ಪ್ರಾರಂಭಿಸಬೇಕು ಅಂತೇಳಿ ಅವರಲ್ಲಿ ವಿಧಾನ ಮಾಡಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದಲ್ಲಿ ಪಾಂಡವರ ಕೌರವರ ಯುದ್ಧದ ಪ್ರಸಂಗಗಳನ್ನು ವರ್ಣಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ದ್ರೋಣಾಚಾರ್ಯರ ಸೇನಾಪತ್ಯದ ಕಾಲ ಅಂತೇನಿದೆ, 5 ದಿವಸಗಳ ಪರ್ಯಂತ ಅವರು ಸೇನಾಪತಿಗಳಾದದ್ದು. ಅವರ ಸೇನಾಪತ್ಯದ ಕಾಲದಲ್ಲಿ ಏನೇನು ಘಟನೆಗಳು ನಡೆದವು ಅನ್ನುವುದನ್ನು ಹೇಳಲಿಕ್ಕೆ ಅಂತ ದ್ರೋಣ ಪರ್ವ ಎಂಬುವಂತಹ ಪರ್ವವು ಬಂದಿದೆ. ಅದರಲ್ಲಿ 11, 12, 13 ದಿವಸಗಳ
ಯುದ್ಧದ ಪ್ರಸಂಗಗಳನ್ನು ನಾವು ಕೇಳಿದ್ದೇವೆ. 13ನೇ ದಿವಸದಲ್ಲಿ ಒಂದು ದೊಡ್ಡದಾಗಿರುವಂತಹ ಘಟನೆ ನಡೀತದೆ. ಮಹಾಪರಾಕ್ರಮಿಯಾದ, ತೇಜಸ್ವಿಯಾಗಿರುವ, ಓಜಸ್ವಿಯಾದ, ವೀರ್ಯಶಾಲಿಯಾಗಿರುವ, ಅತ್ಯಂತ ತರುಣನಾಗಿರುವಂತಹ ಅಭಿಮನ್ಯು ಬಹಳ ಪರಾಕ್ರಮದಿಂದ ಕೌರವರನ್ನು ಎದುರಿಸಿ ಅವರಲ್ಲಿ ಪ್ರಮುಖರಾಗಿರುವಂತಹ ದುಶ್ಯಾಸನ, ಕರ್ಣ ಮುಂತಾದವರೆಲ್ಲರನ್ನೂ ಕೂಡ ಸೋಲಿಸಿ ಕೊನೆಗೆ ದ್ರೋಣಾಚಾರ್ಯರಿಂದ ಮಂತ್ರಿತವಾಗಿರುವಂತಹ ಆ ಪದ್ಮವ್ಯೂಹವನ್ನೂ ಕೂಡ ತಾನೇ ಭೇದಿಸಿ ಒಳಗೆ ಪ್ರವೇಶವನ್ನು ಮಾಡಿ ಅನೇಕ ಜನರನ್ನು ಸಂಹರಿಸಿದ್ದಾನೆ. 10,000 ಮಹಾರಥರನ್ನು ಹೊಡೆದಿದ್ದಾನೆ. 6 ಜನ ಪ್ರಧಾನರಾಗಿ ಇದ್ದವರು, ದ್ರೋಣ, ಕರ್ಣ, ಶಲ್ಯ, ಕೃತವರ್ಮ, ದುರ್ಯೋಧನ ಈ ಮುಂತಾದವರೆಲ್ಲರೂ ಕೂಡ ಎದುರಿಗಿದ್ದರೆ ಏನೂ ಕೂಡ ಹೆದರದೆ ಅವರನ್ನು ಎದುರಿಸಿದ್ದಾನೆ. ಆದರೆ ಇವನ ಆಯುಷ್ಯ ಅನ್ನೋದು ಕೊನೆಗೊಂಡಿದೆ. ಪರಮಾತ್ಮನ ಸಂಕಲ್ಪದಲ್ಲಿ ಎಲ್ಲರಿಗೂ ಕೂಡ ಒಂದು ಅಂತ್ಯ ಅಂತಿದೆ. ಅದು ಅಭಿಮನ್ಯುವಿಗೂ ಕೂಡ ಪರಮಾತ್ಮನಿಂದ ಸಂಕಲ್ಪಿತವಾಗಿರುವ ಕಾರಣದಿಂದ ಇದೇ 13ನೇ ದಿವಸ 6 ಜನ ಈ ಮಹಾರಥರು ಅಂತೇನಿದ್ದಾರೆ, ಶಲ್ಯ ಮುಂತಾದವರು, ಈ ಒಬ್ಬ ಅಭಿಮನ್ಯುವಿನ ಎದುರಿಗೆ ನಿಂತುಕೊಂಡು ಅವರು ಯುದ್ಧ ಆಡ್ತಾ ಇದ್ದಾರೆ. ಕೊನೆಗೆ ಅಭಿಮನ್ಯು ದುರ್ಯೋಧನನ ಮಗನಾಗಿರುವಂತಹ ಲಕ್ಷಣನನ್ನು ಸಂಹಾರ ಮಾಡ್ತಾನೆ, ಬೃಹದ್ಬಲನನ್ನು ಸಂಹಾರ ಮಾಡ್ತಾನೆ. ಕೊನೆಗೆ ದುಶ್ಯಾಸನನ ಮಗ ತಾನು ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಅಭಿಮನ್ಯುವಿನ ಎದುರಿಗೆ ಬರ್ತಾನೆ. ಇಬ್ಬರೂ ಕೂಡ ಪರಸ್ಪರ ಗದಾಯುದ್ಧವನ್ನು ಮಾಡಿ ಏಕಕಾಲಕ್ಕೆ ಇಬ್ಬರು ಮೃತರಾಗ್ತಾರೆ. ಈ ಪ್ರಸಂಗವನ್ನು ನಾವು ನಿನ್ನೆ ದಿವಸ ಹೇಳಿದ್ದೇವೆ. ಎಂತಹ ಒಂದು ಕಥೆಯನ್ನು ಕೇಳುವ ಶ್ರೋತೃವಿಗೂ ಕೂಡ ಈ ಅಭಿಮನ್ಯುವಿನ ವಧ ಪ್ರಸಂಗವನ್ನು ಕೇಳಿದಾಗ ಸ್ವಲ್ಪ ಮನಸ್ಸಿನಲ್ಲಿ ಈ ತರಹ ಚಿಂತೆ ಉಂಟಾಗ್ತದೆ. ಅಲ್ಲ, ಪಾಂಡವರು ತಾವು ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ರು ಅಂತ ಅವ್ರ ಮೇಲೆ ಪ್ರಶ್ನೆ. ಇನ್ನು ದ್ರೋಣಾಚಾರ್ಯರು, ಶಲ್ಯ, ಕೃಪಾ ಇವರೆಲ್ಲರೂ ಕೂಡ ಏನು ಸಾಮಾನ್ಯರೇ? ವಯಸ್ಸಿನಲ್ಲೂ ಹಿರಿಯರು, ಪರಾಕ್ರಮದಲ್ಲೂ ಅಷ್ಟೇ ಹಿರಿಯರು. ಇಂಥವರು ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನು ಹೊಡೆಯೋದು ಅಂತನ್ನೋದು ಸರಿನಾ? ಹೀಗೆಲ್ಲ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಒಂದಂಶ ಇದೆ. ಭೀಮ ಅರ್ಜುನರನ್ನು ಹೊರತುಪಡಿಸಿದರೆ ಬೇರೆ ಯಾವ ಪಾಂಡವರಿಗೂ ಕೂಡ ಈ ಪದ್ಮವ್ಯೂಹವನ್ನು ಭೇದನೆ ಮಾಡಲಿಕ್ಕೆ ಬರೋದಿಲ್ಲ. ಅರ್ಜುನ ಮಾಡಬೇಕಾಗಿತ್ತು, ಅವನು ಸಂಶಪ್ತಕರ ಜೊತೆ ಯುದ್ಧ ಆಡ್ತಾ ಇದ್ದಾನೆ, ಇಲ್ಲಿ ಬರಲಿಕ್ಕಾಗಲಿಲ್ಲ. ಭೀಮ ಒಬ್ಬನು ಉಳ್ಕೊಂಡಿದ್ದಾನೆ. ಭೀಮ ಯಾಕೆ ಭೇದನೆ ಮಾಡಲಿಲ್ಲ ಅನ್ನೋದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಯಾಕೆ ಭೀಮಸೇನ ಒಳಗೆ ಪ್ರವೇಶವನ್ನು ಮಾಡಲಿಕ್ಕೆ ಇಚ್ಛಿಸಲಿಲ್ಲ ಅಂದರೆ, ಒಂದು, ಈ ಮಂತ್ರವನ್ನು ಜಪ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಳ್ಳೋದು ಅಂತನ್ನೋದು ಇದು ಕಾಮ್ಯ ಕರ್ಮ. ಇದನ್ನು ಭೀಮಸೇನ ಮಾಡುವುದಿಲ್ಲ. ತನ್ನ ಮೇಲೆ ಯಾರೇ ಸಂಹಾರ ಮಾಡಲಿಕ್ಕೆ ಅಂತ ಬಂದರೆ ತಾನು ಪರಿಹರಿಸ್ಕೊಳ್ತಾನೆ. ಇನ್ನು ಮೃತ್ಯು ಬರೋದೇ ಇದೆ ಅಂತ ನಿಶ್ಚಿತವಾದರೆ ಅದನ್ನು ಸ್ವೀಕಾರ ಮಾಡ್ತಾನೆ ಹೊರತು ದೇವರೇ ಹೇಗಾದರೂ ಮಾಡಿ ನನ್ನನ್ನು ಕಾಪಾಡು ಅಂತ ರಕ್ಷಣೆಯನ್ನು ದೇವರಿಂದ ಬೇಡುವುದಿಲ್ಲ. ಇದರ ಬಗ್ಗೆ ನಾವು ನಿನ್ನೆ ವಿಸ್ತಾರವಾಗಿ ಹೇಳಿದ್ದೇವೆ. ಇದು ಬಹಳ ಉಚ್ಚ ಮಟ್ಟದ ಭಾಗವತ ಧರ್ಮಾನುಷ್ಠಾನ. ನಮಗೆ ಈ ತರಹ ಊಹೆ ಮಾಡಿಕೊಳ್ಳಿಕ್ಕೂ ಆಗೋದಿಲ್ಲ, ಮಾಡೋದಂತೂ ದೂರತೋಪಾಸ್ತ. ಎಷ್ಟಾದರೆ ಅಷ್ಟು ಕೇಳೋದನ್ನು ಬಿಡಬೇಕು ದೇವರ ಹತ್ರ. ಯಾಕೆ ದೇವರ ಹತ್ರ ಹೋಗೋದು ನಾವು ವ್ಯಾಪಾರ ಮಾಡಲಿಕ್ಕಲ್ಲ, ಭಕ್ತಿಯಿಂದ ಹೋಗಬೇಕು.
4 ಪ್ರದಕ್ಷಿಣೆಗೆ ಒಂದೇನೋ ಫಲ ಅಂತ ಮಾರ್ತಾ ಇದ್ದೀವಿ ನಮ್ಮ ಕರ್ಮವೆಂಬುವಂತಹ ಧನದಿಂದ. ಹೀಗಾಗಬಾರ್ದು. ಹೀಗೆ ನಮಗೂ ಕೂಡ ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತ ಬೋಧನೆ ಮಾಡ್ತಾರೆ. ಆದರೆ ಇದರ ಪರಾಕಾಷ್ಠೆ ಎಲ್ಲಿದೆ ಅಂದರೆ ಬ್ರಹ್ಮವಾಯುಗಳಲ್ಲಿರ್ತದೆ. ಅವರನ್ನು ಬಿಟ್ಟರೆ ಬೇರೆ ಯಾರೂ ಅಷ್ಟು ನಿಷ್ಕಾಮ ಕರ್ಮವನ್ನು ಮಾಡುವುದಿಲ್ಲ. ಅದಕ್ಕೆ ಭೀಮ ಆ ಮಂತ್ರವನ್ನು ಜಪಿಸಲಿಲ್ಲ. ಜಪಿಸಿ ಆ ಪದ್ಮವ್ಯೂಹದ ಭೇದನೆ ಮಾಡಬೇಕು ಅಂತ ಇಚ್ಛೆನೂ ಮಾಡಲಿಲ್ಲ. ಇದು ಒಂದು ಕಾರಣ. ಹಾಗಂಥೇಳಿ ಭೀಮಸೇನ ದೇವರು ಈ ವ್ಯೂಹ ಭೇದನವನ್ನು ಮಾಡಲಿಲ್ಲ ಅಥವಾ ಜಯದ್ರಥಾದಿಗಳನ್ನು ಸೋಲಿಸಲಿಲ್ಲ ಅಂತೇನಿಲ್ಲ. ಅವರೂ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಮುಂದೆ ಅದೇ ಪ್ರಸಂಗವನ್ನು ಹೇಳ್ತೀವಿ ನಾವು. ಅಲಂಬುಸ ಎನ್ನುವಂತಹ ರಾಕ್ಷಸ ಮತ್ತೆ ಬರ್ತಾನೆ. ಅವನ ಜೊತೆ ಯುದ್ಧ ಆಡೋ ಕಾಲಕ್ಕೆ ಅಸ್ತ್ರ ಪ್ರಯೋಗವನ್ನು ಮಾಡ್ತಾರೆ ಭೀಮ. ಅದು ಕಾರಣಾಂತರಗಳಿಂದ ಹೊರತು ತಮ್ಮ ಜೀವ ರಕ್ಷಣೆ ಆಗಬೇಕು ಅಥವಾ ಜಯ ಬರಬೇಕು ಅನ್ನೋ ದೃಷ್ಟಿಯಿಂದಲ್ಲ. ಮತ್ತೆ ಅದೇ ತರಹ ಇಲ್ಲೊಂದಾದರೂ ಮಾಡ್ಬೋದಾಗಿತ್ತಲ್ಲ. ಅಲ್ಲೇನು ಕಾರಣ ಹೇಳ್ತೀವೋ ಅದೇ ಕಾರಣವನ್ನು ಇಲ್ಲೂ ಇಟ್ಕೊಳ್ಬೋದಲ್ಲ ಮಾಡಿದ ಮೇಲೆ. ಅದಕ್ಕೆ ಇನ್ನೊಂದು ಕಾರಣ ಆಚಾರ್ಯರು ಕೊಟ್ಟರು. ಅಭಿಮನ್ಯುವಿನ ಆಯುಷ್ಯ ಕ್ಷೀಣ ಆಗಿ ಹೋಗಿದೆ, ಅದನ್ನು ಉಳಿಸ್ಲಿಕ್ಕಾಗೋದಿಲ್ಲ. ಪರಮಾತ್ಮನು ಎಲ್ಲರ ಆಯುಷ್ಯ ರೇಖೆಯನ್ನು ಅಳಿಸಾಕಿದ ಅಂತ ನಾವು ಹೇಳಿದ್ದೀವಿ ನೋಡಿ ಮೊದಲನೇ ದಿವಸದಲ್ಲೇನೆ. ಆ ಆಯುರೇಖೆ ಅನ್ನೋದು ಕೇವಲ ಕೌರವರದಷ್ಟೇ ಅಳಸಾಕಿಲ್ಲ ಪರಮಾತ್ಮ, ಪಾಂಡವರ ಪಕ್ಷದಲ್ಲಿ ಇರುವವರನ್ನೂ ಕೂಡ ಅಳಸಾಕಿದ್ದಾನೆ. ಆದರೆ ಅಭಿಮನ್ಯುವಿಗೆ ಪರಮಾತ್ಮ ಕೀರ್ತಿಯನ್ನು, ಯಶಸ್ಸನ್ನು, ಉತ್ತಮವಾಗಿರುವಂತಹ ಗತಿಯನ್ನು ಕೊಟ್ಟೇ ಕೊಡ್ತಾನೆ ಅನ್ನೋದನ್ನು ನಾವು ಮರಿಬಾರದು. ಮಹಾಭಾರತದಲ್ಲಿದೆ. ಆದರೂ ಈ ಪ್ರಸಂಗವನ್ನು ನೆನಪಿಸಿಕೊಂಡಾಗ ಕೌರವರು ಹೀಗೆ ಯಾಕೆ ಮಾಡಿದರು ಅನ್ನುವಂಥ ಪ್ರಶ್ನೆ ಮಾತ್ರ ಉಳಿಯುತ್ತೆ. ಅವ್ರಿಗೆ ಗೊತ್ತಾಗಲ್ಲೇನ್ರಿ? ಒಬ್ಬೊಬ್ಬರು 600-700 ವರ್ಷದ ಹಳೆಬ್ರು ಅವರು. ದ್ರೋಣಾಚಾರ್ಯನ ಕಮ್ಮಿನ? ದ್ರೋಣ, ಶಲ್ಯ ಅಂತೂ ತುಂಬ ಹಿರಿಯರವರು, ಕೃಪಾಚಾರ್ಯರು. ಇನ್ನು ದುರ್ಯೋಧನ, ಕರ್ಣ, ಕೃತವರ್ಮ ಇವರೆಲ್ಲರೂ ಚಿಕ್ಕವರಿರ್ಬೋದು. ಚಿಕ್ಕವರಾದರೂ ಕೂಡ ಅಭಿಮನ್ಯುಕ್ಕಿಂತ ತುಂಬ ದೊಡ್ಡವರೇ ಅವರಲ್ಲ. ಇವರಿಗೆ ಗೊತ್ತಾಗಲಿಲ್ವಾ ಅಂದರೆ ಒಂದು ರೀತಿ ಹಾಗೆ ಅಂದ್ಕೊಳ್ಳಿ. 6 ಜನ ಸೇರಿಕೊಂಡು ಒಬ್ಬನನ್ನು ಹೊಡೆಯೋದು ಅಂತನ್ನೋದು ಇದರಲ್ಲಿ ಏನು ಪರಾಕ್ರಮ ಇದೆ? ದ್ರೋಣಾಚಾರ್ಯರು, ಕೃಪಾಚಾರ್ಯರಾಗಲಿ ಇವನ ರಥವನ್ನು ಹೊಡೆದು ಹಾಕಿದ್ರು, ರಥದ ಚಕ್ರವನ್ನು ನಾಶ ಮಾಡ್ತಾರೆ, ಧನುಸ್ಸನ್ನು ಹೊಡೆದು ಹಾಕ್ತಾರೆ. ಆದರೆ ಅಭಿಮನ್ಯುವನನ್ನು ಕೊಲ್ಲಿಕ್ಕೆ ಅಂತ ಇವರಿಗೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಭಯ. ಕೃಷ್ಣ ಎಲ್ಲಿ ನಮ್ಮನ್ನು ಸಂಹಾರ ಮಾಡಿಬಿಡ್ತಾನೆ. ಯಾಕೆ ಕೃಷ್ಣನ ತಂಗಿಯ ಮಗ ಅಂತೇನು ಅಭಿಮಾನ ಏನಿಲ್ಲ ಕೃಷ್ಣನಿಗೆ, ಆದರೆ ತುಂಬ ಪ್ರೀತಿಯನ್ನಂತೂ ಮಾಡ್ತಾ ಇದ್ದ ಪರಮಾತ್ಮ. ಕೃಷ್ಣನ ಮೇಲಿನ ಭಯದಿಂದ ಅಭಿಮನ್ಯುವನನ್ನು ವಧೆ ಮಾಡಬೇಕು ಅಂತ ಮಾತ್ರ ಇವರಿಗೆ ಆಗ್ತಾ ಇರಲಿಲ್ಲ. ಆಗಲೇನೆ ದುಶ್ಯಾಸನನ ಮಗ ಬಂದು ಅವನನ್ನು ಗದೆಯಿಂದ ಹೊಡಿತಾನೆ. ಹೀಗೆ ಸಿಗುವಂತಹ ಪ್ರಚಲಿತ ಮಹಾಭಾರತದ ಪಾಠದಲ್ಲಿ ದುಶ್ಯಾಸನನ ಮಗನು ಕೇವಲ ಅಭಿಮನ್ಯುವ ಸಂಹಾರವನ್ನು ಮಾಡಿಬಿಡ್ತಾನೆ ಅಂತ ಇಷ್ಟೇ ಬರ್ತದೆ ಹೊರತು ಅವನ ಬಗ್ಗೆ ಮುಂದೆ ಸತ್ನೋ ಬಿಟ್ನೋ ಬರೋದಿಲ್ಲ. ಆದರೆ ಆಚಾರ್ಯರು ಹೇಳ್ತಾರೆ ದುಶ್ಯಾಸನ ಮಗನೂ ಅವಾಗೇ ಸತ್ತ. ಇಬ್ಬರು ಏಕಕಾಲಕ್ಕೆ, ಇವನು ಗದೆಯಿಂದ ಅವನನ್ನು ಹೊಡೆದ, ಅವನು ಇವನು ಗದೆಯಿಂದ ಹೊಡೆದಾಗ ಇಬ್ಬರಿಗೂ ತುಂಬ ನೋವಾಗಿತ್ತು. ಕೊನೆಯ ಪ್ರಹಾರದಿಂದ ದುಶ್ಯಾಸನನ ಮಗನೂ ಸತ್ತೋದ, ಅಭಿಮನ್ಯುವು ಕೂಡ ಮೃತನಾದ ಅನ್ನುವ ಸೂಕ್ಷ್ಮಾಂಶವನ್ನು ತಿಳಿಸಿಕೊಡ್ತಾರೆ. ಇದನ್ನು ಆಕಾಶದಲ್ಲಿರುವಂತಹ ಎಲ್ಲ ಹಿರಿಯರು, ಜ್ಞಾನಿಗಳೆಲ್ಲ ನೋಡಿದರು. ಅವ್ರಿಗೆ ಅನ್ನಿಸ್ತು 6 ಜನ ಸೇರಿಕೊಂಡು ಒಬ್ಬನನ್ನು ಹೊಡಿತಾರೆ ಅಂತಂದರೆ ಇದೇನು ನಮಗೆ ಧರ್ಮ ಅನಿಸಲ್ಲ ಅಂತಂದ್ರೆ ಅವರು. ಯಾಕೆಂದರೆ ಈ ಪಾಂಡವರ ಮೇಲೆ ನಾವು ಏನೂ ವಿಚಾರವನ್ನು ಮಾಡದೆ ಕೆಲವು ಆರೋಪಗಳನ್ನು ಮಾಡ್ತೀವಿ. ಅಧರ್ಮ ಯುದ್ಧ ಆಡಿದರೆ ಅವರು ಗೆಲ್ಲಬೇಕು ಅಂತ. ಈಗ ನಾಳೆ ಜಯದ್ರಥನನ್ನು ಕೊಲ್ತಾನೆ ಅರ್ಜುನ. ಜಯದ್ರಥನನ್ನು ಕೊಲ್ಲೋ ಕಾಲಕ್ಕೆ ಮೋಸ ಮಾಡಿದರು, ದುರ್ಯೋಧನನ್ನು ಹೊಡೆಯೋ ಕಾಲಕ್ಕೆ ಮೋಸ ಮಾಡಿದರು, ಕರ್ಣನನ್ನು ಸಂಹಾರ ಮಾಡೋ ಕಾಲಕ್ಕೆ ಮೋಸ ಮಾಡಿದರು ಅಂತ ಪಾಂಡವರ ಮೇಲೆ ಹೇಳ್ತಾರೆ. ನೋಡಿ, ಅದು ಯಾವುದು ಮೋಸದಿಂದ ಕೊಂದದ್ದಲ್ಲ, ಇದು ಮೋಸ. ನಿಮ್ಗೆ ನಿಜವಾಗಿಯೂ ಅಭಿಮನ್ಯುವನ್ನು ಸಂಹಾರ ಮಾಡಬೇಕು ಅಂತ ಆಗಿದ್ದರೆ ಒಬ್ಬೊಬ್ಬರಾಗೇ ಬಂದು ಕೊಲ್ಲರಲ್ಲ. ಆದರೆ ಭಯ ಇದೆ ನೋಡಿ.
ಅದಕ್ಕೋಸ್ಕರನೇ ಈ 6 ಜನ ಅಭಿಮನ್ಯುವನನ್ನ ಸುತ್ತುವರೆದು ಹೊಡಿತಿದ್ರು ಕೂಡ ಕೊಲ್ಲಲಿಕ್ಕೆ ಅಂತ ಯಾರೂ ಉದ್ಯುಕ್ತರಾಗಲಿಲ್ಲ. ಅದಕ್ಕೆ ದುಶ್ಯಾಸನನ ಮಗ ಓಡ್ ಬಂದ. ಎಲ್ಲ ಕಾರಣಗಳಿವೆ. ಆದರೆ ಒಂದು ರೀತಿಯಿಂದ ನಾವು ವಿಚಾರ ಮಾಡ್ತಾ ಬಂದಾಗ ಅಭಿಮನ್ಯುವಿನ ಮರಣಕ್ಕೆ ಯಾರು ಕಾರಣ ಅಂತಂದರೆ ಇಷ್ಟೆಲ್ಲ ಜನ ಇದ್ದಾರೆ, ಆದರೆ ಅದು ಕೊನೆಗೆ ಬಂದದ್ದು ಜಯದ್ರಥನ ತಲೆ ಮೇಲೆ. ಇದೊಂದು ಪ್ರಶ್ನೆನೇ ಇದೆ. ನಾನು ನಿನ್ನೆ ಹೇಳಿದ್ದೇವೆ ಅದನ್ನು. ಜಯದ್ರಥ ತಾನು 1 ದಿವಸದ ಪರ್ಯಂತ ರುದ್ರದೇವರನ್ನು ಕುರಿತು ತಪಸ್ ಮಾಡಿ ಪಾಂಡವರನ್ನು ತಡೆಯುವಂತಹ ಸಾಮರ್ಥ್ಯ ಬರಲಿ ಅಂತ ಕೇಳ್ಕೊಂಡಿದ್ದ ಅಂತ. ಶಿವ ಅದನ್ನು ಕೊಟ್ಟಿರ್ತಾನೆ. ಅಂತಾದ್ದರಿಂದಲೇ ಯುಧಿಷ್ಠಿರನನ್ನು ನಕುಲ ಸಹದೇವರನ್ನು ತಡೆದ ಜಯದ್ರಥ. ಭೀಮನಾದರೂ ಅಭಿಮನ್ಯುವಿನ ಆಯುಷ್ಯ ಕ್ಷೀಣ ಆಗೋಗಿದೆ ಅಂತ ತಿಳಿದುಕೊಂಡು ತಾನು ಶಕ್ತಿ ಇದ್ದರೂ ಕೂಡ ಜಯದ್ರಥನನ್ನು ಮೀರಿ ಹೋಗಲಿಲ್ಲ. ಅಲ್ಲದೆ ಇದೆಷ್ಟೇ ಕಾರಣನ, ಇದು ಕಥೆ ನಿಮ್ಗೆ ಗೊತ್ತಿದೆ ಅಂತಾದ್ದರಿಂದ ನಾನು ಈ ಭಾಗವನ್ನು ವಿಸ್ತಾರದಿಂದ ಹೇಳ್ತಿರೋದಷ್ಟೇ. ಮುಂದೆ ಪ್ರತಿಜ್ಞೆ ಮಾಡ್ತಾನೆ, ಜಯದ್ರಥನನ್ನು ಸಂಹಾರ ಮಾಡ್ತಾನೆ ಅನ್ನೋದಿದೆ. ಆದರೆ ಅದನ್ನು ಬಿಟ್ಟು ಈ ದ್ರೋಣಾದಿಗಳನ್ನು ಸಂಹಾರ ಮಾಡ್ತೀನಿ ಅಂತಲೇ ಹೇಳ್ಬೋದಾಗಿತ್ತಲ್ಲ. ಈಗ ಮೊದಲು ವಿಚಾರ ಮಾಡಬೇಕು ಅಂದರೆ ಅಭಿಮನ್ಯುವಿನ ಮೇಲೆ ಕೊನೆಯದಾಗಿ ಗದಾಪ್ರಹಾರ ಮಾಡಿದವನು ಯಾರು? ದುಶ್ಯಾಸನನ ಮಗ. ಅವನು ಉಳಿದಿದ್ದರೆ ಅವನನ್ನು ಕೊಲ್ತೀನಿ ಅಂತ ಅರ್ಜುನ ಹೇಳಬೇಕಾಗಿತ್ತು. ಆದರೆ ಅವನು ಉಳಿದೇ ಇಲ್ಲ, ಅವನು ಸತ್ತೋಗಿದ್ದಾನೆ. ಇನ್ನು ಉಳಿದವರು 6 ಜನ. ಈ 6 ಜನರಲ್ಲಿ ದ್ರೋಣರನ್ನು ಸಂಹಾರ ಮಾಡಬೇಕು, ಕೃಪಾಚಾರ್ಯನ ಸಂಹಾರ ಮಾಡಲಿಕ್ಕಾಗಲ್ಲ, ಅವರು ಚಿರಂಜೀವಿಗಳು. ಶಲ್ಯನನ್ನು ಮಾಡಬೇಕು. ಆದರೆ ಇವರ ಮೇಲೆ ನಾನು ವಧೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡದೆ ಈ ಜಯದ್ರಥನ ಮೇಲೆ ಯಾಕೆ ಪ್ರತಿಜ್ಞೆ ಮಾಡಿದ್ದು ಅನ್ನುವಂತಹ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರ್ಬೋದು. ಅದಕ್ಕೆ ಒಂದು ಸೂಕ್ಷ್ಮ ಅಂಶವನ್ನು ಆಚಾರ್ಯರು ಈಗಾಗಲೇ ಕೊಟ್ಟಿದ್ದಾರೆ. ಎಲ್ಲ ಕೌರವರು ಪಾಂಡವರು ಇವರ ಜನ್ಮದ ಕಥೆಗಳನ್ನು ಹೇಳುವ ಕಾಲಕ್ಕೆ ತುಂಬ ಹಿಂದೆ ಧೃತರಾಷ್ಟ್ರನಿಗೆ 100 ಜನ ಮಕ್ಕಳು ಹುಟ್ಟಿದರು. ಒಬ್ಬವಳು ಹೆಣ್ಮಗಳಿದ್ಲು, ಅವಳು ದುಶ್ಶಲ. ಅವಳನ್ನು ಜಯದ್ರಥನಿಗೆ ಕೊಟ್ಟು ಲಗ್ನ ಮಾಡ್ತಾರೆ ಅಂತ ಕಥೆ ಬರ್ತದೆ. ಈ ದುಶ್ಶಲ ಯಾರು ಅಂತ ಹೇಳೋ ಕಾಲಕ್ಕೆ ಅವಳೊಬ್ಬಳು ರಾಕ್ಷಸಿ, ಮೃಷ ಅನ್ನುವಂತಹ ಒಬ್ಬ ರಾಕ್ಷಸಿ ಅವಳು ತಪಸ್ಸನ್ನು ಮಾಡಿ ಅರ್ಜುನನ ಮಗ ಸಾಯುವಂತಾಗಬೇಕು ಅಂತ ಅವಳು ಬೇಡ್ಕೊಂಡಿರ್ತಾಳೆ. ಅದಕ್ಕೋಸ್ಕರನೇ ಅವಳು ಲಗ್ನ ಆಗೋದು ಯಾರನ್ನ ಅಂತಂದರೆ ಜಯದ್ರಥನನ್ನು. ಜಯದ್ರಥ ಕಾಲಕೇಯ ಎನ್ನುವಂತಹ ಒಬ್ಬ ರಾಕ್ಷಸನ ಅವತಾರ ಅವನು. ಇಬ್ಬರೂ ಸೇರಿಕೊಂಡು ಅಭಿಮನ್ಯುವನನ್ನು, ಅರ್ಜುನನ ಮಗನನ್ನು ಕೊಲ್ಲಬೇಕು ಅಂತಲೇ ಒಂದು ರೀತಿ ಹುಟ್ಟಿರೋದವರು. ಈಗ ಕೊಲ್ಲಬೇಕು ಅಂತಂದರೆ ನೇರವಾಗಿ ಅವರ ಶಿರಸ್ಸನ್ನು ಛೇದನ ಮಾಡೋದು ಇದೊಂದಿದ್ದೇ ಇದೆ. ಇನ್ನೊಂದು, ಅಭಿಮನ್ಯುವಿನ ರಕ್ಷಣೆಗಾಗಿ ಧರ್ಮರಾಜಾದಿಗಳು ಬರಬಹುದು, ಅದಕ್ಕೆ ನಾನು ಅವರನ್ನು ತಡೆಯೋದರಿಂದ ಇವನು ಒಬ್ಬನೇ ಸಿಗ್ಬೀಳ್ತಾನೆ, ಆಗ ಇವನನ್ನು ಯಾರಾದರೂ ಸಂಹಾರ ಮಾಡಬಹುದು ಅಂತನ್ನುವ ತರಹ ಮಾಡಿದರೂ ಕೂಡ ಅದು ವಧವನ್ನು ಮಾಡಿದ ಹಾಗೆ ಅಲ್ವಾ. ನೇರವಾಗಿ ಕೊಲ್ಲೋದು ಅಂತನ್ನೋದು ತಪ್ಪೇ. ಈ ಕೊಲ್ಲೋರಿಗೆ ಸಹಾಯ ಮಾಡಿಕೊಟ್ಟು ಇವರ ರಕ್ಷಕರನ್ನು ನಾವು ದೂರ ಸರಿಸೋದು ಕೂಡ ವಧೆಯನ್ನು ಮಾಡಿದ ಹಾಗೇನೆ. ಈ ಒಂದು ವಿಚಾರ ಪ್ರಾಯಶಃ ಅರ್ಜುನನಿಗೆ ಗೊತ್ತಿತ್ತು. ಅಭಿಮನ್ಯುವಿನ ವಧಕ್ಕೆ ಈ ದುಶ್ಶಲ ಹಾಗೂ ಜಯದ್ರಥವೇ ಕಾರಣ. ಈಗ ದುಶ್ಶಲೆಯನ್ನಂತೂ ಕೊಲ್ಲೋಂಗಿಲ್ಲ, ಯಾಕೆ ಸ್ತ್ರೀಯರಿಗೆ ಯುದ್ಧದಲ್ಲಿ ಪ್ರವೇಶ ಇಲ್ಲ. ಜಯದ್ರಥ ಇವನೊಬ್ಬನು ಉಳ್ಕೊಂಡಿದ್ದಾನೆ. ಇವನು ಹುಟ್ಟಿರೋದೇ ಅಭಿಮನ್ಯುವಿನ ಸಂಹಾರಕ್ಕೆ ಅಂತಾದ್ದರಿಂದ ಇವನ ಮೇಲೆ ನಾನು ಕೊಲ್ತೀನಿ ಎನ್ನುವ ಪ್ರತಿಜ್ಞೆ ಮಾಡ್ತೀನಿ ಅಂತ ಅರ್ಜುನ ಮನಸ್ಸಲ್ಲಿ ಅಂದ್ಕೊಂಡಿದ್ದು. ಯಾಕೆ ಸರಿ ಹೋಗಲಿಲ್ಲ ಅಂತ ನೀವು ಏನು ವಿಚಾರ ಮಾಡಬೇಡಿ. ಈಗ ಪರಮಾತ್ಮ ಭೂಭಾರ ಹರಣ ಮಾಡ್ತೇನೆ ಅಂತ ಅವತಾರ ಮಾಡಿದ್ದು ಕೃಷ್ಣನಾಗಿ. ಎಲ್ಲವನ್ನೂ ತಾನೇ ಮಾಡಿದ್ನ? ಹೌದು, ನಿಜವಾಗಿ ಪರಮಾತ್ಮನೇ ಎಲ್ಲವನ್ನೂ ಮಾಡಿದ್ದು. ಆದರೂ ಅನೇಕ ಜನರನ್ನು ನಿಮಿತ್ತ ಮಾಡಿದ್ನಲ್ವೇ. ಭೀಮಸೇನ ದೇವರನ್ನು ನಿಮಿತ್ತ ಮಾಡಿದ, ಅರ್ಜುನನ್ನು ಮಾಡಿದ, ದ್ರೋಣಾಚಾರ್ಯರನ್ನು ನಿಮಿತ್ತ ಮಾಡಿದ, ಭೀಷ್ಮರನ್ನು ನಿಮಿತ್ತ ಮಾಡಿದ. ತಾನು ಮಾಡುವಂತಹ ಕಾರ್ಯ ಅಂತಾದರೂ ಕೂಡ
ಕೊನೆಗೆ ಬರೋದೇನು? ಭೂಭಾರೋತ್ತಾರಣಾಯ ಚ ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ. ಭೂಭಾರ ಹರಣ ಮಾಡಲಿಕ್ಕೆ ಅಂತ ಕೃಷ್ಣ ಅವತಾರ ಮಾಡಿದ್ದು ಅಂತ ಹೇಳೋದು. ಕೆಲವೊಮ್ಮೆ ತಾನಂತರ್ಯಾಮಿಯಾಗಿ ಮಾಡೋದು ಬೇರೆ, ಸಾಕ್ಷಾತ್ತಾಗಿ ಮಾಡೋದು ಬೇರೆ. ಆದರೆ ಎರಡನ್ನು ನಾವು ನೋಡಿದಾಗಲೂ ಕೂಡ ಅದು ಕೃಷ್ಣನಿಗೇ ಸಲ್ಲಬೇಕಾಗಿರುವಂಥದ್ದಲ್ವೇ ಆ ಕೀರ್ತಿ. ಹಾಗೆ ಇಲ್ಲಿ ನೇರವಾಗಿ ದುಶ್ಯಾಸನನ ಮಗನಿಂದ ಗದೆಯಿಂದ ಹತನಾದರೂ ಕೂಡ ಅಭಿಮನ್ಯು ಜಯದ್ರಥನ ಒಂದು ಈ ಕುಕೃತ್ಯದಿಂದ, ಅವನ ತಡೆಯುವಿಕೆಯಿಂದ ಅವನಿಂದಲೂ ಕೂಡ ಹತನಾದ ಅಂತಂದಾಗದೇನು ತಪ್ಪಾಗೋದಿಲ್ಲ. ಆದ್ದರಿಂದ ಅವನು ಸಹಕಾರಿಯಾಗೇ ಆಗ್ತಾನೆ, ಅವನು ವಧಕ್ಕೆ ಕಾರಣನಾಗ್ತಾನೆ ಅಂತ. ಆದ್ದರಿಂದ ಅವನನ್ನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು ಸರಿ ಇದೆ. ಈಗ ನಾವು ಮಹಾಭಾರತದಲ್ಲಿ ಬಂದಂತಹ ವಿಚಾರಗಳನ್ನ ನೋಡ್ತಾ ಬರ್ತಾ ಇದ್ದೀವಲ್ಲ. ಅಭಿಮನ್ಯುವಿನ ಮರಣವಾದ ಮೇಲೆ ಯುಧಿಷ್ಠಿರನಿಗೆ ತುಂಬ ಮನಸ್ಸಿಗೆ ಬೇಸರವಾಯಿತು. ನಾನು ರಾಜ್ಯ ಬಯಸಿ ನನ್ನ ಮಕ್ಕಳನ್ನೆಲ್ಲ ಬಲಿ ಕೊಡ್ತಾ ಇದ್ದೀನಿ ಎನ್ನುವಂತಹ ಭಾವನೆ ಅವನಿಗೆ ಬಂತು. ಆಗ ಪರಮ ಸ್ವತಂತ್ರರಾಗಿರುವಂತಹ ವೇದವ್ಯಾಸ ದೇವರು ಅವನ ಹತ್ರ ಬಂದು ಸಾಂತ್ವನಗೊಳಿಸ್ತಾರೆ. ಅವನ ಮುಂದೆ ಮೃತ್ಯು ಯಾಕೆ ಬಂತು, ಯಾಕೆ ಬರ್ತದೆ, ಕಾರಣ ಏನು ಅಂತನ್ನುವಂತಹ ಆ ಮೃತ್ಯು ದೇವತೆಯ ಕಥೆಯನ್ನು ಅಕಂಪನ ರಾಜನಿಗೆ ಹೇಳಿದ್ದನ್ನು, ಉಪದೇಶ ಮಾಡಿದ್ದನ್ನು ಇಲ್ಲಿ ಧರ್ಮರಾಜನ ಮುಂದೆ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮದೇವರಿಂದ ಸೃಷ್ಟಳಾಗಿರುವಂತಹ ದೇವತೆ ಮೃತ್ಯುದೇವತೆ, ಅವಳಿಗೆ ಸಂಹಾರ ಮಾಡು ಅಂತ ಹೇಳಿದಾಗ ಮನಸ್ಸಾಗಲಿಲ್ಲ ಅವಳಿಗೆ. ಇಷ್ಟು ಘೋರವಾದ ಕಾರ್ಯ ಮಾಡೋದು ಹೇಗೆ? ಇನ್ನೊಬ್ಬರನ್ನು ಕೊಲ್ಲೋದು ಅಂದರೆ ಮನಸ್ಸಾ ವಿಚಾರ ಮಾಡಲಿಕ್ಕೂ ಆಗಲ್ಲ. ಹೇಗೆ ಮಾಡೋದು ಅಂದಾಗ ತುಂಬ ತಪಸ್ಸನ್ನು ಮಾಡಿದ ಮೇಲೆ ಅವಳ ಮೇಲೆ ಪ್ರಸನ್ನರಾಗಿರುವಂತಹ ಬ್ರಹ್ಮದೇವರು ಕಾಮ, ಕ್ರೋಧ, ಮಾತ್ಸರ್ಯ, ಈರ್ಷ್ಯ ಮುಂತಾದ ದೋಷಗಳು ಮನುಷ್ಯರನ್ನು ತಿನ್ನುವಂತಾಗಲಿ, ಅವರ ಮೃತ್ಯುವನ್ನು ಮಾಡೋದು ಮೃತ್ಯು ದೇವತೆ ಅಂತ ಆದರೂ ಕೂಡ ಲೋಕದಲ್ಲಿ ಈ ಕಾಮಕ್ರೋಧಾದಿ ದೋಷಗಳಿಂದ ಅವನು ಸತ್ತ, ವ್ಯಾಧಿಗಳಿಂದ ಪೀಡಿತನಾಗಿ ಸತ್ತ ಅನ್ನುವ ತರಹ ಆಗಲಿ, ನಿನ್ನನ್ನು ಯಾರೂ ಕೂಡ ದ್ವೇಷ ಮಾಡುವುದಿಲ್ಲ ಅನ್ನುವ ತರಹ ಬ್ರಹ್ಮದೇವರು ಅವಳಿಗೆ ವರ ಕೊಟ್ಟರು. ಇವತ್ತಿಗೂ ಕೂಡ ಲೋಕದಲ್ಲಿ ಅದೇ ನಡೀತಾ ಇದೆ. ಯಾವುದಾದರೂ ವ್ಯಾಧಿ ಹಾಗೂ ಈ ಮಾನಸಿಕ ರೋಗಗಳಿಗೆ ಸಿಲುಕೆ ಅವರು ಮೃತರಾಗಬೇಕೇ ಹೊರತು ಮೃತ್ಯುದೇವತೆಯಿಂದ ಸಾಕ್ಷಾತ್ತಾಗಿ ಬಂದು ಸಂಹೃತರಾದರು ಅಂತನ್ನುವ ಪ್ರಸಂಗವನ್ನು ನಾವು ಯಾರೂ ಮನಸ್ಸಲ್ಲಿ ನೆನಪಿಟ್ಟುಕೊಳ್ಳೋದೇ ಇಲ್ಲ, ನಮಗೆ ಗೊತ್ತಾಗಿರೋದೂ ಇಲ್ಲ. ಆ ಕಥೆಯನ್ನು ನಿರೂಪಿಸಿ ಎಂದೂ ಕೂಡ ಈ ಮರಣವನ್ನು ದಾಟ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಲಿಕ್ಕೆ ಅಂತ ಇನ್ನು ಅನೇಕ ಕಥೆಗಳನ್ನು ಹೇಳ್ತಾರೆ. ಮಹಾಭಾರತದ ಕಥೆಯನ್ನು ನಿರೂಪಣೆ ಮಾಡುವ ಒಂದು ಶೈಲಿಯನ್ನು ನೋಡಿದಾಗ ಬಹಳ ಆಶ್ಚರ್ಯ ಆಗ್ತದೆ. ಕೆಲವೊಮ್ಮೆ ಬಹಳಷ್ಟು ಪ್ರಮೇಯಗಳನ್ನು ಹೇಳಲಿಕ್ಕೆ ಅಂತ ಒಂದು ಕಥೆಯನ್ನು ಹೇಳಿಬಿಡ್ತಾರೆ. ನೀವು ಒಂದು ಕಥೆ ಕೇಳಿದರೆ ಸಾಕು, ನೂರಾರು ಪ್ರಮೇಯಗಳು ಮನಸ್ಸಿಗೆ ಬರ್ತಾವೆ ಅಂತ ಅನ್ನೋದು ಒಂದಾದರೆ, ಒಂದೇ ಒಂದು ಪ್ರಮೇಯವನ್ನು ತುಂಬ ದೃಢವಾಗಿ ನಮ್ಮ ಮನಸ್ಸಿಗೆ ನಾಟಲಿಕ್ಕೆ ಅಂತ ಅನೇಕ ಕಥೆಗಳನ್ನು ಹೇಳ್ತಾರೆ. ಈಗ ಮುಂದೆ ಬರುವಂತಹ ಕಥೆಗಳು 16 ಕಥೆಗಳಿವೆ. 16 ರಾಜರ ಕಥೆಗಳನ್ನು ಹೇಳ್ತಾರೆ. ತುಂಬ ಚಿಕ್ಕದಾಗಿರುವಂಥ ಕಥೆಗಳು. ನೀವು ಓದ್ತಾ ಹೋದರೆ 16 ಕಥೆಗಳನ್ನು ಒಂದು ಗಂಟೆನೂ ಬೇಡ ಅಷ್ಟರಲ್ಲಿ ಮುಗಿಸ್ಬೋದು. ಅದರ ಸಾರಾಂಶವನ್ನು ನಾನು ಹಿಂದೆ ಹೇಳಿದ್ದೇನೆ. ನೀವೆಷ್ಟೇ ದೊಡ್ಡವರಾದರೂ ಮೃತರಾಗಬೇಕು, ಮೃತ್ಯು ನಿಮ್ಮನ್ನು ಬಿಡಲ್ಲ. ಈ ಅಂಶ ಹೇಳಲಿಕ್ಕೆ ಬಂದಿರುವಂತಹ ಕಥೆಗಳು. ಈ ಕಥೆಗಳಲ್ಲಿ ಈ ಅಂಶ ಅಂತೂ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗೇ ಆಗ್ತದೆ. ಇದರ ಜೊತೆಗೆ ಎಂತಹ ಧಾರ್ಮಿಕರು ಹಿಂದಿನ ಕಾಲದಲ್ಲಿದ್ದರು, ಎಂಥೆಂತಹ ಕಾರ್ಯಗಳನ್ನು ಮಾಡಿದರು ಅಂತ ಅವರ ಬಗ್ಗೆ ಗೌರವವನ್ನೂ ಕೂಡ ಹುಟ್ಟಿಸುತ್ತಾ ಇಂತಹ ಜ್ಞಾನಿಗಳು, ಇಂತಹ ಪರಾಕ್ರಮಿಗಳು ಕೂಡ ಮೃತ್ಯುಗೆ ಶರಣಾಗಿದ್ದಾರೆ ಅಂತ ಹೇಳಿ, ನಾವು ಇಂತಹ ಒಂದು ಸ್ತರವನ್ನು ಏರಿಲ್ಲ ಅಂದಮೇಲೆ ನಾವೇನೋ ಈ ಮೃತ್ಯುಗೆ ವಶ ಆಗ್ತೀವಿ ಅಂತ ನಾನು ಪ್ರತ್ಯೇಕ ಹೇಳೋದಿದೆ ಅನ್ನುವ ಕೈಮೂತ್ಯವನ್ನು ತೋರಿಸುವಂಥದ್ದಿದೆ. ಚಿಕ್ಕ ಚಿಕ್ಕ ಕಥೆಗಳಿವೆ, ಬಹಳ ಅದ್ಭುತ ಇದೆ. ಆ ಕಥೆಯನ್ನು ವೇದವ್ಯಾಸ ದೇವರು ಧರ್ಮರಾಜನ ಮುಂದೆ ಹೇಳ್ತಾರೆ. ಅಭಿಮನ್ಯುವಿನ ಈ ಮರಣದಿಂದ ಆಗಿರುವ ಶೋಕವನ್ನು ಪರಿಹಾರ ಮಾಡಲಿಕ್ಕೆ ಅಂತ.
ಈಗಾಗಲೇ ಅಕಂಪನನ ಆ ಮೃತ್ಯುದೇವತೆಯ ಕಥೆಯನ್ನು ಹೇಳಿದ ಮೇಲೆ ಯುಧಿಷ್ಠಿರ ಕೇಳ್ತಾನೆ, ಗುರವಃ ಪುಣ್ಯಕರ್ಮಾಣ ಶಕ್ರಪ್ರತಿವ ವಿಕ್ರಮಾ ಪೂರ್ವಂ ರಾಜರ್ಷಯೋ ಬ್ರಹ್ಮನ್ ಕಿಯಂತೋ ಮೃತ್ಯುನಾ ಹತಾಃ. ಜ್ಞಾನಿಗಳಾದ ವೇದವ್ಯಾಸದೇವರೇ, ತುಂಬ ಹಿರಿಯರಾದ ಪುಣ್ಯಶಾಲಿಗಳಾಗಿರುವ ಅನೇಕ ರಾಜರು ನಮಗಿಂತ ಹಿಂದೆ ಆದು ಹೋದವರಿದ್ದಾರೆ. ಇವರು ಎಷ್ಟು ದೊಡ್ಡವರು ಅಂತ ಆದರೂ ಎಷ್ಟೆಷ್ಟೆಲ್ಲ ಜನ ಹೇಗೆಲ್ಲ ಮೃತ್ಯು ಹೊಂದಿದ್ದಾರೆ, ಅಂತಹ ಮಹಾನುಭಾವರ ಕಥೆಗಳನ್ನು ತಿಳಿಸ್ಕೊಡಿ ಅಂತ ಧರ್ಮರಾಜ ಕೇಳ್ತಾನೆ. ಆಗ ವೇದವ್ಯಾಸದೇವರು ಕಥೆಗಳನ್ನು ಪ್ರಾರಂಭ ಮಾಡ್ತಾರೆ. ನೋಡಪ್ಪ, ಮೃತ್ಯುವನ್ನು ಮೀರಲಿಕ್ಕೆ ಯಾರಿಗೂ ಆಗಲ್ಲ. ಇದನ್ನು ಎಲ್ಲ ಹಿಂದಿನ ರಾಜರು ಮಹಾರಾಜರು ಕೂಡ ಪಡೆದಿದ್ದಾರೆ, ಸುಖಿಗಳಾಗಿದ್ದಾರೆ. ನಾವು ಸಾಮಾನ್ಯವಾಗಿ ಮರಣವನ್ನು ಹೊಂದಿಬಿಟ್ರು ಅಂತಂದು ಮಾತ್ರಕ್ಕೆ ಅಯ್ಯೋ ಪಾಪ ಅವರಿಗೆ ದುರ್ಗತಿ ಆಯ್ತ್ರಿ ಅನ್ನೋ ತರಹ ನಾವು ಅದನ್ನು ಬಿಂಬಿಸ್ತೇವೆ. ಹಾಗೇನಾಗಬೇಕಾಗಿಲ್ಲ. ಮೃತ್ಯುವನ್ನು ಪಡೆದ ಮೇಲೆ ಅವರು ತಾವು ಮಾಡಿರುವಂತಹ ಪುಣ್ಯಕರ್ಮಗಳಿಂದ ಶ್ರೇಷ್ಠವಾಗಿರುವಂತಹ ಲೋಕಗಳನ್ನು ಪಡಿತಾರೆ. ಇನ್ನು ಏನು ಹೇಳಬೇಕು, ನೀವು ಮೋಕ್ಷಕ್ಕೆ ಹೋಗಬೇಕು ಅಂದರೂ ಕೂಡ ದೇಹ ಬಿಡಲೇಬೇಕಲ್ಲ. ಇದೇ ದೇಹದಿಂದ ಮೋಕ್ಷಕ್ಕೆ ಹೋಗ್ತೀನಿ ಅಂದರೆ ಇದೇ ದೇಹದಿಂದ ಸ್ವರ್ಗದಲ್ಲೇ ಬಿಡಲ್ಲ, ಇನ್ನು ಮೋಕ್ಷಕ್ಕೆ ಯಾಕೆ ಬಿಡ್ತಾರೆ ಹೇಳಿ? ಆದ್ದರಿಂದ ಮೃತ್ಯು ಆಗಿಬಿಡ್ತು ಅಂತ ಅನ್ನೋದೇ ದುಃಖಕಾರಕ ಅಲ್ಲ. ಅವ್ರಿಗೆ ದುರ್ಗತಿ ಆಯಿತು ಅಂತನ್ನೋ ವಿಚಾರ ಇಟ್ಕೊಂಡು ಬೇಕಿದ್ರೆ ನೀವು ಶೋಕ ಮಾಡಬಹುದೇನೋ, ಅದನ್ನು ಬೇಡ ಅಂತಾರೆ ವೇದವ್ಯಾಸದೇವರ ಮುಂದೆ. ಆದರೆ ಮೃತ್ಯು ಆಯಿತು ಅಂತಂದು ಮಾತ್ರಕ್ಕೇನೆ ಅವರು ಕೆಟ್ಟು ಹೋಗ್ಬಿಡ್ತಾರೆ, ಅವ್ರಿಗೆ ಮುಂದೆ ಗತಿನೇ ಇಲ್ಲ ಅನ್ನುವ ಭಾವನೆ ನಮಗೆಂದೂ ಕೂಡ ಬೇಡ. ಇವರೆಲ್ಲ ಏನು ರಾಜರು ಇದ್ದಾರೆ, ಇವರೆಲ್ಲರೂ ಮೃತ್ಯುವನ್ನು ಪಡೆದಿದ್ದಾರೆ ನಿಜ, ಆದರೆ ಉತ್ತಮವಾಗಿರುವಂತಹ ವಿಷ್ಣು ಲೋಕದ ಪ್ರಾಪ್ತಿಯನ್ನು ಮಾಡಿಕೊಂಡಿದ್ದಾರೆ. ಅವರಲ್ಲಿ ಒಬ್ಬ ರಾಜನ ಕಥೆಯನ್ನು ಹೇಳಲಿಕ್ಕೆ ಅಂತ, ಈ ಕಥೆಯನ್ನು ಹೇಳಲಿಕ್ಕೆ ಅಂತ ಒಂದು ಕಥೆ ಬಂದಿರುತ್ತೆ, ಅದನ್ನು ವೇದವ್ಯಾಸದೇವರು ಹೇಳ್ತಾರೆ. ಹಿಂದಕ್ಕೆ ಒಬ್ಬ ರಾಜ ಇದ್ದ, ಸೃಂಜಯ ಅಂತ. ಆ ಸೃಂಜಯ ಎನ್ನುವಂತಹ ರಾಜ ಬಹಳ ಉತ್ತಮ ಇದ್ದಾನೆ. ಅವನು ಶೈಬ್ಯ ಎನ್ನುವ ರಾಜನ ಮಗ, ಬಹಳ ಧಾರ್ಮಿಕ ಇದ್ದಾನೆ. ಅವನಿಗೆ ನಾರದರು ಹಾಗೂ ಪರ್ವತ ಋಷಿಗಳು, ಪರ್ವತ ಅಂತ ಹೆಸರಿನ ಋಷಿಗಳು ಬಹಳ ಬೇಕಾದವರು. ನಾರದರ ಮಿತ್ರ ಅವನು ಆ ರಾಜ, ಹಾಗೇನೆ ಈ ಪರ್ವತ ಋಷಿಗಳ ಮಿತ್ರ. ಅವರನ್ನು ಮನೆಗೆ ಕರೆದಿರ್ತಾನೆ. ಒಂದು ದಿವಸ ಹಾಗೆ ಪರ್ವತ ಋಷಿಗಳು ನಾರದರು ಇಬ್ಬರು ಅವನ ಮುಂದೆ ಕೂತ್ಕೊಂಡು ಏನೋ ಮಾತಾಡ್ತಾ ಇರುವ ಕಾಲಕ್ಕೆ ಈ ಸೃಂಜಯ ಎನ್ನುವ ರಾಜನ ಮಗಳು ಬಂದು ರಾಜನಿಗೆ ನಮಸ್ಕಾರ ಹಾಕ್ತಾಳೆ, ಅಪ್ಪ ಅಂತ ಬಂದು ಮಾತಾಡಿಸ್ತಾಳೆ. ಆಗ ಇಬ್ಬರು, ಪರ್ವತ ಹಾಗೂ ನಾರದರಿಬ್ಬರು ಆಕೆಯನ್ನು ನೋಡ್ತಾರೆ. ಯಾರು ಇವಳು ಅಂತ ಕೇಳಿದಾಗ ರಾಜ ಹೇಳ್ತಾನೆ, ಇಲ್ಲ ನನ್ನ ಮಗಳು, ಇವಳಿಗೆ ವರ ನೋಡ್ತಾ ಇದ್ದೀನಿ, ಮತ್ತು ಹೇಗಿದ್ರೂ ಜ್ಞಾನಿಗಳು ಬಂದಿದ್ದೀರಾ, ನೀವೇ ಸೂಚನೆ ಮಾಡಿ ಅಂತಂದಾಗ ಆಗ ನಾರದರಂತಾರೆ, ನನಗೆ ಕೊಟ್ಬಿಡು, ನಾನೇ ವಿವಾಹ ಮಾಡ್ಕೊಳ್ತೀನಿ ಅಂತಂತಾರೋ. ಮಾಡಿಕೊಂಡ್ರೋ ಬಿಟ್ಟರೋ ಆ ಕಥೆ ಇಲ್ಲಿ ಬಂದಿಲ್ಲ. ಕಥೆಯನ್ನು ಪ್ರಾರಂಭ ಮಾಡುವ ರೀತಿ ಅದು. ಅಂದರೆ ಸೃಂಜಯ ಯಾಕೆ ಕೇಳ್ದ, ಈ ಕಥೆ ಅವನೇ ಯಾಕೆ ಕೇಳ್ದ, ನೀವು ಆಮೇಲೆ ಕೇಳಬಾರದು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ನಾರದರಂತಾರೆ, ನನಗೆ ಕೊಟ್ಬಿಡು, ನಾನು ವಿವಾಹ ಮಾಡ್ಕೊಳ್ತೀನಿ ಅಂತ. ಆಯಿತು ಅಂದ ರಾಜ. ಅಲ್ರಿ, ನಾರದರಂಥವ್ರು ಸಿಗ್ತಾರೆ ಅಂದರೆ ಯಾರು ತಾನೇ ಬೇಡ ಅಂತಾರೆ. ಈ ಪಕ್ಕಕ್ಕೆ ಕೂತ್ಕೊಂಡಿರುವಂತಹ ಪರ್ವತ ಋಷಿ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಸಿಟ್ಟು ಬಂತು. ಅವರು ನಾರದರಿಗೆ ಹೇಳ್ತಾರೆ, ಏನೋ ನಾರದ, ನೀನು ಕೇಳಿಬಿಟ್ಟೆಲ್ಲೋ, ನನಗೆ ಬೇಕಾಗಿದ್ದವಳು ಅಂತ ಈ ಋಷಿ ಹೇಳ್ತಾರೆ. ನನ್ನಿಂದ ಮನಸ್ಸಿನಿಂದಲೇ ಇವಳನ್ನು ನಾನು ಪಡಿಬೇಕು ಅಂತ ಅಂದ್ಕೊಂಡಿದ್ದು ಅಂತ. ಅದಕ್ಕೆ ನಾರದರಂತಾರೆ, ಅಲ್ಲೋ ನಾನು ಹೇಳಿನಲ್ಲ, ಈಗ ನೀವು ಮನಸ್ಸಲ್ಲೇ ಇಟ್ಕೊಂಡಿದ್ದದನ್ನು ನೀವೇನಾದರೂ ಮಾತಾಡಿದ್ರಾ? ಇಲ್ಲ, ನಾನು ಹೇಳಿದ್ದೀನಿ, ಅದಕ್ಕೋಸ್ಕರ ಅವನು ಮಾತು ಕೊಟ್ಟಿದ್ದು ಅಂತ. ಇವರಿಬ್ಬರಿಗೂ ಸ್ವಲ್ಪ ಅಲ್ಲಿ ಜಗಳ ಆಗ್ತದೆ.
ಆಗ ಅವರು ಶಾಪ ಕೊಡ್ತಾರೆ ಪರ್ವತ ಋಷಿಗಳು ನಾರದರಿಗೆ, ನಿಮಗೆ ಸ್ವರ್ಗ ಆಗೋದು ಬೇಡ, ನನ್ನ ಬಿಟ್ಟು ನೀವು ಹೇಗೆ ಸ್ವರ್ಗಕ್ಕೆ ಹೋಗ್ತೀರಾ, ನೋಡೇ ಬಿಡ್ತೀನಿ ಅಂತನೋ ತರಹ ಮಾತಾಡ್ತಾರೆ. ಅದಕ್ಕೆ ನಾರದರಂತಾರೆ, ನೋಡಪ್ಪ ನೀನು ಸಿಟ್ಟಿಗೆದ್ದು ಶಾಪ ಕೊಡ್ತಾ ಇರೋದು ದ್ವೇಷದಿಂದ, ಇದೇನಂತಹ ಪರಿ ಕೆಲಸ ಮಾಡೋದಿಲ್ಲ. ಆದ್ದರಿಂದ ನೀ ಹೇಗೆ ಸ್ವರ್ಗಕ್ಕೆ ಹೋಗಿಯೋ ನೋಡ್ತೀನಿ ನಾನು, ನನ್ನನ್ನು ಬಿಟ್ಟು ನೀ ಸ್ವರ್ಗಕ್ಕೆ ಹೋಗಿ ನೋಡೋಣ ಅಂತ ಅವರು ಕೂಡ ಹೇಳ್ತಾರೆ. ಕೊನೆಗೆ ಇವರಿಬ್ಬರ ಈ ಒಂದು ಸಣ್ಣ ಜಗಳ, ಆ ಜಗಳವನ್ನು ಬಿಡಿಸ್ತಾನೆ ಆ ಸೃಂಜಯ ರಾಜ. ಮತ್ತು ಅನ್ಯೋನ್ಯವಾಗಿ ಇಬ್ಬರು ಕೂಡ ಅವನ ಆಸ್ಥಾನದಲ್ಲಿ ಇರ್ತಾರೆ ಅಂತ. ಹೀಗೆ ಸೃಂಜಯ ರಾಜ ಎಷ್ಟು ಉತ್ತಮ ಇದ್ದಾನೆ, ಅವನ ಆಸ್ಥಾನದಲ್ಲಿ ನಾರದರು ಪರ್ವತ ಋಷಿಗಳೆಲ್ಲ ಬರ್ತಾ ಇದ್ರು ಅಂತ ಅವನ ಬಗ್ಗೆ ಹೇಳಿದರು. ಇಂತಹ ಆ ರಾಜನಿಗೆ ಒಬ್ಬ ಮಗ ಬೇಕು ಅಂತ, ಪುತ್ರ ಬೇಕು ಅಂತ ಆಸೆ ಇತ್ತು. ಅದರ ಸಲುವಾಗಿ ಅನೇಕ ಋಷಿಗಳನ್ನು ಕರೆಸಿ ಅನೇಕ ಯಜ್ಞಗಳನ್ನು ಮಾಡಿಸ್ದ, ದಾನ ಮಾಡಿಸ್ದ. ಕೊನೆಗೆ ನಾರದರು ಪ್ರಸನ್ನ ಆದರು. ನೋಡಪ್ಪ, ಇಷ್ಟು ಉತ್ತಮವಾಗಿ ನೀ ಭಕ್ತಿಯಿಂದ ಮಗನನ್ನು ಪಡಿಬೇಕು, ಪುತ್ರನನ್ನು ಪಡಿಬೇಕು ಅಂತ ದಾನ ಧರ್ಮಗಳನ್ನು ಮಾಡ್ತಾ ಇದ್ದೀಯಲ್ಲ, ಅನೇಕ ಬ್ರಾಹ್ಮಣರ ಸೇವೆಯನ್ನು ಮಾಡ್ತಾ ಇದ್ದೀಯಲ್ಲ, ನಿನಗೆ ನಾವು ಪ್ರಸನ್ನರಾಗಿದ್ದೇವೆ, ನಿನಗೆ ಎಂಥ ಮಗ ಬೇಕು ಕೇಳು, ನಾವು ಕೊಡ್ತೀವಿ ಅಂದರು. ಬಹಳ ಸಂತೋಷ ಆಯಿತು ರಾಜನಿಗೆ. ಅದಕ್ಕೆ ಆ ರಾಜ ಬಹಳ ವಿಚಿತ್ರವಾದ ರೀತಿಯಲ್ಲಿ ಒಬ್ಬ ಮಗನನ್ನು ಕೇಳ್ತಾನೆ. ನೋಡಿ, ಈ ಕಥೆಯನ್ನು ಬಹಳ ಗಮನವಿಟ್ಟು ಕೇಳಿ, ಇಂತಹ ಆಸೆ ನಮಗೂ ಬಂದಿರ್ತದೆ. ಅವ ಏನು ಕೇಳ್ತಾನೆ ಗೊತ್ತಾ, ಮಗ ಬೇಕು ಅಂತ ಕೇಳ್ದ, ಸರಿ, ಅಷ್ಟೇ ಅಲ್ಲ, ಆ ಮಗ ಹೇಗಿರಬೇಕು ಅಂದರೆ ಯಶಸ್ವಿನಂ ಕೀರ್ತಿಮಂತಂ ತೇಜಸ್ವಿನ ಮರಿಂದಮಂ. ಅವ್ರು ಯಶಸ್ವಿ ಆಗಿರಬೇಕು, ಕೀರ್ತಿವಂತ ಆಗಿರಬೇಕು. ಆಯ್ತು ರೀ, ಇದರಲ್ಲಿ ಏನು ವಿಶೇಷ ಇದೆ ಅಂತ ನೀವಂತೀರಿ, ಮುಂದಿದೆ ತಡೀರಿ. ಯಸ್ಯ ಮೂತ್ರಂ ಪುರೀಶಂಚ ಕ್ಲೇದ ಸ್ವೇದಶ್ಚ ಕಾಂಚನಂ ಸರ್ವಂ ಭವೇತ್ ಪ್ರಸಾದಾದ್ವೈ ತಾದೃಶಂ ತನಯಂ ವೃಣೆ. ಯಾವ ನನ್ನ ಮಗ ನೀವು ಕೊಡ್ತೀರಿ ಅಂತ ಹೇಳ್ತಾ ಇದ್ದೀರಿ, ಇವನು ಮಲಮೂತ್ರ ವಿಸರ್ಜನೆ ಮಾಡಿದರೆ ಬಂಗಾರ ಆಗಬೇಕು, ಇವನ ಮೈಯಿಂದ ಬೆವರು ಬಂದರೆ ಅದು ಬಂಗಾರ ಆಗಬೇಕು, ಎಲ್ಲ ಬಂಗಾರ ಆಗಬೇಕು, ಇವನು ಉಗುಳಿದರೆ ಅದು ಬಂಗಾರ ಬೀಳಬೇಕು, ಅಂತಹ ಮಗ ಬೇಕು ಅಂತ ಕೇಳಿದರು. ಆಶ್ಚರ್ಯ ಪಡ್ಲಿಕ್ಕೆ ಹೋಗಬೇಡಿ, ಇಂತಹದ್ದು ಬಂದಿರೋದಿಲ್ಲ, ಆದರೆ ಈ ತರಹದ ಆಸೆ ನಮಗೂ ಬಂದಿರ್ತದೆ. ಯಾಕೆ, ಬಂಗಾರ ಬೇಕಲ್ರಿ. ದೇವರೇ ಎಷ್ಟು ಬಂಗಾರ ಕೊಡಬೇಕು ಅಂದರೆ ನಿನಗೊಂದು ಸ್ವಲ್ಪ ಕೊಟ್ಬಿಡ್ತೀನಿ ಅಷ್ಟೇ, ಉಳಿದೆಲ್ಲ ನಾನೇ ಇಟ್ಕೊಳ್ತೀನಿ, ಅಷ್ಟು ಕೊಟ್ಬಿಡಪ್ಪ ಅಂತ ನಾವು ಕೇಳಿರ್ತೀವಿ. ಸೃಂಜಯ ರಾಜ ಕೇಳ್ದ. ಆಗ ನಾರದರು ಏನು ಹೆದರೋರಲ್ಲ, ಇದೇನೋ ಅಂದ್ರವರು, ಆಯ್ತು ಕೊಡ್ತೀವಿ ಅಂದ್ರವರು. ಇವನ ಚಿಕ್ಕ ಹುಡುಗ ಇರುವ ಕಾಲಕ್ಕೆ ಅಳ್ತಾರೆ ನೋಡ್ರಿ ಕೂಸುಗಳು, ಹತ್ತಿರ ಕಣ್ಣಿಂದ ನೀರು ಬಂದರೆ ಅವೆಲ್ಲ ಬಂಗಾರ ಆಗಿ ಬೀಳ್ತಾ ಇತ್ತು. ಭಾರಿ ಆಶ್ಚರ್ಯ ಆಗೋಯ್ತು ರಾಜನಿಗೆ, ಏನ್ರಿ ಇಂತಹ ಬಂಗಾರ. ಅದಕ್ಕೇನು ಮಾಡ್ದ ಅಂದರೆ ಕಾರಯಾವಾಸ ನೃಪತಿ ಸೌವರ್ಣಂ ಸರ್ವಮೀಪ್ಸಿತಂ, ಎಲ್ಲವನ್ನೂ ಬಂಗಾರದ ಮಾಡಿಸ್ಬಿಟ್ಟ ಅವನು. ಮನೆ, ಈ ಆಕಳನ್ನು ಸಾಕ್ಲಿಕ್ಕಿರುವಂಥ ಮನೆಗಳು, ಏನೇನು ಪದಾರ್ಥಗಳು ಅಂತಿವೆ ಅವೆಲ್ಲವನ್ನೂ ಬಂಗಾರ ಮಾಡ್ದ. ಯಾಕೆ, ಕಣ್ಣಿನ ನೀರು ಬರೋದೆ, ಮೈ ಮೇಲೆ ಬೇರು ಬರೋದೆ, ಆಮೇಲೆ ಮಲಮೂತ್ರ ವಿಸರ್ಜನೆ ಅಂತ ದಿವಸ ಮಾಡೋದೆ, ಅವೆಲ್ಲ ಬಂಗಾರ ಆಗ್ತಾ ಇದೆಯಲ್ಲ. ಹೀಗೆ ಅವನ ಮನೆಯಲ್ಲಿ ಯಾವುದೂ ಕೂಡ ಬಂಗಾರದ ಬಿಟ್ಟರೆ ಬೇರೆ ಪಾತ್ರೆಗಳೇ ಇರ್ತಿರ್ಲಿಲ್ಲ, ಎಲ್ಲನೂ ಬಂಗಾರದ್ದೇ. ಶಯ್ಯಾಸನಾನಿ ಯಾನಾನಿ ಸ್ಥಾಲಿ ಪಿಠರ ಭಾಜನಂ, ಅಡುಗೆ ಮಾಡಲಿಕ್ಕಿರೋ ಪಾತ್ರೆಗಳು ಎಲ್ಲ. ನಾವು ಏನ್ರಿ ಭಾರಿ ಕಥೆ ಹೇಳ್ತಾ ಇದ್ದೀರಾ, ನಿಮ್ಗೆ ಸಂತೋಷ ಆಗತ್ತೆ. ದುಃಖದ ಪ್ರಸಂಗ ಇಲ್ಲಿಂದೇ ಪ್ರಾರಂಭ ಆಗೋದು. ಕಳ್ಳರಿಗೆ ಗೊತ್ತಾಯಿತು, ಈ ರಾಜನ ಮಗ ಇವನಿದ್ರೆ ಬಂಗಾರ ಬರುತ್ತದೆ. ಅದಕ್ಕೇನು ಮಾಡಿದರು ಅಂದರೆ, ಒಂದು ದಿವಸ ನೋಡಿ ಈ ರಾಜ್ಕುಮಾರನನ್ನು ಎತ್ಕೊಂಡು ಹೋಗ್ಬಿಟ್ರು. ಈ ಕೋಳಿ ಕಥೆ ಇದೆ ನೋಡಿ, ಅದೇನೋ ಬಂಗಾರದ ಮೊಟ್ಟೆ ಕೊಡ್ತಿತ್ತು ಅಂತ, ಇಂತಹ ಕಥೆ ನೋಡ್ಕೊಂಡೆ ಅದನ್ನು ಬರೆದಿರೋದು. ಈಗ ಅವನನ್ನು ಕೊಂದರು, ಅವನು ಹೊಟ್ಟೆ ಸೀಳಿದ್ರೆ ಬಂಗಾರ ಬರುತ್ತಾ, ಅದನ್ನೇ ಮಾಡಿದರು ಅಯೋಗ್ಯರು. ಕಳ್ಳರು ಈ ರಾಜ್ಕುಮಾರನನ್ನು ಎತ್ಕೊಂಡು ಹೋಗಿ ಇವನನ್ನು ಕೊಂದರೆ ರೊಕ್ಕ ಬರ್ತದೆ, ಹೊಟ್ಟೆಯಲ್ಲಿ ರೊಕ್ಕ ಇದೆ, ಯಾಕೆ ಮಲಮೂತ್ರ ವಿಸರ್ಜನೆ ಮಾಡಬೇಕು ಅಂದರೆ ತಿಂದ ಆಹಾರವೇ ಹೊರಗೆ ಬರಬೇಕಲ್ಲ, ಹೊಟ್ಟೆಯಲ್ಲಿದೆ ಅಂತ ಅಂದ್ಕೊಂಡು ಇವನನ್ನು ಕೊಂದು ಹಾಕ್ಬಿಡ್ತಾರೆ.
ಕೊನೆಗೆ ಇವರಿಗೆ ಬುದ್ಧಿ ಭ್ರಮಣೆಯಾಗಿ ಪರಸ್ಪರ ಇವರಾಗೆ ಹೊಡೆದಾಡಿಕೊಂಡು ಆ ಶತ್ರುಗಳು ಕಳ್ಳರಿರ್ತಾರಲ್ಲ ಅವರು ಸತ್ತು ಹೋಗ್ಬಿಡ್ತಾರೆ. ರಾಜಕುಮಾರನೂ ಸತ್ತು ಹೋದ, ಆ ಕಳ್ಳರು ಕೂಡ ಸತ್ತು ಹೋದರು. ಏನು ಬಂತು? ಸೃಂಜಯ ರಾಜ ತುಂಬ ಮನಸ್ಸಿಗೆ ಬೇಜಾರು ಮಾಡಿಕೊಂಡ. ಎಂತಹ ಪರಿಸ್ಥಿತಿ ಆಗೋಯ್ತು, ಮಗನನ್ನು ಸಂಹಾರ ಮಾಡಿಬಿಟ್ರಲ್ಲ ಅಂತ ಪಾಪ ತುಂಬ ಕಷ್ಟಪಡ್ತಾ ಇರುವ ಕಾಲಕ್ಕೆ ನಾರದರು ಈ 16 ರಾಜರ ಕಥೆಗಳನ್ನು ಹೇಳ್ತಾರೆ ಅಂತ ಅನ್ನೋದನ್ನು ವೇದವ್ಯಾಸ ದೇವರು ಹೇಳ್ತಾರೆ. ಅದರಲ್ಲಿ ಮರುತ್ತ ಎನ್ನುವಂತಹ ಒಬ್ಬ ರಾಜನ ಕಥೆಯನ್ನು ಹೇಳ್ತಾರೆ. ಮರುತ್ತ ರಾಜ ಬಹಳ ಪ್ರಸಿದ್ಧ ವ್ಯಕ್ತಿ. ಅವೀಕ್ಷಿತ್ ಎನ್ನುವಂತಹ ರಾಜನ ಮಗ. ಮರುತ್ತ ರಾಜನ ಹತ್ರ ಎಷ್ಟೆಲ್ಲ ದುಡ್ಡಿದೆ ಅಂದರೆ, ಅವರು ಮಾಡಿರುವಂತಹ ಯಜ್ಞದಲ್ಲಿ ಉಳಿದಿರುವಂತಹ ದುಡ್ಡು ಅಂತೇನಿದೆ, ಸಂಪತ್ತಿದೆ, ಅದನ್ನು ಬಳಸ್ಕೊಂಡು ಪಾಂಡವರು ಮುಂದೆ ಅಶ್ವಮೇಧ ಯಾಗ ಮಾಡ್ತಾರ್ರಿ. ಆ ರಾಜ ಎಷ್ಟು ಹಳೆ ಬರೋ ಅಷ್ಟು ಸಂಪತ್ತು ಅವನ ಹತ್ರ ಇತ್ತು. ಅವರು ಯಜ್ಞವನ್ನು ಮಾಡ್ತಾ ಇದ್ರು. ಆ ಯಜ್ಞದ ವೈಭವವನ್ನು ವರ್ಣಿಸ್ತಾರೆ. ಮರುತ್ತ ರಾಜನ ಯಜ್ಞದಲ್ಲಿ ಹೇಗಿರ್ತಿದ್ರು ಜನ? ಏನ್ರಿ, ಯಜ್ಞ ಮಾಡೋರು ಇರ್ತಾರೆ, ಅಡುಗೆ ಮಾಡೋರು ಇರ್ತಾರೆ, ಜನ ಬರ್ತಿರ್ತಾರೆ ಅಂದರೆ ಯಾರು ಅಡುಗೆ ಮಾಡೋರು? ಅದಕ್ಕೆ ಹೇಳ್ತಾರೆ, ಮರುತಃ ಪರಿವೇಷ್ಟಾರೋ ಮರುತಸ್ಯಾವ ಸಂಗ್ರಹೇ ಆವೀಕ್ಷಿತಸ್ಯ ರಾಜರ್ಷೇಹೇ ವಿಶ್ವೇ ದೇವಾ ಸಭಾಸದಃ. ಬಡಿಸೋರು 49 ಜನ ಮರುದ್ಗಣ ಅಂತಂತೀವಲ್ಲ ಅವರು. ಈ ಮರುತ್ತ ರಾಜ ಮಾಡ್ತಾ ಇರುವಂತಹ ಯಜ್ಞದಲ್ಲಿ ಬಡಿಸೋರು ಯಾರು ಅಂದರೆ ದೇವತೆಗಳು. ಅವರು ಸಭಾಸದರಾಗಿ, ಅಡುಗೆ ಮಾಡೋರಾಗಿ, ಬಡಿಸೋರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಆ ಮರುತ್ತ ರಾಜನ ವೈಭವ ಎಷ್ಟಿದೆ ನೋಡಿ. ನಮ್ಮ ಕಾರ್ಯಕ್ರಮಕ್ಕೆ ಯಾವುದೋ ಒಬ್ಬ ವ್ಯಕ್ತಿ, ಏನೋ ಆ ಊರಿನ ಶಾಸಕನೋ ಅಥವಾ 4 ಜನರಿಂದ ನಮಸ್ಕೃತನಾದ ವ್ಯಕ್ತಿ ಬಂದರೆ ನೋಡ್ರಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೋಗಿದ್ದಷ್ಟೇ, ಅವರು ಏನು ಕೆಲಸ ಮಾಡಿಲ್ಲ, ಏನಿಲ್ಲ. ಇಲ್ಲಿ ಮರುತ್ತ ರಾಜನ ಯಜ್ಞದಲ್ಲಿ ಮರುದ್ಗಣರಿ ದಿತಿಯಿಂದ ಹುಟ್ಟಿರುವಂತಹ ಆ 49 ಜನ ಮರುದ್ಗಣಗಳು ಪರಿವೇಷ್ಟಾರಹ, ಬಡಿಸೋರಂತೆ. ವಿಶ್ವೇ ದೇವಾ ಸಭಾಸದಃ, ಅವನ ಸಭೆಯಲ್ಲಿ ಕೂತ್ಕೊಳ್ಳೋರು ವಿಶ್ವೇ ದೇವತೆಗಳು. ಎಲ್ಲ ವಿಧವಾಗಿರುವಂತಹ ಋಷಿಗಳು ಇಲ್ಲೇ ಇದ್ದಾರೆ. ಇದನ್ನು ಯಾಕೆ ಹೇಳಿದರು? ಇವನ ವೈಭವವನ್ನು ವರ್ಣನೆ ಮಾಡಲಿಕ್ಕೆ ಬಂದಿರುವ ಕಥೆಗಳಿವೆಲ್ಲ. ಈ ವೈಭವವನ್ನು ವರ್ಣಿಸಿದ ಮೇಲೆ ಇಂತಹ ಮರುತ್ತ ರಾಜನೂ ಕೂಡ ಮೃತನಾದನಪ್ಪ ಒಂದು ದಿವಸ, ನೀನು ಯಾಕೆ ಕಷ್ಟಪಡ್ತಾ ಇದೀಯ ಅನ್ನೊಂದು ಮಾತು ಹೇಳ್ತಾರೆ. ಸಚೇನ್ಮಮಾರ ಸೃಂಜಯ ಚತುರ್ಭದ್ರತರಸ್ತ್ವಯ ಪುತ್ರಾತ್ ಪುಣ್ಯತರಸ್ತುಭ್ಯಂ ಮಾ ಪುತ್ರಂ ಅನುತಪ್ಯಥಾಹ. ಅಲ್ಲೋ, ನಿನಗಿಂತಲೂ ಕೂಡ 4 ಪಟ್ಟು ಹಿರಿಯ ಆ ಮರುತ್ತ ರಾಜ. ಅವನ ವೈಭವ ಏನು ನೋಡ್ರಿ. ಎಲ್ಲ ದೇವತೆಗಳ ಅನುಗ್ರಹವನ್ನು ಪಡೆದಂತಹ ವ್ಯಕ್ತಿ ಇಂಥವನೂ ಮೃತನಾದ, ಅಂಥವನ ಮಗನೂ ಮೃತನಾದ. ನೀನು ಯಾಕೆ ಅಷ್ಟು ಕಷ್ಟಪಡ್ತಾ ಇದೀಯ? ಒಂದು ದಿವಸ ನಾವು ಮೃತರಾಗಲೇಬೇಕು, ನಮ್ಮ ಮಕ್ಕಳು ಮೃತರಾಗಲೇಬೇಕು. ಆದ್ದರಿಂದ ನೀನು ತಾಪವನ್ನು ಪಡಿಬೇಡ ಅಂತ ನಾರದರು ಹೇಳ್ತಾರೆ. ಅಂದರೆ ನಾವು ದೇವತೆಗಳು ನಮಗೆ ಪರಿಚಯ ಇದ್ದಾರೆ, ದೇವತೆಗಳು ಬೇಡ, ಈ ನಮ್ಮ ಬಗ್ಗೆ ವಿಚಾರ ಮಾಡೋಣ ಅಂದರೆ ಯಾವುದೋ ತುಂಬ ಒಬ್ಬ ರಾಜಕಾರಣಿ, ಶಾಸಕ, ಮಂತ್ರಿಗಳು ಪರಿಚಯ ಇದ್ದಾರೆ ಅಂದರೆ ಅವರೇ ಬೀಳ್ತಾರೆ. ಸರ್ಕಾರ ಬಿದ್ದರೆ ಬೀಳ್ತಾರೆ, ಇದು ದೇಹ ಬೀಳುವಂತೂ ಹೋಗೇ ಹೋಯ್ತು ಅಲ್ವಾ? ಆದ್ದರಿಂದ ಅವರನ್ನು ನಂಬ್ಕೊಂಡಿದ್ದೀವಿ, ಅವ್ರು ನಮ್ಮ ರಕ್ಷಣೆ ಮಾಡ್ತಾರೆ ಅಂತ ಯಾರೂ ಇಲ್ಲ ಲೋಕದಲ್ಲಿ. ಎಲ್ಲರಿಗೂ ಕೂಡ ಒಂದು ಕೊನೆ ದಿವಸ ಅಂತಿದೆ. ಆಗ ದೇಹವು ಬೀಳಲೇಬೇಕು, ಮರಣ ಬರಲೇಬೇಕು. ಮರುತ್ತರಾಜನೇ ಮೃತನಾಗಿರುವ ಕಾರಣ ನಮ್ದಿಲ್ಲಿ ವಿಚಾರ ಅಂತ ಅಲ್ಲಿ ನಾರದರು ಸಂಜಯನಿಗೆ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಬ್ಬ ರಾಜ ಸುಹೋತ್ರ ಅಂತ. ಇವರೆಲ್ಲರೂ ತುಂಬ ದೊಡ್ಡವರು. ಇವರ ನಾಮಗಳನ್ನು ಕೇಳಿದ್ರೇ ನಮಗೆ ಉತ್ತಮವಾಗಿರುವಂತಹ ಪುಣ್ಯ ಲಾಭ ಇದೆ ಅಂಥ ರಾಜರು ಇವರೆಲ್ಲ. ಆ ಸುಹೋತ್ರ ಎನ್ನುವಂತಹ ರಾಜನ ವೈಶಿಷ್ಟ್ಯ ಏನು ಅಂದರೆ, ಅವನು ಎಷ್ಟು ಧಾರ್ಮಿಕವಾದ ರೀತಿಯಲ್ಲಿ ರಾಜ್ಯವನ್ನು ಆಳ್ತಿದ್ದ ಅಂದರೆ, ಇವನ ಮೇಲೆ ಪ್ರಸನ್ನರಾಗಿರುವಂತಹ ದೇವತೆಗಳು ಬಂಗಾರದ ವೃಷ್ಟಿಯನ್ನು ಮಾಡಿಸ್ತಾ ಇದ್ರು. ನದಿಗಳಲ್ಲಿ ಅನಾಯಾಸವಾಗಿ ಬಂಗಾರಗಳು ಸಿಗ್ತಾ ಇದ್ವು. ಹೈರಣ್ಯಾಸ್ತತ್ರ ವಾಹಿನ್ಯ ಸ್ವೈರಿಣ್ಯೋ ವ್ಯವಹನ್ಪುರ. ನದಿಗಳೆಲ್ಲವೂ ಕೂಡ ಬಂಗಾರಮಯವಾಗಿ ಹರಿತಾ ಇವೆ. ಅಷ್ಟು ಸುಲಭವಾಗಿ ಬಂಗಾರಗಳು ಸಿಗುವಂತಹ ಕಾಲ.
ಕಾಮಾನ್ ವರ್ಷತಿ ಪರ್ಜನ್ಯ ರೂಪ್ಯಾಣಿ ವಿವಿಧಾನಿ ಚ ಸೌವರ್ಣಾನ್ಯಪ್ರಮೇಯಾಣಿ ವಾಪ್ಯಶ್ಚ ಕ್ರೋಶ ಸಂಹಿತಾ. ಏನೋ ಬಂಗಾರ ಏನೋ ಬೆಳ್ಳಿ ಏನೋ ಮುತ್ತು ರತ್ನಗಳು ಹಾಗೆ ಸುಲಭವಾಗಿ ನಿಮಗೆ ನದಿಗಳಲ್ಲಿ ಸಿಗುವಷ್ಟು ಅಲ್ರಿ. ಇದೆಲ್ಲ ರಾಜನ ಕೈಯಲ್ಲಿರ್ತದ? ಹೌದ್ರಿ. ರಾಜ ಕಾಲಸ್ಯ ಕಾರಣಂ. ಈ ತರಹ ಕಾಲ ಯಾಕಿದೆ? ರಾಜರ ಆ ತರಹ ಇದ್ದಾರೆ ಅದಕ್ಕೆ ಅಂತ ಮುಂದೆ ಮಹಾಭಾರತಲ್ಲೇ ಬರ್ತದೆ. ರಾಜರು ಹೇಗಿರ್ತಾರೋ ಅವ್ರ ತಕ್ಕಂತೆ ಕಾಲ ಇರ್ತದೆ. ನಮ್ಮ ಪಾಂಡವರು ಆಳಿರುವಂಥದ್ದು ಇವಾಗ ಕಲಿಯುಗದಲ್ಲೇ ಅಲ್ವೇ? ಅವರೇನು ದ್ವಾಪರ ಯುಗದ ರಾಜರಲ್ಲ ಅವರು. ದುರ್ಯೋಧನ ಯಾವತ್ತು ಬಿದ್ದಿದ್ದಾನೋ ಅವತ್ತಿನಿಂದಲೇ ಕಲಿಯುಗ ಪ್ರಾರಂಭ ಆಗಿರೋದು. ನೀವು ಅದಕ್ಕೆ ಪಂಚಾಂಗವನ್ನು ನೋಡೋ ಕಾಲಕ್ಕೆ ಯುಧಿಷ್ಠಿರ ಶಕ ವರ್ಷ ಅಂತ ಹಾಕಿರ್ತಾರೆ ನೋಡ್ರಿ. ಕಲಿಯುಗ ಪ್ರಾರಂಭ ಆಗಿದ್ದು ಯಾವಾಗಿಂದ? ಯುಧಿಷ್ಠಿರನ ಕಾಲದಿಂದಲೇ ಕಲಿಯುಗದ ರಾಜರವರು. ನೀವು ಕಲಿಯುಗ ಅಂತ ಹೇಳಿಬಿಟ್ಟು ನೋಡ್ರಿ, ಕಲಿಯುಗ ನಾವೇನು ಮಾಡ್ಲಿಕ್ಕೆ ಬರ್ತದೆ ಅಂತ ಕೈ ಎತ್ತಿದ್ರ ಪಾಂಡವರು? ಇಲ್ಲ, ಕಲಿ ನಿಗ್ರಹ ಮಾಡಿದರು. ಎಲ್ಲಿ ತನಕ ನಾವಲ್ಲ, ನಮ್ಮ ಕುಲದಲ್ಲಿ ಕ್ಷೇಮಕ ಎನ್ನುವಂತಹ ರಾಜ ಬರ್ತಾನೆ, ಅವನ ತನಕ ಕಲಿಯುಗ ಪ್ರಾರಂಭ ಆದರೂ ಕೂಡ ಕಲಿಯ ಬಾಧೆ ಆಗಿರಬಾರ್ದು. ಆ ತರಹ ಅವನನ್ನು ನಿಗ್ರಹಿಸಿ ಹೆದರಿಸಿ ಓಡಿಸಿರ್ತಾರೆ. ಅದಕ್ಕೆ ಆ ಕ್ಷೇಮಕ ಎನ್ನುವ ರಾಜ ಬರೋ ತನಕ ಪಾಂಡವರ ಈ ಸಂತಾನದಲ್ಲಿ ಯಾವುದೇ ತರಹದ ಅಸುರಾವೇಶಾದಿಗಳು ಆಗಿರೋದೇ ಇಲ್ಲ. ಆಮೇಲೆ ಕಲಿಯುಗ ಒಂದು ರೀತಿ ಬಹಳ ಪ್ರಚುರವಾಗಿ ಮುಂದೆ ಬರ್ತದೆ. ಕಲಿ ತನ್ನ ಕೆಲಸವನ್ನು ಮಾಡ್ತಾನೆ ಅಂತ ಕಥೆ ಬರ್ತದೆ ಮುಂದೆ. ರಾಜರು ಉತ್ತಮರಾಗಿದ್ದಾಗ ಕಾಲದ ಪ್ರಭಾವ ಅಂತನ್ನೋದು ಆಗೋದಿಲ್ಲ. ಆ ತರಹ ಇವನು ಅಶ್ವಮೇಧ ಸಹಸ್ರ 1000 ಅಶ್ವಮೇಧ ಮಾಡಿದ್ದಾನೆ, 100 ರಾಜಸೂಯ ಯಾಗ ಮಾಡಿದ್ದಾನೆ. ಇಂಥವನೂ ಕೂಡ ಸಚೇನ್ಮಮಾರ ಸೃಂಜಯ, ಇವನೂ ಮೃತನಾಗಿದ್ದಾನೆ ಅಂತಂದ ಮೇಲೆ ಇನ್ನು ನಮ್ಮ ವಿಚಾರ ಏನಪ್ಪ? ನೀನಾಗಲಿ ನಿನ್ನ ಮಗನಾಗಲಿ ಮರಣ ಹೊಂದೋದೇನು ಆಶ್ಚರ್ಯ? ಚತುರ್ಭದ್ರತರಸ್ತೋಯ, ನಿನಗಿಂತ 4 ಪಟ್ಟು ದೊಡ್ಡವನು ಈ ಸುಹೋತ್ರ ರಾಜ. ಆದ್ದರಿಂದ ಶೋಕ ಪಡ್ಲಿಕ್ಕೆ ಹೋಗಬೇಡ. ಈ ಕೆಲವು ಪದಾರ್ಥಗಳನ್ನ ಕಳ್ಕೊಂಡಿರ್ತೀವಿ ನೋಡಿ, ಆವಾಗ ಕಳ್ಕೊಂಡವ್ರು ಇನ್ನೊಬ್ಬರು 4 ಜನ ಇದ್ದಾರೆ ಅಂದಾಗ ಸ್ವಲ್ಪ ಶೋಕ ಕಮ್ಮಿ ಆಗ್ತದೆ. ನೀವೇನೋ ಸಾಮಾನು ತೊಗೊಂಡು ಹೋಗಿದ್ರಿ, ಯಾರೋ ಕಳ್ಳ ತೊಗೊಂಡೋಗ್ಬಿಟ್ಟ, ಅಥವಾ ನೀವೇ ಮರೆತು ಬಂದ್ರಪ್ಪ, ಇನ್ನಂತೂ ಸಿಗಂಗಿಲ್ಲ ನಿಮಗದು. ಅಯ್ಯೋ ನನ್ನ ಸಾಮಾನು ಹೋಯ್ತು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಳ್ತಿರ್ತೀರಿ. ನಿಮ್ಮೊಬ್ಬ ಮಿತ್ರ ಹೇಳ್ತಾನೆ, ನಂದು ಹೋಗ್ಯದ ಮೊನ್ನೆ ಅಂತಂದ. ಅಡ್ಡಿಲ್ಲಪ್ಪ, ನನ್ನಂಥವ್ರು 4 ಜನ ಇದ್ದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ. ಇದು ಹಾಗೇ ಇರೋದು. ನನ್ನಂಥ 4 ಜನ ಅಲ್ಲ, ಎಲ್ಲರೂ. ಯಾರಿಗೆ ಮೃತ್ಯು ಇಲ್ಲ ಹೇಳಿ? ಪರಮಾತ್ಮ ಒಬ್ಬನೇ. ಅದರಿಂದ ಒಂದು ಕಥೆಯನ್ನು ಹೇಳ್ತಾರೆ ನೋಡಿ, ಭಾಗವತದಲ್ಲಿ ಹಿರಣ್ಯಕಶಿಪು ಹೇಳ್ತಾನೆ. ಹಿರಣ್ಯಾಕ್ಷ ಮೃತನಾಗ್ತಾನಲ್ಲ, ಅವಾಗ ಒಂದು ಕಥೆಯನ್ನು ಹೇಳ್ತಾನೆ ರೀ ಅವನು. ಒಬ್ಬ ರಾಜ, ಸೂರ್ಯವಂಶದ ರಾಜ ಮೃತನಾಗಿರ್ತಾನೆ. ಮೃತನಾದಾಗ ಪಾಪ ಎಲ್ಲ ಅವನ ಸ್ತ್ರೀಯರು ಪರಿವಾರದವರೆಲ್ಲರೂ ಪಾಪ ತುಂಬ ಎದೆ ಹೊಡ್ಕೊಂಡು ಅಳ್ತಾ ಇರ್ತಾರೆ. ಆಗ ಅವ್ರ ಮನೆಗೆ ಯಮ ಚಿಕ್ಕ ವಯಸ್ಸಿನವನು ಬರ್ತಾನಂತೆ. ಆಗ ಅವನು ಹೇಳ್ತಾನೆ, ಅಲ್ರೋ ಅವನು ಮೃತನಾದ ಅಂತ ನೀವು ಅಳ್ತಾ ಇದ್ದೀರಿ, ನೀವು ಒಂದು ದಿವಸ ಹೋಗೋರು ನೆನಪಿಲ್ವಾ ನಿಮಗೆ? ಸ್ವಯಂ ಸಧರ್ಮಾನ್ ಅನುಶೋಚಂತ್ಯ ಪಾರ್ಥಂ. ನಿಮಗೂ ಒಂದು ದಿವಸ ಮೃತ್ಯು ಬರೋದೇ ಇದೆ. ಅವನು ಮೃತನಾದ ಅಂತ ನೀವು ಅಳ್ತಾ ಕೂತ್ಕೊಂಡಿದ್ದೀರಲ್ಲ, ಈ ಮೃತ್ಯುವೇನು ನೀವು ಅಳ್ತಾ ಇದ್ದೀರಿ ಅಂತ ನಿಮ್ಮನ್ನು ಬಿಟ್ಟು ಹೋಗ್ತದ? ನಾಳೆ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಹೋದವರನ್ನು ಬಿಟ್ಬಿಡ್ಬೇಕು. ಸಣ್ಣ ಬಾಲಕನಾಗಿ ಬಂದು ಹೇಳ್ತಾರೆ, ಅವಾಗೆ ಅಹೋ ವಯಂ ಧನ್ಯತಮ ಯದತ್ರ ತ್ಯಕ್ತಾ ಪಿತೃಭ್ಯಂ ನ ವಿಚಿಂತಯಾಮಃ ಅರಕ್ಷಮಾಣ ಅಬಲಾವೃಕಾದಿ ವಿಸ್ಸರಕ್ಷಿತ ರಕ್ಷತಿ ಹೋಗಿ ಗರ್ಭೇನೋ ಮಾತು ಬಂದಿದೆ ಅವಾಗ ಸಪ್ತಮ ಸ್ಕಂದದಲ್ಲಿ. ಇದನ್ನು ಹಿರಣ್ಯಕಶಿಪು ಹಿರಣ್ಯಾಕ್ಷ ಸತ್ತಾಗ ಹೇಳ್ತಾನೆ. ಆದ್ದರಿಂದ ಮೃತ್ಯು ಅಂತನ್ನೋದು ಹಿರಣ್ಯಾಕ್ಷನಿಗೆ ಬಂತು, ಅಥವಾ ಅಲ್ಲಿ ಹಿರಣ್ಯಕಶಿಪುಗೆ ಬಂತು, ಅಥವಾ ಈ ಸುಹೋತ್ರ ರಾಜನಿಗೆ ಅಷ್ಟೇ ಬಂತು ಅಂತ ಏನಾದರೂ ಇದೆಯಾ? ಎಲ್ಲರಿಗೂ ಬರೋದಿದೆ ಇದು. ಆದ್ದರಿಂದ ಯಾಕೆ ಕಷ್ಟಪಡ್ತಾ ಇದ್ದೀರಾ? ಏನು ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಇರೋಷ್ಟು ದಿನ ಉತ್ತಮವಾಗಿರುವ ಸಾಧನೆ ಮಾಡಿಕೊಳ್ಳಿ. ಈ ದೇಹ ಬಂದಿರೋದು ಯಾಕೆ? ಪರಮಾತ್ಮನನ್ನು ಪ್ರಸನ್ನೀಕರಿಸ್ಕೊಳ್ಳಿಕ್ಕೆ, ಉತ್ತಮವಾಗಿರುವ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಸಂಪಾದನೆ ಮಾಡಲಿಕ್ಕೆ ಅಂತ ತಿಳ್ಕೊಳ್ಬೇಕು. ಅದನ್ನು ಬಿಟ್ಟು ಬೇರೆ 100 ಕೆಲಸ ಮಾಡಿದಾಗ ಅದಾಗಿಲ್ಲ ಅಂತ ಅಂದ್ಕೊಂಡು ಈ ದೇಹ ಹೋಯ್ತಪ್ಪ ಅಂತ ಶೋಕ ಮಾಡೋ ಪ್ರಸಂಗ ಇದೆ. ಆದ್ದರಿಂದ ನೀನು ಆ ತರಹ ಮಾಡಬೇಡ ರಾಜ. ಸುಹೋತ್ರನು ಮೃತನಾಗಿದ್ದಾನೆ, ನಿನಗಿಂತ 4 ಪಟ್ಟು ಉತ್ತಮ ಅವನು. ಆದ್ದರಿಂದ ಮೃತ್ಯು ಯಾರನ್ನೂ ಬಿಡಲ್ಲ. ಇನ್ನೊಬ್ಬ ರಾಜ, ಅಂಗರಾಜ, ಅವನ ಕಥೆಯನ್ನು ಹೇಳ್ತಾರೆ.
ಇವನು ಎಷ್ಟು ದಾನ ಮಾಡಿದ್ದಾನೆ ಅಂತಂದರೆ, ಒಂದು ಪದಾರ್ಥ ದಾನ ಮಾಡಿದ ಅಂದರೆ ಅದ್ರ ಹಿಂದೆ ಮತ್ತೆ 100 ಪದಾರ್ಥಗಳನ್ನು ಕೊಟ್ಟಿರ್ತಾನೆ. ಯಸ್ ಸಹಸ್ರಂ ಸಹಸ್ರಾಣಿ ಕನ್ಯಾ ಹೇಮ ವಿಭೂಷಿತಾ ಧೂರ್ಯುಜಾಶ್ವ ಗಜಾರೂಢಾ ಸಗ್ರಹ ಕ್ಷೇತ್ರ ಘೋಷತಾ. ಸಾವಿರಾರು ಕನ್ಯಾದಾನ ಮಾಡಿದ್ದಾನೆ. ಆ ಕನ್ಯಾದಾನ ಮಾಡೋ ಕಾಲಕ್ಕೆ ಒಬ್ಬ ಕನ್ಯೆ ಹಿಂದೆ 100 ಜನ ಸೇವಕರು, ಸೇವಕಿಯರು, ಆನೆಗಳು, ಕುದುರೆಗಳು, ಮದುವೆ ಮಾಡಿಕೊಂಡಂಥ ವ್ಯಕ್ತಿಗೆ. ನೋಡಿ, ಒಂದು ಕನ್ಯಾದಾನ ಮಾಡೋದೇ ಭಾಳ ಕಷ್ಟ ಇದೆ. ಯಾಕೆ ಅಂದರೆ ಸುಮ್ಮನೆ ವಿವಾಹ ಮಾಡಬೇಕು ಅಂತ ಮಾಡೋದು ಬೇರೆ, ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದ ದಾನ ಅಂದರೆ ಕನ್ಯಾದಾನ. ಅದೆಲ್ಲ ಸುಲಭವಾಗಿ ಎಲ್ಲರಿಗೂ ಬರೋದಿಲ್ಲ, ಅದು ಸುಲಭವಾಗಿ ದೊರಕೋದು ಇಲ್ಲ. ಯಾರಿಗೆ ದೊರಕಿದೆ ಅವ್ರಿಗೆ ಅದು ದಾನ ಅಂತ ತಿಳಿದಿರೋದಿಲ್ಲ, ಅಷ್ಟು ವಿಚಾರ ಇದೆ ಅದು. ಆದರೆ ಕನ್ಯಾದಾನ ಮಾತ್ರ ತುಂಬ ಶ್ರೇಷ್ಠವಾದದ್ದು. ಇವನು ಅದನ್ನು ಹೇಗೆ ಮಾಡ್ತಾ ಇದ್ದ ಅಂದರೆ, ಸುಮ್ಮನೆ ಕನ್ಯಾ ಕೊಟ್ಟರೆ ಸಾಕಾಗಿದೆಯಪ್ಪ ಅಂತ ಆ ತರಹನೂ ಇಲ್ಲ. ಒಬ್ಬ ಕನ್ಯೆಯನ್ನು ಕೊಡ್ತಾನೆ ಅಂದರೆ ಅದರ ಹಿಂದೆ ಅಂದರೆ ವೈಭವ ಹೇಳ್ತಾ ಇದ್ದಾರೆ. ಸಾವಿರಾರು ಆನೆಗಳನ್ನು, ಕುದುರೆಗಳನ್ನು, ಆ ಒಂದೊಂದು ಕುದುರೆ ಹಿಂದೆ ಅದನ್ನು ನೋಡ್ಕೊಳ್ಳೋರು, ಆಕಳನ್ನು ಕೊಡೋದು, ಅದನ್ನು ನೋಡ್ಕೊಳ್ಳಿಕ್ಕೆ ಜನ, ದಾಸದಾಸಿಯರು. ಕೊಟ್ಟಿದ್ದು ಒಂದು ಕನ್ಯೆಯನ್ನು, ಅವರಿಗೆಲ್ಲ ಮತ್ತೆ ಪಾಪ ಸೇವಕರು ಅಂತ ಅಂದ್ಕೊಂಡು ಎಷ್ಟೋ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾನೆ. ಯಾಕೆ? ವೈಭವ ಇದೆ, ಏನು ಕಮ್ಮಿ ಇದೆ? ದಾಸೀದಾಸ ಖರೋಷ್ಟಾಶ್ಚ ಪ್ರಾದಾದಾಜಾವಿಕಂಬಹು. ಎಲ್ಲ ಕುದುರೆ ಏನೇನು ಪದಾರ್ಥಗಳನ್ನು ಆಗಿನ ಕಾಲದಲ್ಲಿ ಸಾಕಿ ಉಪಜೀವನ ಮಾಡಬೇಕು ಅಂತ ಬೇಕಾಗಿದ್ದು. ಅಲ್ಲಿ ಈಗಿನ ಕಾಲದಲ್ಲಿ ಆಕಳ ಕೊಟ್ಟರೆ ಬೇಡ ಅಂತೀವಿ ಅಷ್ಟೇ ನಾವು, ಹೋಗೋ ಮಾರಾಯ ಅಂತ, ನೀ ಕನ್ಯೆ ತೊಗೊಂಡೋಗಿ ವಾಪಸ್ಸು, ಆಕಳ ಮಾತ್ರ ಕೊಡಬೇಡ ಅಂತಂತಾರೆ ಈಗಿನ ಜನ. ಯಾಕೆ? ಗೋ ಸೇವೆ ಮಾಡ್ತೀವಿ ಅಂತ ದೂರದಿಂದ ನೋಡಿದರೆ ಸೇವೆ ಮಾಡಬೇಕು ಅಂತ ಅನ್ನಿಸ್ತದೆ. ಮನೆಗೆ ಬಂದರೆ ಬೇಡಪ್ಪ, ಗೋ ಸೇವನೂ ಬೇಡ, ಏನೂ ಬೇಡ ಅಂತ. ಆದರೆ ಅದು ಆ ದೇಶ ಬಹಳ, ಆ ಕಾಲ ಬಹಳ ಶ್ರೇಷ್ಠ ಆಗಿತ್ತು. ಇಂತಹ ಆ ಅಂಗರಾಜ ಒಂದು ದಿವಸ ಮೃತನಾದ. ಇರುವ ತನಕ ಎಲ್ಲರೂ ಅಂಗರಾಜನನ್ನು ಪ್ರಶಂಸೆ ಮಾಡ್ತಿದ್ರು. ಈಗ ಹೋದ ಮೇಲೂ ಕೂಡ ಇಂತಹ ಉತ್ತಮವಾಗಿರುವ ದಾನಗಳನ್ನು ಮಾಡಿದ್ದಾನೆ ಅಂತ ಅವನು ಪ್ರಶಂಸೆ ಮಾಡ್ತಾರೆ. ಅವನು ಉತ್ತಮವಾಗಿರುವ ಗತಿಯನ್ನೇ ಹೊಂದಿರೋದು. ಆದರೆ ಅವನು ಮೃತನಾದ್ನಲ್ಲ, ಇಷ್ಟೆಲ್ಲ ದಾನ ಮಾಡಿದ್ದಾನೆ ಅಂತ ಆ ಮೃತ್ಯು ಅನ್ನೋದೇನಾದರೂ ಬಿಟ್ಬಿಡ್ತಾ ಇವನನ್ನು? ಇಲ್ಲಪ್ಪ. ಆದ್ದರಿಂದ ನೀನು ಈ ಶೋಕವನ್ನು ಬಿಡು. ಶಿಬಿರಾಜನ ಕಥೆಯನ್ನು ಹೇಳ್ತಾರೆ. ಬಹಳ ಪ್ರಸಿದ್ಧನಾಗಿರುವ ರಾಜ ತನ್ನ ಮಾಂಸಗಳನ್ನೇ ಕೊಡ್ತಾ ಇದ್ದಾನೆ. ಇಂದ್ರ ಹಾಗೂ ಅಗ್ನಿ ಇವರು ಶೇನ ಹಾಗೂ ಕಪೋತ ರೂಪದಲ್ಲಿ ಬಂದು ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದರೆ, ಈ ಕಪೋತ, ಈ ಪಾರಿವಾಳನ ಬಿಡು, ನೀನು ನನ್ನನ್ನು ತಿನ್ನು ಅಂತ ತನ್ನದೇ ಆಗಿರುವ ಮಾಂಸಗಳನ್ನು ಕೊಟ್ಟಂತಹ ಮಹಾನುಭಾವ ಶಿಬಿ ಚಕ್ರವರ್ತಿ. ನೋಡಿ, ಈಗಾಗಲೇ ಅವನ ಬಗ್ಗೆ ಏನು ಹೇಳೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಅವನ ಬಗ್ಗೆ ನಮಗೆ ಗೌರವ, ಆದರ, ಭಕ್ತಿ ಇದೆ. ಅಂಥವನು ಮೃತನಾದ ಅಂತಂದರೆ ನಮ್ಮದೇನ್ರಿ ಗತಿ? ಮಹಾಭಾರತ ಎಷ್ಟು ನಮ್ಮನ್ನು ಮೋಹಗೊಳಿಸ್ತದೆ ಅಂದರೆ, ಶ್ರೀರಾಮಚಂದ್ರನ ಕಥೆಯನ್ನು ಹೇಳಿಬಿಡ್ತಾರೆ. ಶ್ರೀರಾಮ ಮೃತನಾಗಿಲ್ಲ, ದೇವರು. ಆದರೆ ಇವರೆಲ್ಲ ಸಣ್ಣ ಪುಟ್ಟ ರಾಜರಿ ಅಂತ ನೀವು ಅನ್ನಬಾರ್ದು. ನಮ್ಮ ಒಂದು ಯೋಗ್ಯತೆಯನ್ನು ವಿಚಾರ ಮಾಡ್ತಾ ಬಂದರೆ ಇವರು ಇಲ್ಲಿರುವಂತಹ ಸೃಂಜಯ ರಾಜನಕ್ಕಿಂತ 4 ಪಟ್ಟು ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ. ನಮಗಿಂತ 100 ಪಟ್ಟು ಕೋಟ್ಯಾನುಗಟ್ಟಲೆ ಹಿರಿಯರು ಈ ಎಲ್ಲ ರಾಜರು. ಅವರ ಸಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು. ಆದರೆ ಶ್ರೀರಾಮಚಂದ್ರನನ್ನು ಕೂಡ ಈ ಒಂದು ಸಾಲಿನಲ್ಲಿ ಸೇರಿಸ್ತಾರೆ. ಏನ್ರಿ ಶ್ರೀರಾಮಚಂದ್ರನ ವೈಭವ? ನೀವು ರಾಮರಾಜ್ಯದ ವರ್ಣನೆ ಅಂತಂದರೆ ಸ್ವಚ್ಛಂದವಾಗಿ ವಿಧಿ ನಿಷೇಧಗಳಿಗೆ ಬದ್ಧರಾಗದೇ ಇರುವ ತರಹ ವ್ಯವಹಾರ ಮಾಡೋದಲ್ಲ. ರಾಮರಾಜ್ಯದ ವರ್ಣನೆ ಮಾಡಿದ್ದಾರೆ. ಸ್ವತಃ ವಾಲ್ಮೀಕಿ ರಾಮಾಯಣದಲ್ಲೂ ಇದೆ. ಮೂಲ ರಾಮಾಯಣವನ್ನು ಸಂಗ್ರಹಿಸಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಿದೆ. ಅವನ್ನೆಲ್ಲ ನೋಡ್ತಾ ಇದ್ದಾಗ ಒಂದು ಪ್ರಧಾನ ಅಂಶವನ್ನು ಆಚಾರ್ಯ ಹೇಳ್ತಾರೆ. ಯಾರಿಗೂ ರೋಗ ಇಲ್ಲ, ಆದಿಗಳಿಲ್ಲ, ಯಾರೂ ವಿತ್ಕ್ರಮದಿಂದ ಲಯ ಹೊಂದ್ತಾ ಇರಲಿಲ್ಲ. ಅಂದರೆ ತಂದೆ ಮುಂದೆ ಮಕ್ಕಳು ಸಾಯೋದು ಅಂತ ಅನ್ನೋದು ಇರ್ತಾ ಇರಲಿಲ್ಲ. ಇದನ್ನು ತಡಿಲಿಕ್ಕೆ ಆಗ್ತದ? ನೀವು ರಾಮರಾಜ್ಯ ಮಾಡ್ತೀರಿ ಅಂದರೆ ವಿಚಾರ ಮಾಡಬೇಕಾಗ್ತದೆ. ಇಷ್ಟು ವಿಚಾರ ಏನು ಅಂದರೆ, ಮೇಲ್ನೋಟದ ಅನ್ಯಾಯಗಳನ್ನು ತಡಿತೀವಿ ಅಂತ ಹೀಗೆ ಅನ್ಬೋದು. ಶ್ರೀರಾಮಚಂದ್ರನ ಅನುಗ್ರಹದಿಂದ ಅವನು ಬಂದು ಆಳ್ಳಿ ರಾಮರಾಜ್ಯ ಆಗಲಿ ಅಂತ ಹೀಗೆ ಕೇಳ್ಕೊಳ್ಬೋದು. ಆದರೆ ರಾಮರಾಜ್ಯದ ಯಥಾವತ್ ವರ್ಣನೆಯನ್ನು ನಾವು ಕೇಳಿದಾಗ, ಅಲ್ರಿ ಅವ್ರಿಗೆ ರೋಗ ಬಂದರೆ ನಾವೇನು ಮಾಡೋದ್ರಿಂದ ನೀವು ಅಂತೀರಿ.
ಅಲ್ವೇ? ಪ್ರಜಾ ಜನರು ಸತ್ರ ನಾವೇನು ಮಾಡೋಣ್ರಿ ಅಂತ ಹೀಗಂದ್ರೆ ರಾಜರೇ ಆಗಲ್ಲ ನಾವು. ಅದಕ್ಕೆ ನಾವು ರಾಜರಾಗಿಲ್ಲ ನೋಡಿ. ಯಾರೂ ಕೂಡ ವಿಧವೆಯರಿರಲಿಲ್ಲ ಶ್ರೀರಾಮಚಂದ್ರನ ಕಾಲದಲ್ಲಿ. ಯಾವ ಪುರುಷನೂ ವಿಧುರನಾಗಿರಲಿಲ್ಲ. ಆಮೇಲೆ ರೋಗಗಳಿಲ್ಲ. ಅವಾಗೇ ಒಂದು ಪ್ರಸಂಗ ಬಂದಿದೆ, ಆ ಕಥೆ. ಒಬ್ಬ ರೋಗ ಪೀಡಿತನಾಗಿ ಮೃತನಾಗ್ತಾನೆ. ಯಾಕೆ ಅಂತ ವಿಚಾರ ಮಾಡೋ ಕಾಲಕ್ಕೆ ನಾನು ಪಾರ್ವತಿ ಪತಿ ಆಗಬೇಕು ಅಂತ ಘೋರವಾದ ಉದ್ದೇಶದಿಂದ ಒಬ್ಬ ಶೂದ್ರ ತಪಸ್ ಮಾಡ್ತಿರ್ತಾನೆ. ಅವನನ್ನು ಕೊಂದದ್ದಕ್ಕೆ ಹೋ ಅಂತ ರಾಮಚಂದ್ರನ ಮೇಲೆ ಆಕ್ಷೇಪಗಳು. ಅವನು ಯಾಕೆ ತಪಸ್ ಮಾಡ್ತಾ ಇದ್ದಾನೆ ಅಂತ ನಾನು ತಿಳ್ಕೊಳ್ಳಿ ಮೊದಲು. ಪಾರ್ವತಿ ಪತಿ ಆಗಬೇಕು ಅಂತ ಅವನಿಗೆ ವರ ಕೊಡಲಿಕ್ಕೆ ಅಂತ ಪಾರ್ವತಿ ಬಂದಿರ್ತಾಳೆ. ಅವಳನ್ನು ನೋಡಿ ವಿವಾಹ ಮಾಡಿಕೊಳ್ಬೇಕು ಅಂತನ್ನುವ ಕೆಟ್ಟ ಉದ್ದೇಶದಿಂದ ತಪಸ್ಸನ್ನು ಮಾಡ್ತಾ ಇರುವ ಆ ಜಂಘ ಎನ್ನುವ ಅಸುರ ಅವನು ಶೂದ್ರನಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ರಾಮಚಂದ್ರ ಅವನನ್ನು ಸಂಹಾರ ಮಾಡಿದ. ಯಾವಾಗ ಕೆಟ್ಟ ಕೆಟ್ಟ ಒಂದು ಉದ್ದೇಶದಿಂದ ಲೋಕದಲ್ಲಿ ಪ್ರವರ್ತನೆ ಆಗ್ತದೋ ಆಗ ಸಜ್ಜನರು ಮೃತರಾಗ್ತಾರೆ. ಅದಕ್ಕೆ ಸಜ್ಜನರು ಈ ಕಲಿಯುಗದಲ್ಲಿ ಸುಲಭವಾಗಿ ಅವರು ಇರಲಿಕ್ಕೆ ಆಗೋದಿಲ್ಲ. ಅವರು ಲಗುನ ಸತ್ತೋಗ್ಬಿಡ್ತಾರೆ. ಅದಕ್ಕೊಂದು ಮಾತಿದೆ, ಪಾಪಿ ಚಿರಾಯುಹು ಅಂತ. ಪಾಪಿಷ್ಟ್ರೆ ತುಂಬ ದಿವಸ ಬದುಕೋದು, ಸುಜನೋ ಗತಾಯುಹು, ಸಜ್ಜನರು ಭಾಳ ಬೇಗ ಹೋಗ್ಬಿಡ್ತಾರೆ ಅಂತ. ಇರಲಿ, ಇದನ್ನೆಲ್ಲ ಯಾಕೆ ಹೇಳಿದ್ದು? ಇಷ್ಟೆಲ್ಲ ಧರ್ಮದಿಂದ ಸಾಕ್ಷಾತ್ ಶ್ರೀರಾಮಚಂದ್ರ ಆ ಪರಮಾತ್ಮನೇ ಅವತರಿಸಿದರೂ ಕೂಡ ತನ್ನ ರೂಪವನ್ನು ಮುಚ್ಚಿಡಬೇಕಾಯಿತು. ತಾನೂ ಲೋಕದಿಂದ ಇನ್ನು ಶ್ರೀರಾಮಚಂದ್ರ ಇಲ್ಲ ಅನ್ನುವ ತರಹ ಪ್ರಸಂಗಗಳನ್ನು ಮಾಡಬೇಕಾಯಿತು. ಪರಮಾತ್ಮ ಯಾವ ಅವತಾರದಲ್ಲೂ ದೇಹತ್ಯಾಗವನ್ನು ಮಾಡಿಲ್ಲ. ಆ ತರಹದ ದೇಹತ್ಯಾಗ ಮಾಡಿದವನಂತೆ ತನ್ನ ರೂಪಕ್ಕೆ ಸದೃಶವಾದ ಇನ್ನೊಂದು ದೇಹವನ್ನು ಸೃಷ್ಟಿ ಮಾಡಿದ್ದು ಕೇವಲ ಕೃಷ್ಣ ರೂಪದಲ್ಲಿ ಮಾತ್ರ. ಅದು ಮಾಡಲಿಕ್ಕೆ ಕಾರಣ ಇದೆ. ಅದನ್ನು ನಾವು ಹಿಂದಕ್ಕೂ ಹೇಳಿದ್ದೇವೆ, ಮುಂದಕ್ಕೂ ಅದನ್ನು ಹೇಳ್ತೇವೆ. ಕೃಷ್ಣನನ್ನು ಅನ್ಯಥಾ ವಿಚಾರವನ್ನು ಮಾಡಿ ಈ ರಾಕ್ಷಸರು ಅಂತ ಏನಿದ್ದಾರೋ ಅವರ ಸಾಧನೆಯನ್ನು ಮಾಡಿಕೊಳ್ಳಿ, ತಪ್ಪಾಗಿ ತಿಳಿಯೋದನ್ನು ಅವರಿಗೆ ಮೋಹನೆ ಮಾಡಲಿಕ್ಕೇನೆ ಕೃಷ್ಣ ದೇಹವನ್ನು ತೊರೆದವನಂತೆ ತೋರಿಸ್ದ. ಅವನ ಅಪ್ರಾಕೃತ ಶರೀರ, ದೇಹ ಬಿಡಲಿಕ್ಕೆ ಆಗಲ್ಲ. ಪರಮಾತ್ಮನ ದೇಹ ಪರಮಾತ್ಮ ಎರಡೂ ಒಂದೇ. ಆದರೆ ರಾಮ ಆಗಲಿ ಪರಶುರಾಮ ಆಗಲಿ ನರಸಿಂಹ ಯಾರೂ ದೇಹ ಪರಿತ್ಯಾಗ ಮಾಡಿಲ್ಲ. ಶ್ರೀರಾಮಚಂದ್ರ ನೇರವಾಗಿ ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸಿದಂತಲೇ ಬರೋದು ರಾಮಾಯಣದಲ್ಲಿ. ಆದ್ದರಿಂದ ಮರಣದ ಪ್ರಸಕ್ತಿ ಇಲ್ಲ. ಆದರೆ ದೇವರು ಅಂತಾದರೂ ಕೂಡ ಅವನಿಗಿಲ್ವಲ್ಲ, ಶ್ರೀರಾಮಚಂದ್ರ ಇದ್ದಾನ ಹೇಳಿ. ನಮಗೆ ಗೋಪ್ಯವಾದ ರೀತಿಯಲ್ಲಿ ಅವ್ಯಕ್ತ ಸ್ವಭಾವನಾಗಿ ಎಲ್ಲ ಕಡೆ ಇದ್ದಾನೆ ಅಂತನ್ನುವುದು ವಿಚಾರ ಬೇರೆ. ಆದರೆ ರಾಮ ಆಳುವ ಕಾಲಕ್ಕೆ ಹೇಗೆ ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದ್ದ ಹಾಗಿದ್ದಾನ? ಇಲ್ವಲ್ಲ. ಎಲ್ಲರೂ ರಾಮ 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 ಅಂತ ಆ ಶ್ರೀರಾಮಚಂದ್ರನ ನಾಮವನ್ನು ಹೇಳ್ತಾರೆ, ಆದರೆ ಅವನೂ ಕೂಡ ಇಲ್ವಲ್ಲ. ಆದ್ದರಿಂದ ನೀನು ಯಾಕೆ ಕಷ್ಟಪಡ್ತೀಯಪ್ಪ? ಭಗೀರಥನ ಕಥೆಯನ್ನು ಹೇಳ್ತಾರೆ. ಭಗೀರಥ ರಾಜ ತನ್ನ ಪೂರ್ವಿಕರು ಸ್ವರ್ಗತಿಯನ್ನು ಪಡಿಬೇಕು. ಆ ಕಪಿಲರೂಪಿ ಪರಮಾತ್ಮನ ಕಣ್ಣಿಂದ ಬಂದಿರುವಂತಹ ಅಗ್ನಿಯಿಂದ ದಗ್ಧರಾಗಿ 60,000 ಸಗರ ರಾಜನ ಮಕ್ಕಳು ಸತ್ತೋಗಿರ್ತಾರೆ. ಅವರನ್ನು ಉದ್ಧರಿಸಬೇಕು. ಶಿವನ ತಲೆ ಮೇಲಿರುವಂತಹ ಆ ವಿಷ್ಣು ಪಾದೋದಕೆ ಆಗಿರುವಂತಹ ಗಂಗೆಯನ್ನು ಭೂಮಿಗೆ ತರಿಸಬೇಕು ಅಂತ ಎಂತಹ ಪ್ರಯತ್ನ ಮಾಡ್ದ. ಇವತ್ತಿಗೂ ಭಗೀರಥ ಪ್ರಯತ್ನ ಅಂತ ಕರೀತಾ ಇದ್ದಾರೆ. ಅಂತಹ ಮಹಾನುಭಾವ ತನ್ನ ಸಲುವಾಗಿ ಮಾಡದಿದ್ದರೂ ತಮ್ಮ ಪೂರ್ವಿಕರ ಸಲುವಾಗಿ ಇವು ಉತ್ತಮವಾಗಿರುವ ಗಂಗೆಯನ್ನು ತರಿಸಿದ. ಅವನ ಹೆಸರು ಹೇಳಿಕೊಂಡು ನಾವು ಸ್ನಾನ ಮಾಡ್ತೀವಿ. ಇವತ್ತಿಗೆ ನಾವು ಸ್ನಾನ ಮಾಡೋದು ಎಲ್ಲಿ? ಆ ಭಗೀರಥ ತಂದಂತಹ ನೀರಿನಲ್ಲೇ ಅಲ್ವೇ? ಇಂತಹ ಮಹಾನುಭಾವನು ಮೃತ್ಯುವನ್ನು ಸ್ವೀಕರಿಸಿದ ಅಂತಂದರೆ ನಾವು ಯಾರ್ರೀ? ದಿಲೀಪ ಮಹಾರಾಜ, ಅದೇ ಭಗೀರಥನ ವಂಶದಲ್ಲಿ, ಶ್ರೀರಾಮಚಂದ್ರನ ವಂಶದಲ್ಲಿ ಬರುವಂತಹ ರಾಜ. ದಿಲೀಪ ರಾಜನ ವರ್ಣನೆಯನ್ನು ಸ್ವತಃ ರಾಮಾಯಣದಲ್ಲೂ ಸ್ವಲ್ಪ ಬರ್ತದೆ. ರಘುವಂಶ ಅಂತ ಒಂದು ಕವಿತೆ ಇದೆ, ಕಾಳಿದಾಸ ಬರೆದಿರೋದು. ಅದರಲ್ಲಿ ಯಾವ ತರಹ ದಿಲೀಪ ಮಹಾರಾಜನನ್ನು ವರ್ಣಿಸಿದ್ದಾನೆ ಅಂದರೆ ಅತ್ಯದ್ಭುತವಾದ ರೀತಿಯಲ್ಲಿ. ಒಂದು ಮಾತು, ಅನೇಕ ವರ್ಣನೆ ಇದೆ, ವರ್ಣನೆ ಹೇಳ್ತಾ ಹೋದರೆ ಅಲ್ಲೇ ಸಮಯ ಆಗಿ ಹೋಗ್ತದೆ. ಶಶಾಮ ವೃಷ್ಟ್ಯಾಪಿ ವಿನಾ ದವಾಗ್ನಿ ಆಸೀದ್ವಿಶೇಷ ಫಲ ಪುಷ್ಪವೃದ್ಧಿ ಊನಂ ನ ಸತ್ವೇಶ್ವಧಿಕೋ ಬಬಾಧೆ ತಸ್ಮಿನ್ ವನಂ ಗೋಪ್ತರಿ ಗಾಹಮಾನೆ ಅಂತ ಒಂದು ಶ್ಲೋಕ ಇದೆ.
ದಿಲೀಪ ಮಹಾರಾಜನ ಒಂದು ಸಾಮರ್ಥ್ಯ ಎಷ್ಟಿತ್ತು ಅಂದರೆ, ಅವನಿಗೆ ಮಕ್ಕಳಾಗಿರೋದಿಲ್ಲ ಅಂತ ವಸಿಷ್ಠರ ಆ ನಂದಿನಿ ಎನ್ನುವಂತಹ ಗೋ ಸೇವೆ ಮಾಡ್ತಾ ಇರ್ತಾನೆ ಕಾಡಿನಲ್ಲಿ ಸೇವೆ ಮಾಡ್ತಾ ಇರುವ ಕಾಲಕ್ಕೆ ಇವನು ಸಂಚಾರ ಮಾಡ್ತಾ ಇದ್ನಲ್ಲ, ಮಳೆ ಬರದೇನೆ ತಾನಾಗೆ ಹತ್ಕೊಂಡಿರುವಂತಹ ಕಾಡ್ಗಿಚ್ಚು ಆರ ಹೋಗ್ತಾ ಇತ್ತು. ಇವನು ವನದಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಎಲ್ಲ ಗಿಡಗಳಲ್ಲಿಯೂ ಕೂಡ ಉತ್ತಮವಾಗಿರುವಂತಹ ಫಲ ಪುಷ್ಪಗಳ ಅಭಿವೃದ್ಧಿ ಆಗ್ತಾ ಇತ್ತು. ದಿಲೀಪ ಮಹಾರಾಜ ವನದಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಹುಲಿ, ಸಿಂಹ ಮುಂತಾಗಿರುವಂತಹ ಹಿಂಸ್ರ ಪ್ರಾಣಿಗಳು, ಜಿಂಕೆ, ಈ ಮೊಲ ಮುಂತಾಗಿರುವ ಪದಾರ್ಥಗಳನ್ನು ಕೊಲ್ತಾ ಇರಲಿಲ್ಲಂತೆ. ಇಂತಹ ಆ ದಿಲೀಪ ರಾಜನ ವೈಭವ. ಬೇರೆ ದುಡ್ಡು ಬಂತು ಅದು ಬಂತು ಅಂತಂದರೆ ನಾವು ಮಾಡ್ಬೋದು ಅಂತ ನೀವು ಅಂದ್ಕೊಳ್ಬೋದು, ಇದನ್ನು ಮಾಡಿ ತೋರಿಸಿ. ಆದ್ದರಿಂದ ಅಂಥಂತಹ ಜ್ಞಾನಿಗಳಿದ್ದಾರೆ, ರಾಜರಿದ್ದಾರೆ. ಸೌವರ್ಣಂ ಚಾಭವತ್ ಸರ್ವಂ ಸದಾ ಪರಮಭಾಸ್ವರಂ, ಇವಂದು ಎಲ್ಲ ಬಂಗಾರದ್ದೇ. ನೋಡಿ, ಎಲ್ಲ ರಾಜರ ಕಥೆಯಲ್ಲಿ ಒಂದು ಮಾತ್ರ ಅನುಸ್ಯೂತವಾಗಿದೆ, ಬಂಗಾರ. ಅದು ಸಲುವಾಗೇ ಅಲ್ಲ ಕಷ್ಟಪಡ್ತಾ ಇರೋದು. ಇವರೆಲ್ಲರ ಕಡೆಯೂ ಬಂಗಾರ ಇತ್ತು. ಯತ್ರ ವೀಣಾಂ ವಾದಯಂತಿ ಪ್ರೀತ್ಯ ವಿಶ್ವಾವಸು ಸ್ವಯಂ, ವಿಶ್ವಾವಸು ಅನ್ನುವಂತಹ ಗಂಧರ್ವ ಬಂದು ಈ ದಿಲೀಪ ಮಹಾರಾಜನ ಆಸ್ಥಾನದಲ್ಲಿ ಹಾಡು ಹಾಡ್ತಾ ಇದ್ದ. ನೀವು ಇತಿಹಾಸ ಕೇಳಿರ್ತೀರಿ ನೋಡಿ, ಅಂತಹ ಆಸ್ಥಾನದಲ್ಲಿ ಇಂತಹ ಹಾಡುಗಾರರು ಇದ್ದರು ಅಂತ. ಏನಾದರೂ ನಿಮ್ಮ ಗಂಧರ್ವ ಬರ್ತಿದ್ರ ಹೇಳ್ರಿ, ನಾವು 4 ಜನರಿಗೆ ಇವನಿಗೆ ಇಂತಹ ಗಂಧರ್ವ, ಬಾಲಗಂಧರ್ವ ಅಂತೆಲ್ಲ ಹೆಸರಿಡ್ಬೋದು. ಆದರೆ ಗಂಧರ್ವರು ಅಂತಲೇ ಬರೋದು. ತದೇತದ್ ಅದ್ಭುತಂ ಮನ್ಯೆ ಅನ್ಯೈಹಿ ನ ಸದೃಶಂ ನೃಪೈಹಿ, ಇಂತಹ ಸದೃಶನಾದ ರಾಜ ಯಾರೂ ಇಲ್ಲ ದಿಲೀಪ ಮಹಾರಾಜನಿಗೆ. ಆದರೆ ಇಂಥವನು ಮೃತನಾದ್ನಲ್ಲ. ಸ್ವಾಧ್ಯಾಯ ಘೋಷ ಧ್ಯಾಘೋಷ ಪಿಬನ್ ನಾಶ್ನೀತ ಖಾದತ್, ಎಲ್ಲ ನೋಡಿದರೂ ಕೂಡ ವೇದಾಧ್ಯಯನದ ಘೋಷಗಳು. ಇಂತಹ ರಾಜನು ಮೃತನಾಗ್ತಾನೆ ಅಂದರೆ ನಮ್ಮ ಗತಿ ಏನು? ಇನ್ನು ಮಾಂಧಾತೃ ರಾಜ, ಮಾಂಧಾತ ರಾಜನ ಬಗ್ಗೆನೂ ಹೇಳುವಂತಿಲ್ಲ. ಬಹಳ ಅದ್ಭುತ ರಾಜ ಅವನು ಹುಟ್ಟಿರೋದೇ ಬಹಳ ಆಶ್ಚರ್ಯ ಇದೆ. ಕೆಲವೊಬ್ಬರು ಹೀಗೆ ಕೇಳ್ತಾರೆ, ನೀನು ನಮ್ಮ ತಾಯಿಗೆ ಹುಟ್ಟಿದ್ರೆ ಅಂತ. ಅವನ ತಾಯಿಗೆ ಹುಟ್ಟೇ ಇಲ್ರಿ, ತಂದೆಗೆ ಹುಟ್ಟಿರೋದು ಅವನು. ಯುವನಾಶ್ವ ಎನ್ನುವ ರಾಜನ ಹೊಟ್ಟೆ ಸೀಳ್ಕೊಂಡು ಹುಟ್ಟಿರುವಂತಹ ವ್ಯಕ್ತಿ ಅವನು, ತಂದೆಯಿಂದಲೇ ನೇರವಾಗಿ ಹುಟ್ಟಿರುವಂತಹ ವ್ಯಕ್ತಿ. ಇವನ ಈ ಬಹಳ ಆಶ್ಚರ್ಯಕರವಾದ ರೀತಿಯ ಹುಟ್ಟನ್ನು ನೋಡಿ ದೇವತೆಗಳು ಯುವನಾಶ್ವರಾಜನನ್ನು ಅನುಗ್ರಹಿಸಿದರೂ ಅವನೂ ಮೃತನಾಗಲಿಲ್ಲ. ಹೊಟ್ಟೆ ಸೀಳ್ಕೊಂಡು ಬರೋದೊಂದೇನ್ರಿ, ಯುವನಾಶ್ವರಾಜನೂ ಮೃತನಾಗಲಿಲ್ಲ. ಈ ಕೂಸಿಗೆ ಹಾಲು ಕುಡಿಸೋರು ಯಾರು? ಸ್ವತಃ ಇಂದ್ರನೇ ಬಂದು ತನ್ನ ಬರಳನ್ನು ಅವನ ಬಾಯಲ್ಲಿ ಇಟ್ಟು ಹಾಲು ಕುಡಿಸಿ ಅವನನ್ನು ಅನುಗ್ರಹ ಮಾಡ್ತಾನೆ. ಮಾಂಧಾತೃ ಅನ್ನುವ ಹೆಸರಿನಿಂದ ಪ್ರಸಿದ್ಧನಾಗೋದ ರಾಜ. ಕೃತಯುಗಾಲಂಕಾರ ಅಂತ ಕರೆದಿದ್ದಾರೆ. ಅವನು ಕೃತಯುಗಕ್ಕೆ ಅಲಂಕಾರಪ್ಪ ಅವನು. ಅಂತಹ ಮಾಂಧಾತೃ ರಾಜ. ಏನು ಸೂರ್ಯ ಚಂದ್ರ ಎಲ್ಲರೂ ಕೂಡ ಒಂದು ರೀತಿ ಇವನು ಹೇಳ್ದಾಗ ಕೇಳಬೇಕು. ಆ ತರಹ ಉತ್ತಮವಾಗಿರುವ ವಾತಾವರಣ, ದೇವತೆಗಳು ಎಲ್ಲರೂ ಇವನ ಕೈಯಲ್ಲಿ, ಅಂದರೆ ಇವನಿಗೆ ಸಹಾಯ ಮಾಡ್ತಿದ್ರು ಅಂತ ನಾವು ಅಭಿಪ್ರಾಯದಲ್ಲಿ. ಇಂಥವನೂ ಕೂಡ ಅನೇಕ ಯಜ್ಞ ಮಾಡ್ದ, ದಾನ ಮಾಡ್ದ. ಅವನು ಮೃತ್ಯುವನ್ನು ಸ್ವೀಕಾರ ಮಾಡಬೇಕಾಯಿತು. ಯಯಾತಿ ಮಹಾರಾಜನ ಚರಿತ್ರೆ ಅಂತೂ ಆದಿಪರ್ವದಲ್ಲಿ ತುಂಬ ವಿಸ್ತಾರವಾಗಿ ಬಂದಿದೆ. ಯಾವ ವ್ಯಕ್ತಿ ಈ ಆಸೆಯನ್ನು ಬಿಡಬೇಕು ಅನ್ನೋದನ್ನು ಹೇಳಲಿಕ್ಕೆ ಒಂದು ರೀತಿ ಅವತಾರ ಮಾಡಿದಾಗೆ ಯಯಾತಿ ಮಹಾರಾಜ ಲೋಕಕ್ಕೆ ಉಪದೇಶ ಮಾಡ್ದ. ಯತ್ ಪೃಥಿವ್ಯಾಂ ವ್ರೀಹಿಯವಂ ಹಿರಣ್ಯಂ ಪಶವ ಸ್ತ್ರೀಯ ಏಕಸ್ಯಾಪಿ ನ ಪರ್ಯಾಪ್ತಂ ತಸ್ಮಾತ್ ತೃಷ್ಣಾಂ ಪರಿತ್ಯಜೇತ್. ನೀವು ತಿಂತಾ ಹೋದರೆ ಇಡೀ ಲೋಕದಲ್ಲಿರುವಂತಹ ಸ್ತ್ರೀಯರು, ಪಶುಗಳು, ದುಡ್ಡು ಎಲ್ಲವೂ ಕೂಡ ಒಬ್ಬನಿಗೂ ಸಾಲದು. ಇದನ್ನು ನಾನು ಅನುಭವಿಸಿ ಹೇಳ್ತೀನಿ, ಆದ್ದರಿಂದ ಈ ಆಸೆಯನ್ನು ಬಿಟ್ಬಿಡಿ ಅಂತ ಉಪದೇಶ ಮಾಡಿದಂತಹ ಮಹಾನುಭಾವ ಇಂಥವನೂ ಕೂಡ ದೇಹವನ್ನು ಬಿಡಬೇಕಾಯಿತು. ಅಂಬರೀಷ ಮಹಾರಾಜ ಏನು ಏಕಾದಶಿ ವ್ರತವನ್ನು ಮಾಡಿ ಲೋಕದಲ್ಲಿ ಪ್ರಸಿದ್ಧನಾದವನು. ರಾಜ್ಞಾಂ ಶತಸಹಸ್ರಾಣಿ ದಶ ಪ್ರಯುಧಯಾಜಿನಾಂ ಹಿರಣ್ಯ ಕವಚಾನ್ ಸರ್ವಾನ್ ಶ್ವೇತಛತ್ರ ಪ್ರಕೀರ್ಣಕಾನ್. ಇವನ ಹತ್ರ ಇರುವಂತಹ ಕುದುರೆಗಳು, ಆನೆಗಳು ಎಲ್ಲವೂ ಕೂಡ ಬಂಗಾರದ ಆ ಮೈ ಮೇಲೆ ಹೊದಿಕೆಗಳನ್ನು ಹಾಕ್ಕೊಂಡಿರುವಂಥವುಗಳು. ತುಂಬ ಆ ವೈಷ್ಣವ ವ್ರತವನ್ನು ಮಾಡಿ ಪರಮಶ್ರೇಷ್ಠ ಪರಮ ವಿಷ್ಣು ಭಕ್ತ ಅವನು ಮೃತನಾದ. ಶಶಬಿಂದು ಎನ್ನುವಂತಹ ರಾಜ, ಅವನು ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ.
ಗಯ ಎನ್ನುವಂತಹ ರಾಜ, ಇವೊಂದೊಂದು ವೈಶಿಷ್ಟ್ಯ ಏನು ಅಂದರೆ ನಕ್ಷತ್ರೇಷು ಚ ಸರ್ವೇಷು ದದನ್ ನಕ್ಷತ್ರ ದಕ್ಷಿಣಾ ಈಜೇ ಚ ವಿವಿಧೈರ್ಯಜ್ಞೈ ಯಥಾ ಸೋಮೋಂಗಿರಾ ಯಥಾ. ಪ್ರತಿಯೊಂದು ನಕ್ಷತ್ರ ಆದಾಗ 27 ನಕ್ಷತ್ರ ಅಷ್ಟೆಲ್ಲ ಇವನು ದಾನ ಮಾಡ್ತಾ ಇದ್ದ. ಪ್ರತಿ ನಕ್ಷತ್ರ ಬದಲಾದಾಗ ದಾನ ಮಾಡೋದು. ಸೌವರ್ಣಾಂ ಪೃಥ್ವೀಂ ಕೃತ್ವ ಐಮಾಂ ಮಣಿಶರ್ಕರಾಂ. ಇಡೀ ಭೂಮಿ ಅವನದೇನು ಭಾಗ ಇದೆ ಎಲ್ಲವೂ ಕೂಡ ಬಂಗಾರಮಯವಾಗಿರುವಂಥ ಭೂಮಿ ಅನ್ನೋ ತರಹ ಮಾಡಿಬಿಟ್ಟಿದ್ದ. ಯಜ್ಞವನ್ನು ಮಾಡಲಿಕ್ಕೆ ಅಂತ ಸ್ತಂಭ ಕಟ್ಟಿರ್ತಾರೆ, ಯೂಪ ಅಂತ ಕರೀತಾರೆ, ಅವೆಲ್ಲ ಬಂಗಾರದ್ದು. ಬ್ರಾಹ್ಮಣರಿಗೆ ಎಷ್ಟು ಇವನು ದಾನ ಕೊಟ್ಟ ಅಂತಂದರೆ ಅವ್ರು ತೊಗೊಂಡು ಹೋಗಲಾರ್ದೆ ಎಲ್ಲ ನದಿಯಲ್ಲಿ ಎಸೆದಿದ್ರಂತೆ. ಎಷ್ಟು ದಾನ ಕೊಡ್ತಾನೆ ಮಾರಾಯ ಇವನು ಅಂತ ತೊಗೊಂಡು ಹೋಗ್ಲಿಕ್ಕೆ ಆಗ್ಬೇಕಲ್ರಿ. ಅದಕ್ಕೆ ಅವುಗಳಿಂದ ನದಿಗಳಲ್ಲಿ ಎಸಿತಾ ಇದ್ರು. ಹೀಗೆ ಎಸೆದು ಎಷ್ಟೋ ನದಿಗಳು ನಿಂತು ಹೋಗ್ಬಿಟ್ಟಿದ್ವು. ಈಗೆಲ್ಲ ನಿಂತಿರೋದು ಅದೇನೋ ಒಗೆದಿರ್ತೀವಿ, ನಮ್ಮ ಧೂಳು ಆ ಮಲಗಳಿಂದ ನದಿ ನಿಂತು ಹೋಗಿರ್ತದೆ. ಇವನು ಎಷ್ಟು ದಾನ ಕೊಟ್ಟಿರೋದು ಅಂದರೆ ಇತ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ ಅಂತ ಅದನ್ನು ನದಿಯಲ್ಲಿ ಎಸೆಯೋರು ಆ ನದಿ ಮುಂದೆ ಹರಿಯದೆ ಸುಮ್ಮನೆ ಒಂದು ಕಡೆ ನಿಂದಿರ್ಬೇಕದು. ಇಂತಹ ಆ ಗಯ ಎನ್ನುವಂತಹ ರಾಜ ರಂತಿದೇವ, ಬಹಳ ಪ್ರಸಿದ್ಧವಾದ ಕಥೆ, 9ನೇ ಸ್ಕಂದದಲ್ಲಿ ಬರ್ತದೆ ನೋಡಿ. ಇವನು ಹಾಗೆ ಎಲ್ಲವನ್ನೂ ದಾನ ಮಾಡಿದ. ಕೊನೆಗೆ ಅವನಿಗೆ ಊಟ ಮಾಡಲಿಕ್ಕೆ ಅನ್ನ ಇಲ್ಲ, ಅಷ್ಟು ಪರಿಸ್ಥಿತಿಯನ್ನು ಪಡೆದ. ಅವನಿಗೆ ಎಲ್ಲರಿಗೂ, ಇಲ್ಲಿರುವ ಎಲ್ಲ ರಾಜರೂ ಸದ್ಗತಿಯನ್ನು ಪಡೆದಿದ್ದಾರೆ. ಸ್ವತಃ ಶ್ರೀರಾಮಚಂದ್ರ ಅಂತೂ ಸದ್ಗತಿಯನ್ನು ಕೊಡುವನು. ಮುಂದೇನಾಯಿತು ಅದು ಬೇಡ, ಅದು ಮೃತ್ಯು ಬಂತೋ ಇಲ್ಲೋ, ಬಂತಲ್ಲ. ಭರತ ಇದೇ ಚಂದ್ರವಂಶದಲ್ಲಿ ಬಂದಂತಹ ರಾಜ, ಯಾವ ಹೆಸರಿನಿಂದ ಈಗ ಭಾರತ ಭೂಮಿ ಅಂತ ಆಗಿರೋದು. ಅರ್ಜುನನೂ ಭಾರತರು ಅಂತ ಅನಿಸ್ಕೊಳ್ಳೋದು. ಅವನ ಕಥೆಯನ್ನು ಇಲ್ಲಿ ಬಂದಿರುವ ವರ್ಣನೆಗಳನ್ನೇ ಈ ಶಾಕುಂತಲ ನಾಟಕದಲ್ಲಿ ತಗೊಂಡಿರೋದು. ಆದಿಪರ್ವದಲ್ಲಿ ಭರತರಾಜನ ಮದುವೆ ಕಥೆ ಬರುತ್ತದೆ. ಅಂದರೆ ಶಕುಂತಲ ಆ ದುಷ್ಯಂತ ರಾಜನ ಕಥೆ ಬರೋದು. ಅಲ್ಲಿ ಸಂಕ್ಷಿಪ್ತವಾಗಿ ಭರತರಾಜನ ಪರಾಕ್ರಮದ ವರ್ಣನೆ ಇದೆ. ಈ ಕಥೆಯನ್ನು ಇಲ್ಲೇನು ಹೇಳ್ತಾ ಇದ್ದಾರೆ, ಇಲ್ಲಿ ಕೇವಲ ಅವನ ಶೌರ್ಯ ಪರಾಕ್ರಮದ ಕಥೆಗಳನ್ನು ಹೇಳ್ತಾರೆ. ಇವನಿಗೆ ಭರತನಿಗೆ ಸರ್ವದಮನ ಅಂತ ನಾಮಕರಣ ಮಾಡಿರ್ತಾರೆ ಕಣ್ವ ಋಷಿಗಳು. ಯಾಕೆ ಇವನಿಗೆ ಸರ್ವದಮನ ಅಂತ ಕರೀತಿದ್ರು ಅಂದರೆ, ಇವನು ಆಶ್ರಮದಲ್ಲಿ ಇರೋ ಕಾಲಕ್ಕೆ ಆಶ್ರಮವಾಸಿಗಳಿಗೆ ಪೀಡೆಯನ್ನು ಕೊಡುವಂತಹ ಹುಲಿ ಸಿಂಹಗಳ ಬಾಯಿ ತೆಗೆದುಬಿಟ್ಟು ಎಷ್ಟು ಹಲ್ಲಿದೆ ಅಂತ ಎಣಿಸ್ತಾ ಕೂಡ್ತಿದ್ದಂತೆ. ಒಂದು ಪ್ರಸಿದ್ಧವಾದ ಮಾತಿದೆ, ಜೃಂಭಸ್ವ ದಂತಾಂಸ್ತೆ ಗಣಯಿಷ್ಯಾಮಿ ಅಂತ ಹೇಳ್ತಿದ್ದಂತೆ. ಆಕಳಿಸೋ ಸಿಂಹಕ್ಕೆ ಹೇಳೋದು, ಸಿಂಹ ಶಾವಕಾನ್ ಪ್ರವೀತಿ, ಸಿಂಹದ ಮರಿಗಳಿಗೆ ಮಾಡು ಅಂತ ಅನ್ಬೇಕು. ಜೃಂಭಣ ಮಾಡೋದು ಅಂದರೆ ಆಕಳಿಸೋದು ಅಂತ. ಆಕಳಿಸ್ರಿ ನಿಮ್ಮ ಹಲ್ಲಿ ಎಷ್ಟಿದೆ ನೋಡ್ತೀನಿ ಅಂತ. ಅದಕ್ಕೆ ಇವನು ತೆಗೆದುಬಿಟ್ಟು ಕೊನೆಗೆ ಬಾಯಿ ಸೀಳೋದು, ಎತ್ತೊಗೆಯೋದು, ಹೀಗೆಲ್ಲ ಮಾಡ್ತಾ ಇದ್ದವನು ಚಿಕ್ಕ ಹುಡುಗ ಇರೋ ಕಾಲಕ್ಕೆ ಭರತ. ಅದಕ್ಕೆ ಕಣ್ವ ಋಷಿಗಳು ಎಲ್ಲರನ್ನೂ ಹೊಡಿತಾನೆ ಇವನು ಅಂತ ಸರ್ವದಮನ ಅಂತ ನಾಮಕರಣ ಮಾಡಿರ್ತಾರೆ. ಯಾರನ್ನೂ ಬಿಡಲಿಲ್ಲ ಇವನು. ಇಂತಹ ಭರತನು ಕೂಡ ಮೃತನಾದ್ನಲ್ಲ. ಪೃಥುರಾಜ, ಪೃಥು ಚಕ್ರವರ್ತಿಯ ಕಥೆ ಎಷ್ಟು ಪ್ರಸಿದ್ಧ ಇದೆ. ಯಾವ ಪೃಥು ಚಕ್ರವರ್ತಿಯ ಬಗ್ಗೆ ಹೇಳುವ ಕಾಲಕ್ಕೆ ಭಾಗವತದಲ್ಲಿ ಸ್ವತಃ ಇವನೇ ದೇವರು ಅನ್ನೋ ಥರ ಹೇಳಿಬಿಡ್ತು. ಪೃಥು ಚಕ್ರವರ್ತಿ ದೇವರಲ್ಲ, ಅವನಲ್ಲಿ ಪರಮಾತ್ಮ ರಾಜರಾಜೇಶ್ವರ ಎನ್ನುವ ರೂಪವನ್ನು ಇಟ್ಟಿರ್ತಾನೆ. ಆದರೆ ಅಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ರಾಜ ಇವ ಭೂಮಿಯನ್ನು ಬೆನ್ನಟ್ಟಿ ಹೋಗ್ತಾನೆ. ಭೂಮಿ ಏನು ಮಾಡಿದರೂ ಕೂಡ ಧಾನ್ಯಗಳನ್ನು ಕೊಡ್ತಾನೇ ಇರಲಿಲ್ಲ. ಎಲ್ಲವನ್ನು ತನ್ನ ಒಡಲಲ್ಲಿ ಇಟ್ಕೊಂಡ್ಬಿಟ್ಟಿತ್ತು. ಇವರು ಎಷ್ಟು ಯಜ್ಞ ಮಾಡ್ತಾ ಇದ್ದಾರೆ, ಸತ್ಕಾರ್ಯ ಮಾಡಿದರೂ ಕೂಡ ಹೊರಗೆ ಬರ್ತಾನೇ ಇಲ್ಲ. ಭೂಮಿ ಹೇಳಿದ್ದು, ನಾನೇನು ಬೇಕು ಅಂತ ಮಾಡ್ತಾ ಇಲ್ಲ, ನಿನ್ನ ಹಿಂದಿನವರು ವೇನ ಎನ್ನುವ ರಾಜ, ಆ ವೇನ ರಾಜನ ಮಗ, ಅಂದರೆ ಅವನ ದೇಹವನ್ನು ಮಥನೆ ಮಾಡಿದ ಮೇಲೆ ಹುಟ್ಟಿರುವಂಥ ವ್ಯಕ್ತಿ ಪೃಥು. ಅವರು ತುಂಬ ಅಧಾರ್ಮಿಕರಿದ್ದರು. ಅಧಾರ್ಮಿಕರಿಗೆ ನಾನು ಧಾನ್ಯಗಳನ್ನು ಕೊಡಲ್ಲ, ಆದ್ದರಿಂದ ನಾನೆಲ್ಲ ಹೊಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಅಂತಂದು. ಕೊನೆಗೆ ಪೃಥು ಚಕ್ರವರ್ತಿಯ ಮಹಿಮೆ ಗೊತ್ತಾಯಿತು, ಪರಮಾತ್ಮನ ಆದೇಶನೂ ಆಯಿತು ಅಂತ ಅನೇಕ ಜನರು, ದೇವತೆಗಳು, ಋಷಿಗಳೆಲ್ಲರೂ ಕೂಡ ಒಂದೊಂದು ತರಹದ ಕರುಗಳನ್ನು ಮಾಡಿಕೊಂಡು ಈ ಭೂಮಿ ಎನ್ನುವಂತಹ ಗೋವಿನಿಂದ ಅನೇಕ ಧನ ಧಾನ್ಯ ಸಂಪತ್ತು ಎಲ್ಲವನ್ನು ಪಡಿತಾರೆ ಅಂತ ಕಥೆ ಇದೆ. ಈ ತರಹ ಪೃಥ್ವಿ ಅಂತ ಮಾಡಿದ್ದಾನಲ್ಲ ಈ ಪೃಥು ಚಕ್ರವರ್ತಿ,
ಇವನೂ ದೇಹ ಬಿಡಬೇಕಾಯ್ತಲ್ಲ. ಪರಶುರಾಮ, ಯಾವ ಪರಶುರಾಮನ ಹೆಸರು ಹೇಳಿದರೆ ಕ್ಷತ್ರಿಯರು ಎದೆ ಹೊಡ್ಕೊಂಡ್ಬಿಡ್ತಾರೆ ಇವತ್ತಿಗೂ ಕೂಡ. ಅಂತಹ ಪರಶುರಾಮ ಅವನು ದೇವರೇ. ಮತ್ತೆ ಇಲ್ಲಿ ಮರಣದ ಸಾಲದಲ್ಲಿ ಸೇರಿಸಿದ್ದಾರೆ ಅಂತ ಅವನು ಮೃತನಾದ ಅಂತ ಅಂದ್ಕೊಳ್ಬೇಡಿ. ತ್ರಿಸಪ್ತ ಕೃತ್ವ ಪೃಥ್ವೀಂ ಕೃತ್ವ ನಿಕ್ಷತ್ರಿಯಾಂ ಪ್ರಭು, 21 ಬಾರಿ ಭೂಪ್ರದಕ್ಷಿಣೆ ಹಾಕಿದ್ದಾರೆ. ಒಮ್ಮೆ ಪ್ರದಕ್ಷಿಣೆ ಹಾಕೋದೇ ಕಷ್ಟ ಇದೆ. ಈ ತರಹ ಪ್ರದಕ್ಷಿಣೆಯಾಗಿ ಎಲ್ಲ ದುಷ್ಟ ರಾಜರನ್ನು ಸಂಹಾರ ಮಾಡಿರುವಂತಹ ಪರಶುರಾಮ ಈಗ ಎಲ್ಲಿದ್ದಾನೆ? ಇಷ್ಟರ್ಥ ಮಾಡಿಕೊಂಡ್ರೆ ಸಾಕು. ಮೃತನಾಗಿಲ್ಲ ಪರಮಾತ್ಮ. ಒಂದು ಮಾತನ್ನು ಹೇಳ್ತಾರೆ ಪರಶುರಾಮ ದೇವರ ಬಗ್ಗೆ ಹೇಳೋ ಕಾಲಕ್ಕೆ, ಕೊನೆಗೆ ಹೇಳ್ತಾರೆ, ನೀನು ಅತೃಪ್ತನಾಗೇ ಹೋಗ್ತೀಯಪ್ಪ ಅಂತ. ಪರಶುರಾಮ ದೇವರಿಗೆ ತೃಪ್ತಿನೇ ಅನ್ನೋ ತರಹ ಅಂತ. ಪರಮಾತ್ಮನಿಗೆ ತೃಪ್ತಿ ಇಲ್ಲ ಅಂತ ಎಂದೂ ಆಗೋದಿಲ್ಲ. ಪರಮಾತ್ಮನಿಗೆ ತೃಪ್ತಿ ಇಲ್ಲ ಅಂತಂದ್ರೇನು, ಯಾವುದೋ ಒಂದು ಸತ್ಕಾರ್ಯ ಮಾಡ್ತಿರ್ತಾನೆ, ಅದನ್ನು ಸಾಕು ಅಂತ ಅನ್ಕೊಳ್ಳಲ್ಲ, ಅಂದಿಷ್ಟೇ ಅರ್ಥ ಹೊರತು ಇನ್ನೂ ಕೊಲ್ಲಬೇಕು, ಇನ್ನೂ ಹೊಡಿಬೇಕು ಅನ್ನೋವಂಥ ದ್ವೇಷ ಸರ್ವಥಾ ಪರಮಾತ್ಮನಿಗಿಲ್ಲ. ಈ ಎಲ್ಲ ಭೂಮಿಯನ್ನು ಅವನು ಕೊನೆಗೆ ಬ್ರಾಹ್ಮಣರಿಗೆ ದಾನ ಮಾಡಿ ತನ್ನ ಬಾಣದಿಂದ ಸಮುದ್ರವನ್ನು ಅರ್ಧ ಭಾಗ ಹಾರಿಸ್ಬಿಡ್ತಾನೆ, ಖಾಲಿ ಮಾಡಿಬಿಡ್ತಾನೆ. ಅದೇ ಪರಶುರಾಮ ಕ್ಷೇತ್ರ. ಉಡುಪಿ, ಆಮೇಲೆ ಈ ಕೇರಳದ ಕೆಲವು ಭಾಗಗಳೆಲ್ಲ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ ನೋಡಿ, ಅವೇ ಎಲ್ಲ ದಾನ ಮಾಡಿಬಿಟ್ಟ. ಕೊನೆಗೆ ತನಗೆ ಇರಲಿಕ್ಕಾಗಲಿಲ್ಲ. ಅದಕ್ಕೆ ತಾನೇನು ಮಾಡ್ದ, ಸಮುದ್ರವನ್ನು ಹಾರಿಸ್ಬಿಟ್ಟು ಈ ಪರಶುರಾಮ ಕ್ಷೇತ್ರ ಅಂತ ಉಡುಪಿ ಮುಂತಾದ ಆ ಕ್ಷೇತ್ರಗಳನ್ನು ತಯಾರು ಮಾಡಿದ್ದು, ಗೋಕರ್ಣ ಮುಂತಾದನ್ನು. ಹೀಗೆ ಪರಮಾತ್ಮ ತನ್ನ ರೂಪವನ್ನೂ ಕೂಡ ಮರೆಮಾಚಿದ. ಈಗ ಎಲ್ಲಿದ್ದಾನೆ ಹೇಳಿ? ಹೀಗೆಲ್ಲರ ಕಥೆಯನ್ನು ಹೇಳಿದ್ಯಾಕೆ? ಎಂಥವರಾದರೂ ಕೂಡ ಮರಣ ಅವರನ್ನು ಬಿಡಲ್ಲ. ಆದ್ದರಿಂದ ರಾಜ ನಾರದರು ಹೇಳೋದು, ಹೇ ಸೃಂಜಯ, ನಿನ್ನ ಮಗನೂ ಮೃತನಾಗಿದ್ದಾನೆ, ಆದರೆ ನೀನೇನು ಚಿಂತೆ ಮಾಡಬೇಡ, ಈ ವಿಚಾರವನ್ನು ತಿಳಿದುಕೋ. ಇದು ಬಹಳ ಉತ್ತಮವಾಗಿರುವಂತಹ ಪುಣ್ಯಕರವಾಗಿರುವಂತಹ ಕಥೆಗಳಿವೆಲ್ಲ. ಇವುಗಳನ್ನು ಕೇಳಿದವರಿಗೆ ಆಯುಷ್ಯ ವೃದ್ಧಿ ಆಗುತ್ತದೆ. ಅವರಿಗೇನಾದರೂ ಕೂಡ ಇಂತಹ ಪುತ್ರ ಶೋಕನೋ ಅಥವಾ ಬಂಧು ಶೋಕದಿಂದ ಮರಣವನ್ನು ಹೊಂದಿದ ಮೇಲೆ ಶೋಕ ಪಡ್ತಿರ್ತಾರಲ್ಲ, ಆ ಶೋಕ ಕಡಿಮೆ ಆಗ್ತದೆ. ಇನ್ನಷ್ಟು ನಿಜವಾಗಿ ಜೀವನದಲ್ಲಿ ನಡೀತದೆ ಅನ್ನುವುದರ ಬಗ್ಗೆ ಯಥಾರ್ಥ ಪರಿಜ್ಞಾನ ಬರ್ತದೆ. ನಾವು ಯಾವುದೋ ಮಾಯಾಲೋಕದಲ್ಲಿ ಇರ್ತೀವಿ, ಇದು ಯಾವುದು ಆಗೋದೇ ಇಲ್ಲ ಅನ್ನೋ ತರಹ. ಹಾಗೇನಿಲ್ಲ. ನಿಜವಾಗಿರುವಂತಹ, ಯಾರ ಮನಸ್ಸಿಗೆ ನೋವು ಮಾಡುವಂತೇನು ಶುಭ್ರವಾಗಿರುವಂತಹ ಸತ್ಯವನ್ನು ನಿರೂಪಣೆ ಮಾಡಲಿಕ್ಕೆ ಅಂತ ಮಹಾಭಾರತದ ಈ ಭಾಗ ಬಂದಿರೋದು. ಇದನ್ನೆಲ್ಲರೂ ಅವಶ್ಯವಾಗಿ ಕೇಳಬೇಕು ಅಂತ ವ್ಯಾಸರು ಹೇಳ್ತಾ ಇದ್ದಾರೆ ಧರ್ಮರಾಜನಿಗೆ. ಅದನ್ನು ನಾರದರು ಸಂಜಯನಿಗೆ ಹೇಳ್ತಾ ಇದ್ದಾರಲ್ಲ, ನಾರದರ ಸಾಮರ್ಥ್ಯ ನೋಡಿ. ನೀನು ಈ ಕಥೆ ಕೇಳಿದಲ್ಲಪ್ಪ, ಈ ಕಥೆಯನ್ನು ಕೇಳಿದ್ದಕ್ಕೆ ನನಗೆ ಸಂತೋಷ ಆಗಿದೆ, ಸತ್ತೋಗಿರೋ ನಿನ್ನ ಮಗನನ್ನು ಬದುಕಿಸ್ಕೊಡ್ತೀನಿ ಅಂತಂತಾರ. ಪುನರ್ದದಾಮಿತೆ ಪುತ್ರಂ ದಸ್ಯುಭಿರ್ನಿಹತಂ ವೃಥ ಉದ್ಧತ್ಯ ನರಕಾತ್ ಕಷ್ಟಾತ್ ಪಶುವತ್ ಪ್ರೋಕ್ಷಿತಂ ಯಥಾ. ಅವನು ಎಲ್ಲೇ ನರಕಕ್ಕೆ ಹೋಗಿರಲಿ, ನಾನು ಕರ್ಕೊಂಡು ಬರ್ತೀನಿ ಅಂತಂತಾರೆ. ಇಲ್ಲಿ ನಾರದರ ವೈಶಿಷ್ಟ್ಯನೂ ಗೊತ್ತಾಗ್ತದೆ. ಹಾಗೆ ಇಲ್ಲೇನು ಅಭಿಮನ್ಯುನೇನು ಕರ್ಕೊಂಡು ಬರಲ್ಲ, ಆದರೆ ಅಲ್ಲಿ ಕರ್ಕೊಂಡು ಬಂದಿದ್ದು ನಿಜ. ಆ ವ್ಯಕ್ತಿಯನ್ನು ಬದುಕಿಸಬೇಕು ಅನ್ನುವಂಥ ವಿಶಿಷ್ಟ ಅಭಿಪ್ರಾಯ ನಾರದರಿಗಿದೆ. ಅಲ್ಲಿ ಪರಮಾತ್ಮನ ಸಂಕಲ್ಪ ಹಾಗಿತ್ತು, ಅವನು ಬದುಕಿ ಬಂದಿದ್ದಾನೆ ಅಂತ ನಾರದರ ಅನುಗ್ರಹ ಆಯಿತು. ಆದರೆ ಇನ್ನೊಮ್ಮೆ ಹುಟ್ಟಿದ ಮೇಲೂ ಕೂಡ ಈಗ ವಾಪಸ್ ಕರ್ಕೊಂಡ ಮೇಲೆ ಅವನೇನು ಚಿರಂಜೀವಿ ಆಗಿಬಿಡ್ತಾನ? ಅಥವಾ ಚಿರಂಜೀವಿ ಅಂತನೋ ಶಬ್ದದಲ್ಲೂ ಕೂಡ ಬಹುಕಾಲ ಪರ್ಯಂತ ಬದುಕಿರ್ತಾರೆ ಅಂತ ಇಷ್ಟೇ ಹೊರತು ಮರಣವನ್ನೇ ಹೊಂದೋಗಿಲ್ಲ ಅಂತ ಅರ್ಥ ಅಲ್ವಲ್ಲ. ಒಂದು ಕಲ್ಪ ಇರ್ತಾರಷ್ಟೇ ಅವರು. ಬ್ರಹ್ಮದೇವರ ಒಂದು ಕಲ್ಪ, ಒಂದು ದಿವಸ, ಅಲ್ಲಿಯ ಪರ್ಯಂತ ಅವರು ಬದುಕಿರ್ತಾರೆ. ಕೆಲವೊಬ್ಬರಿಗೆ ಅದಕ್ಕಿಂತಲೂ ಹಿರಿಯದಾಗಿರುವಂತಹ ಒಂದು ಆಯುಷ್ಯ ಇರ್ತದೆ, ಆದರೆ ಅವರು ದೇಹ ಬಿಡಲೇಬೇಕು. ಹೀಗೆ ಈ ಎಲ್ಲ ರಾಜರ ಕಥೆಯನ್ನು ವೇದವ್ಯಾಸ ದೇವರು ಧರ್ಮರಾಜನ ಮುಂದೆ ಹೇಳ್ತಾ ಇದ್ದಾರೆ. ಆಗೊಂದು ಮಾತು ಹೇಳ್ತಾರೆ ನೋಡು, ಅಭಿಮನ್ಯು ಎಂದೂ ಕೆಳಗಿನ ಲೋಕವನ್ನು ಪಡೆಯಲ್ಲ. ಸ್ವತಃ ಅವನು ದೇವತ, ಬುಧನ ಅವತಾರ, ಕೃಷ್ಣ ಪರಮಾತ್ಮನಿಗೆ ಪ್ರೀತಿಪಾತ್ರನಾದವನು, ಪಾಂಡವರಿಗೆ ಪ್ರೀತಿಪಾತ್ರ, ಸ್ವತಃ ಸತ್ಕರ್ಮಾನುಷ್ಠಾನದಲ್ಲಿ ರತನಾಗಿದ್ದಾನೆ. ಇಂತಹ ಶ್ರೇಷ್ಠವಾಗಿರುವ ಧರ್ಮಯುದ್ಧವನ್ನು ಪರಾಕ್ರಮದಿಂದ ಆಡಿದ್ದಾನೆ. ಇವನಿಗೆಂದೂ ಕೂಡ ಅಧೋಲೋಕವಾಗುವುದೇ ಇಲ್ಲ. ಜೀವನ್ ಹಿ ಪುರುಷ ಶೋಚ್ಯ ನತು ಸ್ವರ್ಗಗತೋ ನಘ ಶೋಚತೋ ಹಿ ಮಹಾರಾಜ ಅಘಮೇವ ಅಭಿವರ್ಧತೆ. ವ್ಯಾಸರಂತಾರೆ, ಬದುಕಿದ್ದಾಗ ಏನಾದರೂ ಆಯಿತು ಅಂದರೆ ಸ್ವಲ್ಪ ಶೋಕ ಪಡಿ, ಆದರೆ ನದು ಸ್ವರ್ಗಗತೋ ನಘ, ಸ್ವರ್ಗಕ್ಕೆ ಹೋದರು ಅಂದರೆ ಅವ್ರನ್ನ ನೋಡಿ ಶೋಕ ಪಡಬಾರ್ದಪ್ಪ.
ಶೋಚತೋ ಹಿ ಮಹಾರಾಜ ಅಘಮೇವಾಭಿವರ್ಧತೆ. ಯಾರು ಅಳ್ತಾ ಕೂಡ್ತಾರೋ ಅವರಿಗೆ ಪಾಪಗ ಜಾಸ್ತಿ ಆಗ್ತವೆ. ಅದಕ್ಕೊಂದು ಮಾತಂತಾರೆ, ಬಹಳ ಅದ್ಭುತ ಮಾತಿದೆ ಇದು. ಈ ಮರಣ ಹೊಂದಿದಾಗ ಶೌಚ ಅಶೌಚ ಅಂತೆಲ್ಲ ಶಬ್ದ ಪ್ರಯೋಗ ಮಾಡ್ತಾರೆ ನೋಡಿ. ಅಶೌಚ ಮಂತ್ರಿ ಅಂತ. ಶೌಚ ಅಶೌಚ ಶಬ್ದದ ಅರ್ಥವನ್ನು ವೇದವ್ಯಾಸ ದೇವರು ಹೇಳ್ತಾರೆ. ಪ್ರಹರ್ಷಂ ಪ್ರೀತಿಮಾನಂದಂ ಪ್ರಿಯಂ ಉತ್ಸಿಕ್ತ ಚಿತ್ತತಾಂ ಏತದಾಹು ಬುಧಾಹ ಶೌಚಂ. ನೋಡಿ, ಶೌಚ ಅಂದರೆ ಚಲೋ ಕಾಲು ತೊಳ್ಕೊಂಡಿವಿ, ಕೈ ತೊಳ್ಕೊಂಡಿವಿ, ನಿಜ ಅದೊಂದಿದೆ. ಆದರೆ ನಿಜವಾದ ಶೌಚ ಯಾವುದು ಗೊತ್ತಾ? ಮನಸ್ಸಿನಲ್ಲಿ ಸಂತೋಷ ಇರಬೇಕು, ಇನ್ನೊಬ್ಬರನ್ನ ಕಂಡ್ರೆ ಪ್ರೀತಿ ಇರಬೇಕು, ಆನಂದ ಆಗ್ತಿರಬೇಕು, ನಮಗೆ ಪ್ರಿಯವಾದ ಕಾರ್ಯಗಳು ನಾವು ಮಾಡ್ತಿರಬೇಕು. ಇದರಿಂದ ಮನಸ್ಸಿನಲ್ಲಿ ಒಂದು ತರಹ ನಾವು ಮೇಲಕ್ಕೆ ಇದ್ದೀವಿ ಅನ್ನೋ ತರಹ ಏನೋ ಭಾರಿ ಉಚ್ಚತ್ವ ಅನುಸಂಧಾನ ಆಗ್ತಿರ್ತದೆ. ನಿಮ್ಗೆ ಯಾರಿಗೋ ಬಹಳ ಬೇಕಾದವರು ಬಂದರು, ಸಂತೋಷ ಆಯಿತು ಅಂತ ಹೇಗೆ ತಿಳ್ಕೊಳ್ಳೋದು? ಈಗ ನಾವು ಇನ್ನೊಬ್ರು ತಿಳ್ಕೊಳ್ಬೇಕು ಅಂದ್ರೆ ಮುಖ ನೋಡ್ತೀವಿ, ಕಣ್ಣು ಅಳಿಸಿದ್ದನ್ನು ನೋಡ್ತೀವಿ. ನಿಮ್ಗೆ ಹೆಂಗೆ ಗೊತ್ತಾಗ್ತದೆ? ಸಾಕ್ಷಿ ಗೊತ್ತಾಗ್ತದೆ, ಆ ಎಲ್ಲ ವಿಚಾರ ಬಿಡಿ. ಆದರೆ ಒಂದೇನೋ ಉಚ್ಚತ್ವ ಅನುಸಂಧಾನ, ಭಾಳ ದೊಡ್ಡವನು ಅನ್ನೋ ತರಹ ಅನ್ನಿಸ್ತಿರ್ತದೆ. ಯಾರೋ ನಿಮ್ಮನ್ನು ಹೊಗಳ್ಬಿಟ್ರು, ಭಾರಿ ಆತ್ರಿ ಅಂತ. ಈ ತರಹ ಏನು ಒಂದು ಹಿರಿದಾದತನ ನಮಗೆ ಅನುಭವಕ್ಕೆ ಬರ್ತದಲ್ಲ, ಇದುವೇ ಶೌಚ. ಇನ್ನು ಅಶೌಚ ಏನು? ಅಶೌಚಂ ಶೋಕ ಉಚ್ಯತೆ. ಕುಗ್ಗು ಬಿಡ್ತಿರಲ್ಲ, ಅದೇ ಅಶೌಚ. ಆದ್ದರಿಂದ ಮೃತ್ಯು ಹೊಂದಿದಾಗ ಅಶೌಚ ಬರ್ತದೆ ಅಂದರೆ ಯಾರಿಗಾದರೂ ನಾವು ಬಹಳ ದೊಡ್ಡವರಿದ್ದೀವಿ ಅಂತ ಉಚ್ಚತ್ವ ಅನುಸಂಧಾನ ಆಗ್ತದಾ? ಕುಗ್ಗಿ ಹೋಗ್ಬಿಡ್ತಾನೆ, ಅದಕ್ಕೆ ಅಶೌಚ ಬಂತು ಅಂತ ಅರ್ಥ. ಆದ್ದರಿಂದ ನೋಡು, ನಾವು ಶೋಕವನ್ನು ಪಡಬಾರ್ದು. ಶೋಕ ಪಟ್ಟರೆ ನಮಗದು ಮಡಿಯಲ್ಲ, ಮೈಲಿಗೆ. ಮನಸ್ಸಿಗೆ ನೋವು ಮಾಡಿಕೊಳ್ಬಾರ್ದು. ಏನು ವಿಚಾರ ಇದೆ ಅದನ್ನು ತಿಳಿದುಕೊಂಡು ಅನಭಿಮಾನದಿಂದ ಆ ಶೋಕವನ್ನು ಪರಿಹರಿಸಿಕೊಳ್ಳಬೇಕು ಅಂತ ತಾನು ತಿತಿಕ್ಷಸ್ವ ಭಾರತ ಅಂತ ಏನು ಕೃಷ್ಣ ಹೇಳಿದ್ದಾನಲ್ಲ, ಅದು ಇಲ್ಲಿ ವ್ಯಾಸರ ಹೇಳ್ತಾ ಇದ್ದಾರೆ. ಅಲ್ಲಿ ಬರೆದದ್ದು ಇಲ್ಲಿ ತಾವೇ ಉಪದೇಶ ಮಾಡ್ತಾ ಇದ್ದಾರೆ. ಏವಂ ವಿದ್ವನ್ ಸಮುತ್ತಿಷ್ಠ ಪ್ರಯತೋ ಭವ ಮಾಶುಚಃ. ಹೇಳು ಧರ್ಮರಾಜ, ಶೋಕ ಪಡಬೇಡ ಅಂತ ವ್ಯಾಸರು ಹೇಳ್ತಾರೆ. ಕಷ್ಟದಿಂದ ಆ ಶೋಕವನ್ನು ಪರಿಹರಿಸಿಕೊಳ್ತಾನೆ. ಈಗ ಯುದ್ಧ ಆಡ್ತಾ ಇದ್ದಾನೆ ಅರ್ಜುನ ಅಲ್ಲಿ ಸಂಶಪ್ತಕರ ಎದುರಿಗೆ. ಕೊನೆಗೆ ಯುದ್ಧ ಮುಂದೆ ನಡೀತಾ ಇದೆ. ಅವನಿಗೆ ಸುದ್ದಿ ತಿಳಿಸ್ಬೇಕಲ್ಲ, ಗೊತ್ತಾಯಿತು. ಕೃಷ್ಣ ಅರ್ಜುನರಿಗೆ ಈ ಸುದ್ದಿ ಗೊತ್ತಾಯಿತು. ಯಾಕೆ ಅವರು ಜೋರಾಗಿ ತಮ್ಮ ದುರ್ಯೋಧನನ ಮಗ ಸತ್ತಿದ್ದಾನೆ, ದುಶ್ಯಾಸನನ ಮಗ ಸತ್ತಿದ್ದಾನೆ ಅಂತ ಅದನ್ನು ತಿಳ್ಕೊಂಡಿದ್ರು ಕೂಡ ಅಭಿಮನ್ಯು ಮೃತನಾದ ಅಂತ ಅದನ್ನು ಸಂತೋಷ ಪಡ್ತಾ ಇದ್ದಾರೆ ನೋಡ್ರಿ ಕೌರವರು. ಅವರು ಜೋರಾಗಿ ಕೂಗಾಡ್ತಾ ಇರೋದನ್ನು ಕೇಳಿಸ್ಕೊಂಡ್ರು. ಕೃಷ್ಣ ಅರ್ಜುನರಿಗೆ ಈ ಸುದ್ದಿಯೂ ಕೂಡ ಗೊತ್ತಾಗಿದೆ. ಎಲ್ಲರೂ ಆ ಯುದ್ಧವನ್ನು, ಆ ಸಂಶಪ್ತಕರ ಯುದ್ಧವನ್ನು ಮುಗಿಸಿ ಬರ್ತಾರೆ. ಒಂದು ಕಡೆ ಬಂದು ಕೇಳ್ತಾನೆ, ಯಾಕೆ ಅರ್ಜುನ ನೋಡಿಲ್ಲ, ಹೇಗೆ ಅಭಿಮನ್ಯುವನ್ನು ಕೊಂದರು ಅಂತ ತಾನು ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡು ಸಿಟ್ಟಿನಿಂದ ಬರ್ತಾ ಇದ್ದಾನೆ. ಬಂದು ಧರ್ಮರಾಜನಿಗೆ ಕೇಳ್ತಾನೆ, ಅಲ್ಲ ಹೇಗೆ ಅಭಿಮನ್ಯುವನ್ನು ಕೊಂದರು? ಈ ಸುದ್ದಿನ ನಾನು ಸುಭದ್ರಾ ಮುಂದೆ ಹೆಂಗೆ ಹೇಳಿ? ನನ್ನ ಅಭಿಮನ್ಯು ಮೃತನಾದ ಅನ್ನುವಂತಹ ಸುದ್ದಿಯನ್ನು ಅವ್ರ ತಾಯಿಗೆ ಹೇಗೆ ಹೇಳಿ? ಅಷ್ಟೇ ಅಲ್ಲ ರೀ, ಆ ಅಭಿಮನ್ಯುವಿನ ಹೆಂಡತಿಯಾಗಿರೋ ಉತ್ತರೆಗೇನು ಹೇಳಿ? ಈ ಸುದ್ದಿ ಹೇಳಲಿಕ್ಕೆ ಹೋಗ್ಬೇಕಾ? ನಾನು ಯಾವ ಮುಖ ತೋರಿಸ್ಬೇಕು? ದ್ರೌಪದೀಂ ಚೈವ ದುಃಖಾರ್ಥಂ ಕಿಂವಾ ವಕ್ಷ್ಯಾಮಿ ತಾಮಹಂ. ದ್ರೌಪದಿ ಏನು ಹೇಳಿ ಹೋಗಿ? ಎಂತಹ ಕಾರ್ಯ ಆಗೋಯ್ತಿದು ಅಂತ ತಾನು ಬಹಳ ಮನಸ್ಸಿಗೆ ನೋವು ಮಾಡಿಕೊಳ್ತಾನೆ. ಕೇಳ್ತಾನೆ ಹೇಗೆ ಕೊಂದದ್ದು ಅಂತ. ಆಗ ಎಲ್ಲ ಕಥೆಯನ್ನು ಹೇಳ್ತಾರೆ. ನೋಡಪ್ಪ, ದ್ರೋಣಾಚಾರ್ಯರು ಪದ್ಮವ್ಯೂಹವನ್ನು ರಚನೆ ಮಾಡಿದರು, ನಮಗೆ ಭೇದನೆ ಮಾಡಲಿಕ್ಕೆ ಆಗಲಿಲ್ಲ. ನೀನು ಕೊಟ್ಟಿರುವಂತಹ ಮಂತ್ರದ ಪ್ರಭಾವದಿಂದ ಅಭಿಮನ್ಯು ಅದನ್ನು ಪರಿಹರಿಸಿಕೊಂಡ, ತಾನು ಪ್ರವೇಶ ಮಾಡ್ದ. ತತಸ್ಸೈಂಧವಕೋ ರಾಜ ಕ್ಷುದ್ರ ತಾತ ಜಯದ್ರಥಃ ವರದಾನೇನ ರುದ್ರಸ್ಯ ಸರ್ವಾನ್ನಃ ಸಮವಾರಯನ್. ಜಯದ್ರಥ ನಮ್ಮನ್ನು ತಡೆದ, ಅದಕ್ಕೆ ನಮಗೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆಗ ಎಲ್ಲ 6 ಜನ ಸೇರಿಕೊಂಡು ಇವನನ್ನು ಹೊಡೆದಿದ್ದಾರೆ. ಕೊನೆಗೆ ದುಶ್ಯಾಸನ ಮಗನ ಗದಾಪ್ರಹಾರದಿಂದ ಅವನು ಮೃತನಾದ, ಇವನು ಮೃತನಾದ.
ಅಂತ ಇದನ್ನು ಹೇಳ್ತಾರೆ. ಆಗ ನೋಡಿ ತುಟಿಯನ್ನು ಗಡ 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 ನಡಗಿಸ್ತಾನೆ ಅರ್ಜುನ, ಕಣ್ಣನ್ನು ಕೆಂಪು ಮಾಡ್ತಾನೆ, ಮಾಡಿ ಅದ್ಭುತವಾಗಿರುವ ಪ್ರತಿಜ್ಞೆ ಮಾಡ್ತಾನೆ. ಆ ಪ್ರತಿಜ್ಞೆಯನ್ನು ಸುಮಾರು 25-30 ಶ್ಲೋಕಗಳಿಂದ ಹೇಳ್ತಾರೆ ಮಹಾಭಾರತದಲ್ಲಿ. ಅಂತಹ ದೀರ್ಘವಾಗಿರುವ ಮಾತನ್ನು ಆಡಿ ಪ್ರತಿಜ್ಞೆ ಮಾಡ್ತಾನೆ. ಸತ್ಯಂ ವಃ ಪ್ರತಿಜಾನಾಮಿ ಶ್ವೋಸ್ಮಿ ಹಂತ ಜಯದ್ರಥಂ ನಚೇದ್ ವಧಭಯಾದ್ ಭೀತೋ ಧಾರ್ತರಾಷ್ಟ್ರಾನ್ ಪ್ರಹಾಸ್ಯತಿ ನಚಾಸ್ಮಾನ್ ಶರಣಂ ಗಚ್ಚೇತ್ ಕೃಷ್ಣಂ ವಾ ಪುರುಷೋತ್ತಮಂ ಭವಂತಂ ವಾ ಮಹಾರಾಜ ಶ್ವೋಸ್ಮಿ ಹಂತ ಜಯದ್ರಥಂ. ಈ ಜಯದ್ರಥನನ್ನು ನಾನು ಬಿಡಲ್ಲ, ನಾನು ಸತ್ಯವಾಗಿ ಪ್ರತಿಜ್ಞೆ ಮಾಡ್ತೇನೆ. ನಾನು ಕೊಲ್ತೀನಿ ಅಂತ ಅನ್ನೋದನ್ನು ತಿಳಿದುಕೊಂಡು ಇಲ್ಲ ಓಡಿ ಬಂದು ನಮಗೆ ಶರಣ ಆಗಬೇಕು, ಇಲ್ಲ ಕೃಷ್ಣನ ಪಾದಕ್ಕೆ ಬೀಳಬೇಕು, ಇಲ್ಲ ಧರ್ಮರಾಜನ ಪಾದಕ್ಕೆ ಬೀಳಬೇಕು, ಇಲ್ಲ ಅಂದರೆ ನಾಳೆ ಈ ಸೂರ್ಯಾಸ್ತ ಆಗೋದ್ರ ಒಳಗೆ ಈ ಜಯದ್ರಥನನ್ನು ಸತ್ಯವಾಗಿಯೂ ನಾನು ಕೊಲ್ತೀನಿ, ಅವನ ಕುತ್ತಿಗೆಯನ್ನು ಹಾರಿಸ್ತೀನಿ. ಒಂದು ವೇಳೆ ನಾನು ಈ ಪ್ರತಿಜ್ಞೆಯನ್ನು ಮುರಿದೆ ಎಂದರೆ ನನ್ನ ಕೈಯಲ್ಲಿ ನಾಳೆ ಒಳಗೆ ಈ ಜಯದ್ರಥನನ್ನು ಸಂಹಾರ ಮಾಡಲಿಕ್ಕಾಗಿಲ್ಲ ಅಂತಂದರೆ ಹೇಗೆ ಮಾತಾಡ್ತಾನೆ ಗೊತ್ತಾ? ಯೇ ಲೋಕ ಮಾತೃಹಂತॄಣಾಂ ಯೇ ಚಾಪಿ ಪಿತೃಘಾತೀನಾಂ ಗುರುದಾರ ಗತಾನಾಂ ಯೇ ಪಿಶುನಾನಾಂ ಚ ಯೇ ಸದಾ ಸಾಧೂನ್ ಅಸೂಯತಾಂ ಯೇ ಚಾಪಿ ಪರಿವಾದಿನಾಂ ಯೇ ಚ ನಿಕ್ಷೇಪ ಹಂತॄಣಾಂ ಚ ವಿಶ್ವಾಸಘಾತಿನಾಂ ಭುಕ್ತಪೂರ್ವಾಂ ಸ್ತ್ರೀಯಾಂ ಯೇ ಚ ನಿಂದತಾಂ ಅಘಶಾಸಿನೀಂ. ಅನೇಕ ಪಾಪಗಳ ಒಂದು ವಿಚಾರಗಳನ್ನು ಹೇಳ್ತಾನೆ. ಈ ಎಲ್ಲ ಪಾಪಿಗಳಿಗೆ ಏನು ಲೋಕ ಆಗ್ತದೋ ಅದು ನನಗಾಗಲಿ. ಆದರೆ ಹೇಳ್ತಾನೆ, ತಾಯಿಯನ್ನು ಕೊಲ್ಲೋರು, ತಂದೆಯನ್ನು ಕೊಲ್ಲೋರು, ಗುರುದಾರಗತಾನ್ ಗುರುಪತ್ನಿಯ ಜೊತೆ ಸಂಬಂಧವನ್ನು ಇಟ್ಕೊಳ್ಳೋರು, ಚಾಡಿ ಹೇಳೋರು, ಪಿಶುನಾನ ಇನ್ನೊಬ್ಬರಿಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಹಚ್ಕೊಡ್ತಾರೆ ನೋಡಿ, ಅವರು ನಿಮ್ಮ ಮನೆಯಲ್ಲಿ ಎಂತ ಏನೋ ಸಾಮಾನು ಇಟ್ಟಿರ್ತಾರೆ ಪಾಪ ನೋಡ್ಕೊಳ್ಳಿ ಅಂತ, ಅದನ್ನು ತಿಂದುಬಿಡೋದು ಇನ್ನೊಬ್ಬರದು. ಇವರೆಲ್ಲರಿಗೂ ಏನು ಕೆಟ್ಟದಾಗಿರುವ ಲೋಕಗಳಾಗ್ತವೆ ಅಂತ ಶಾಸ್ತ್ರಗಳಲ್ಲಿ ವಿಧಾನ ಮಾಡಿದ್ದಾರಲ್ಲ, ಅದು ನನಗಾಗಲಿ. ಅಂದರೆ ಇಲ್ಲಿ ಪ್ರತಿಜ್ಞೆ ಮಾಡೋ ಕಾಲಕ್ಕೆ ಅರ್ಜುನ ಇದಾಗಿಲ್ಲ ಅಂದರೆ ನಾನು ದೇಹ ಪರಿತ್ಯಾಗ ಮಾಡ್ತೀನಿ ಅನ್ನೋ ತರಹನೂ ಮಾತಾಡ್ತಾ ಇದ್ದಾನೆ. ಇವೆಲ್ಲವನ್ನು ಮಾಡಬಾರದು ಅಂದ್ರೂ ನಮ್ಗೆ ತೋರಿಸ್ಕೊಡ್ತಾ ಇದ್ದಾನೆ ನೋಡಿ. ಸ್ಪೃಶತೋ ಬ್ರಾಹ್ಮಣಂ ಗಾಂ ಚ ಪಾದೇನಾಗ್ನಿಂ ಚ ಯಾ ಭವೇತ್ ಯಾಪ್ಸು ಶ್ಲೇಂಶ ಪುರೀಶಂಚ ಮೂತ್ರಂ ವಾ ಮುಂಚತಾಂ ಗತಿ ತಾಂ ಗಚ್ಚೇಯಂ ಗತಿಂ ಕಷ್ಟಾಂ ನಚೇತ್ ಧನ್ಯಾಂ ಜಯದ್ರಥಂ. ಯಾರೋ ಕಾಲಿನಿಂದ ಬ್ರಾಹ್ಮಣನನ್ನು ಒದಿತಾನೆ, ಯಾರೋ ಕಾಲಿನಿಂದ ಗೋವನನ್ನು ಒದಿತಾರೆ, ಅವರಿಗೆ ಯಾವ ಗತಿ ಆಗೋದಿದೆಯಲ್ಲ ಆ ಗತಿ ನನಗಾಗಲಿ, ಜಯದ್ರಥನನ್ನು ಕೊಂದಿಲ್ಲ ಅಂದರೆ. ಯಾ ಅಪ್ಸು ಶ್ಲೇಷ ಪುರೀಶಂಚ ಮೂತ್ರಂ ವಾ ಮುಂಚತಾಂಗತಿ. ಉತ್ತಮವಾಗಿರುವಂತಹ ಸರೋವರ, ನದಿ, ಮಂತೆ ಇರ್ತಾವಲ್ಲ, ಅವುಗಳಲ್ಲಿ ಮಲ ಮೂತ್ರ ವಿಸರ್ಜನೆಯನ್ನು ಮಾಡ್ತಾನಲ್ಲ, ಅವನಿಗೆ ಯಾವ ನರಕಾದ್ಯರ್ಥಗಳಾಗ್ತಾವೋ ಅದು ನನಗಾಗಲಿ, ಜಯದ್ರಥನನ್ನು ಕೊಂದಿಲ್ಲ ಅಂದರೆ. ಇದನ್ನೆಲ್ಲ ಮಾಡಬಾರ್ದು ನಾವು ತಿಳ್ಕೊಳ್ಬೇಕಿಲ್ಲ ಇವನ ಪ್ರತಿಜ್ಞೆಯಿಂದ. ಯಾರು ಮಾಂಸ ಭಕ್ಷಣೆ ಮಾಡ್ತಾರೆ, ಏಕಕೂಪೋದಕ ಗ್ರಾಮೆ ವೇದಧ್ವನಿ ವಿವರ್ಜಿತೆ ಷಡ್ಮಾಸಂ ತತ್ರ ವಸತಾಂ ತಥಾ ಶಾಸ್ತ್ರಂ ವಿನಿಂದತಾಂ ದಿವಾ ಮೈಥುನಿನಾಂ ಚಾಪಿ ದಿವಸೇಷು ಚ ಶೇರತೆ ಅಗಾರದಾಹಿನಾಂ ಚೈವ ಗರದಾನಾಂ ಚ ಯೇ ಮತಾಃ. ಹೀಗೆ ಅನೇಕ ಹೇಳ್ತಾನವನು. ಒಂದೇ ಒಂದು ಬಾವಿ ಮಾಡಿಕೊಂಡು ಎಂದೂ ನದಿ ಸ್ನಾನಕ್ಕೆ ಹೋಗದೆ ವೇದವನ್ನು ನಿಂದೆ ಮಾಡ್ತಾ ತನ್ನಷ್ಟು ತಾನು ಮಡಿ ಅಂತ ಅಂದ್ಕೊಂಡಿರ್ತಾನಲ್ಲ, ಅವನಿಗೆ ಯಾವ ಲೋಕ ಆಗ್ತದೋ, ಕೆಟ್ಟದಾಗಿರುವ ಲೋಕ ಆಗ್ತದೋ. ಯಾರು ಇನ್ನೊಬ್ಬರಿಗೆ ವಿಷ ಕೊಡ್ತಾರೋ, ಅಗ್ನಿ, ಅತಿಥಿ ಇವುಗಳನ್ನು ಎಂದೂ ಕೂಡ ಪೂಜೆ ಮಾಡಲ್ವೋ, ಒಮ್ಮೆ ಒಬ್ಬ ಸ್ತ್ರೀಯನ್ನು ಮುಟ್ಟಿದ ಮೇಲೆ ಅವಳನ್ನು ಸ್ವೀಕರಿಸದೇನೆ ಅವಳನ್ನು ನಿಂದೆ ಮಾಡಿ ಇವನನ್ನು ಹೊರಗೆ ಹಾಕ್ತಾರೆ ನೋಡ್ರಿ, ಅಂಥವರಿಗೆ ಯಾವ ಲೋಕ ಆಗುತ್ತೋ ಅದು ನನಗಾಗಲಿ ಬೇಕಿದ್ರೆ, ಜಯದ್ರಥನನ್ನು ಕೊಂದಿಲ್ಲ ಅಂದರೆ. ಹೀಗೆ ಅನೇಕ ಪಾಪಗಳ ಒಂದು ಮಾತುಗಳನ್ನು ಹೇಳಿ ಇದನ್ನು ಮಾಡಿದವರಿಗೆ ಏನೇನು ಲೋಕ ಆಗ್ತದೋ ಅವೆಲ್ಲವೂ ಕೂಡ ನನಗಾಗಲಿ, ಜಯದ್ರಥನನ್ನು ಕೊಂದಿಲ್ಲ ಅಂದರೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಅವ ಹೇಳ್ತಾನೆ, ಯದ್ಯಸ್ಮಿನ್ನ ಹತೆ ಪಾಪೆ ಸೂರ್ಯೋಸ್ತಮುಪಯಾಸ್ಯತಿ
ಇಹೈವ ಸಂಪ್ರವೇಷ್ಟಾಹಂ ಜ್ವಲಿತಂ ಜಾತವೇದಸಂ. ನಾಳೆ ಒಳಗೆ ಸೂರ್ಯಾಸ್ತ ಆಗುವಷ್ಟರಲ್ಲಿ ನಾನು ಈ ಜಯದ್ರಥನ ಸಂಹಾರ ಮಾಡಿಲ್ಲ ಅಂದರೆ ಇಲ್ಲೇ ನಿಮ್ಮೆಲ್ಲರ ಮುಂದೆ ಅಗ್ನಿಯನ್ನು ಪ್ರಜ್ವಲಿಸಿ ನಾನು ಪ್ರವೇಶ ಮಾಡಿ ದೇಹತ್ಯಾಗ ಮಾಡ್ತೀನಿ. ಆದರೆ ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ, ಅಸುರಸುರ ಮನುಷ್ಯ ಪಕ್ಷಿಣೋ ಓರಗಾವ ಪಿತುರಜನಿಜರಾವ ಬ್ರಹ್ಮದೇವರ್ಷಯೋವ ಚರಮ ಚರಮಪೀದಂ ಯತ್ ಪರಂ ಚಾಪಿ ತಸ್ಮಾತ್ ತದಪಿ ಮರಿಪುಂ ತಂ ರಕ್ಷಿತುಂ ನೈವ ಶಕ್ತಾಃ. ನಾನು ಈ ಜಯದ್ರಥನನ್ನು ಬೆನ್ನತ್ತಿ ಹೋಗೋ ಕಾಲಕ್ಕೆ ಅಸುರರು, ದೇವತೆಗಳು, ಮನುಷ್ಯರು, ಪಕ್ಷಿಗಳು, ಉರಗ, ಸರ್ಪಗಳು, ಪಿತೃಗಳು, ರಜನೀಚರರಾಗಿರುವಂತಹ ರಾಕ್ಷಸರು, ಯಾವುದೇ ಬ್ರಾಹ್ಮಣರಾಗಲಿ, ದೇವತೆಗಳಾಗಲಿ, ಋಷಿಗಳಾಗಲಿ, ಯಾರೇ ಇಡೀ ಚರಾಚರ ಪ್ರಪಂಚ ಬಂದು ಈ ಜಯದ್ರಥನನ್ನು ಉಳಿಸ್ಲಿಕ್ಕೆ ಬಂದರೂ ಅವರನ್ನು ಕೊಂಡೇ ನಾ ಈ ಜಯದ್ರಥನನ್ನು ಕುತ್ತಿಗೆ ಹಾರಿಸೋದು. ನಾನು ಜಯದ್ರಥನನ್ನು ಬಿಡಲ್ಲ. ಯದಿ ವಿಶತಿ ರಸಾತಲಂ ತದಗ್ರ್ಯಂ ವಿಯದಪಿ ದೇವಪುರಂ ದಿತೇಃಪುರಂ ವಾ ತದಪಿ ಶತೈರಹಂ ಪ್ರಭಾತೆ ಭೃಷಭನ್ಮನಿರ್ಭೋ ಶಿರೋ ವಿಹರ್ತ. ಅವನು ಎಲ್ಲೇ ಹೋಗಲಿ, ರಸಾತಳಕ್ಕೆ ಹೋಗಲಿ, ಅವನು ಆಕಾಶಕ್ಕೆ ಹಾರ್ಕೊಂಡು ಹೋಗಲಿ, ಯಾವುದೇ ದೇವತೆಯ ಲೋಕಕ್ಕೆ ಹೋಗಲಿ, ದೈತ್ಯರ ಲೋಕಕ್ಕೆ ಹೋಗಲಿ, ಎಲ್ಲಿ ಹೋದರೂ ಕೂಡ ನೂರಾರು ಬಾಣಗಳನ್ನು ಬಿಟ್ಟು ಅವನ ಕುತ್ತಿಗೆಯನ್ನು ಹಾರಿಸೇ ಬಿಡ್ತೀನಿ, ನಾನು ಬಿಡಲ್ಲ. ಹೀಗೆ ಅರ್ಜುನ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದರೆ ಕೃಷ್ಣನಿಗೆ ಬಹಳ ಸಂತೋಷ ಆಯಿತು. ಸಂತೋಷ ಆಗಿ ಅವನ ಪಾಂಚಜನ್ಯ ಶಂಖವನ್ನು ಸಂಪೂರ್ಣವಾಗಿ ತುಂಬಿಸಿ ಜೋರಾಗಿ ಧ್ವನಿ ಮಾಡ್ತಾನೆ. ಅರ್ಜುನನೂ ಕೂಡ ತನ್ನ ಶಂಖವನ್ನು ಊದ್ತಾನೆ. ಆ ಶಂಖದ ಧ್ವನಿ ಕೇಳಿದರೆ, ಹೇಳಿದ್ದಾರೆ ಈ ಪಾಂಚಜನ್ಯದ ಶಂಖದ ಮಹತ್ವವನ್ನು ನಾವು ದಿವಸ ಹೇಳ್ತೀವಿ ನೋಡಿ. ಗರ್ಭಾದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರಧ ತವ ನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ ಅಂತ. ಪರಮಾತ್ಮನ ಪಾಂಚಜನ್ಯ ಶಂಖ ಹೇಗಿರ್ತದೆ ಅಂದರೆ, ಅದರಿಂದ ಧ್ವನಿ ಮಾಡ್ದಾದರೆ ಪರಮಾತ್ಮ ಈ ರಾಕ್ಷಸರ ಹೆಂಡತಿಯರು, ಗರ್ಭಿಣಿ ಸ್ತ್ರೀಯರೆಲ್ಲರಿಗೂ ಗರ್ಭಸ್ರಾವ ಆಗಿ ಹೋಗಬೇಕು, ಭಯ ಆಗಬೇಕು ಅವರಿಗೆ. ಆ ತರಹ ಪರಮಾತ್ಮನ ಈ ಪಾಂಚಜನ್ಯದ ಧ್ವನಿ ಇದೆ ಅಂತ ಹೇಳ್ತಾರೆ. ಆ ತರಹ ಪ್ರತಿಜ್ಞೆಯನ್ನು ಅರ್ಜುನನು ಮಾಡ್ದ. ಇವರು ಶಂಖಧ್ವನಿಯನ್ನು ಮಾಡಿದ್ದಾರೆ. ಕೊನೆಗೆ ಯುದ್ಧ ಅನ್ನೋದು ಮುನ್ನಡೆಯುತ್ತದೆ. 13ನೇ ದಿವಸದ ಯುದ್ಧವನ್ನು ಸಮಾಪ್ತ ಮಾಡ್ತಾರೆ. ಇನ್ನೊಂದು ಪ್ರಧಾನವಾಗಿರುವಂತಹ ಘಟ್ಟದ ಬರ್ತದೆ. ಅರ್ಜುನನ ಮರಣ ಆಯಿತು, ಅದಾದ ಮೇಲೆ ಉಪದೇಶ ಆಯಿತು. ಉಪದೇಶವಾದ ಮೇಲೆ ಅರ್ಜುನ ಇಂತಹ ಘೋರವಾಗಿರುವಂತಹ ಪ್ರತಿಜ್ಞೆಯನ್ನು ಮಾಡ್ದ. ಇದರ ಜೊತೆಗೆ ಈ ಅರ್ಜುನನ ಪ್ರತಿಜ್ಞೆಯು ಸತ್ಯವಾಗಬೇಕು. ಅರ್ಜುನ ನಿಜವಾಗಿಯೂ ಆ ಜಯದ್ರಥನನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದವನು, ಅದನ್ನು ಮಾಡಲೇಬೇಕು, ನಾನು ಅವನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಅವನನ್ನು ಒಂದಂಶದಿಂದ ಕೈಲಾಸಕ್ಕೆ ಒಯ್ದು ಪಾಶುಪತಾಸ್ತ್ರದ ಒಂದು ಉಪದೇಶವನ್ನು ಮತ್ತೊಮ್ಮೆ ಮಾಡಿಸ್ತಾನೆ. ಆ ಎಲ್ಲ ವಿಚಾರಗಳನ್ನು ನಾವು ನಾಳಿನ ದಿವಸ ನೋಡೋಣ. ನಾಳೆ ಆ ಜಯದ್ರಥನ ಸಂಹಾರ ಕಥೆಗಳನ್ನೆಲ್ಲವನ್ನು ಕೂಡ ನೋಡೋಣ ಅಂತ ಹೇಳ್ತಾ ಈ ಒಂದು ಪ್ರವಚನವನ್ನು ಗುರುಗಳ ದ್ವಾರ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಇಲ್ಲಿಯವರೆಗೆ ಮಹಾಭಾರತದ ಪ್ರವಚನವನ್ನು ನೀಡಿದ ಪೂಜ್ಯ ಪಂಡಿತ್ ಶ್ರೀಪಾದಾಚಾರ್ಯ ಅತ್ಯಂತ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸಿ, ಅದೇ ರೀತಿ ಎಲ್ಲ ಭಕ್ತರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತಿನ ಪ್ರವಚನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಮಹಾಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ನಾಳೆ ಯಥಾಪ್ರಕಾರ ಮತ್ತೆ 6 ಗಂಟೆಗೆ